ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ ಗೋದೂರಿನ ಪ್ರಕೃತಿಯ ಮಡಿಲಲ್ಲಿ ನಡೆಯುತ್ತಿರುವಂತಹ ಶ್ರೀಮದ್ ಭಾಗವತ ಸಪ್ತಾಹ ಜ್ಞಾನಯಜ್ಞದ 6ನೆಯ ದಿನದ 4ನೆಯ ಉಪನ್ಯಾಸ. ಇವತ್ತು ಅವಧೂತೋಪಾಖ್ಯಾನವನ್ನ, ಅದರೊಳಗೂ ಕೂಡ ಉದ್ಧವ ಗೀತೆಯಲ್ಲಿ ಬರುವಂತಹ ಒಂದು ಭಾಗ ಅವಧೂತ ಉಪಾಖ್ಯಾನ ಅಂತ, ಅದನ್ನ ವಿಷಯವನ್ನ ಉಪನ್ಯಾಸಕ್ಕಾಗಿ ಇಟ್ಟುಕೊಂಡಿದ್ದೇನೆ. ನೋಡಿ, ಯಾವಾಗ ಕೃಷ್ಣನು ಅವತಾರವನ್ನ ಮಾಡಿದ್ದೆ, ಕರೆಕ್ಟಾಗಿ 50 ನಿಮಿಷ ಹೇಳ್ತೇನೆ, ಅದರ ಸಾರವನ್ನ ಹೇಳಿಬಿಡ್ತೇನೆ. ಕೃಷ್ಣನು ಲೋಕದಲ್ಲಿ ಅವತರಿಸಿದ್ದೆ ಧರ್ಮವನ್ನ ಪ್ರತಿಷ್ಠಾಪಿಸಲು ಮತ್ತು ಧರ್ಮ ವಿರುದ್ಧವಾಗಿ ಯಾರು ನಡೆದುಕೊಳ್ಳುತ್ತಿದ್ದಾರೆ ಅವರೆಲ್ಲರನ್ನೂ ಕೂಡ ಉದ್ಧರಿಸಲು. ಕೃಷ್ಣನು ಭೂಮಿಗೆ ಅವತರಿಸಿ 125 ವರ್ಷಗಳು ಕಳೆದಿದೆ. 125 ವರ್ಷಗಳು ಕಳೆದಂಥದ್ದು ಆಗಿದೆ. ಆಗ ಏನಾಗತ್ತೆ ಅಂದ್ರೆ, ಕೃಷ್ಣನ ಮಗ ಸಾಂಬ ನೋಡಿ, ಶರಚ್ಛತಂ ವ್ಯತೀತಾಯ ಪಂಚಾವಿಂಶಾಧಿಕಂ ಪ್ರಭೋ. ಕೃಷ್ಣನು ಹುಟ್ಟಿ 100 ಶರದೃತುಗಳನ್ನ ಕಳೆದು ಮತ್ತೆ 25 ಶರದೃತುಗಳನ್ನ ಕಳೆದನು. 125 ವರ್ಷಗಳು ಕಳೆದಿದೆ. ಇನ್ನೇನು ಎಲ್ಲರೂ ಕೂಡ ಯಾವಾಗ ಕೃಷ್ಣನ ಮಗನಿಗೆನೆ ಒಂದಷ್ಟು ಧರ್ಮ ಪ್ರಜ್ಞೆ ಕಡಿಮೆಯಾದಂಥದ್ದಾಗಿ ಒಂದು ಸ್ತ್ರೀ ವೇಷವನ್ನ ಧರಿಸಿ ಋಷಿ ಮುನಿಗಳ ಸಮೀಪಕ್ಕೆ ಹೋಗಿ ಅವನು ಪ್ರಶ್ನೆಯನ್ನ ಕೇಳ್ತಾನೆ. ಅವರೆಲ್ಲರೂ ಕೂಡ ತಮಾಷೆಯನ್ನ ಮಾಡ್ತಾರೆ ಸಾಂಬನನ್ನ ಮುಂದೆ ಮಾಡಿಕೊಂಡು. ಏನಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ? ಅವನಿಗೊಂದು ಹೆಣ್ಣಿನ ವೇಷ ಹಾಕ್ತಾರೆ, ಹೊಟ್ಟೆಯಲ್ಲಿ ಒಂದು ದಿಂಬನ್ನ ಇಡ್ತಾರೆ, ಗರ್ಭಿಣಿಯ ವೇಷವನ್ನ ಹಾಕಿಕೊಂಡು ಅವರು ಹೇಳ್ತಾರೆ, ಈ ಒಂದು ಹೆಣ್ಣಿಗೆ ಯಾವ ಮಗು ಆಗತ್ತೆ ಹೇಳಿ ಅಂತ ಕೇಳಿದಾಗ, ಯಾವ ಮಗು ಆಗತ್ತೆ ಹೇಳಿ ಅಂತ ಹೇಳಿದಾಗ ಋಷಿಗಳು ತಮ್ಮ ಅಂತರ್ದೃಷ್ಟಿಯಿಂದ ನೋಡಿ, ನಮಗೇ ನೀವು ತಮಾಷೆ ಮಾಡುವಷ್ಟು ದೊಡ್ಡವರಾದ್ರ ಇವಳಿಗೆ ನಿಮ್ಮ ಇಡೀ ವಂಶವನ್ನ ಹುಟ್ಟುವಂತಹ ಒಂದು ಒನಕೆ ಹುಟ್ಟತ್ತೆ ಹೋಗಿ ಅಂತ ಶಾಪವನ್ನು ಕೊಟ್ಬಿಡ್ತಾರೆ. ಈ ವಿಷಯ ಕೃಷ್ಣನಿಗೆ ಗೊತ್ತಾಗತ್ತೆ, ಬೇಜಾರು ಮಾಡ್ಕೊಳ್ತಾನೆ. ಯಾಕೆ ಬೇಜಾರು ಮಾಡ್ಕೊಳ್ತಾನೆ? ನಮ್ಮ ಕುಲದಲ್ಲಿ ಹುಟ್ಟಿದಂಥವರೇ ಋಷಿಮುನಿಗಳಿಗೆ ತಮಾಷೆ ಮಾಡುವಷ್ಟು ದೊಡ್ಡವರಾಗ್ಬಿಟ್ರ, ಇಂಥ ಅಧರ್ಮಿಷ್ಠರಾಗ್ಬಿಟ್ರ? ಕೃಷ್ಣನಿಗೆ ಬೇಜಾರಾಗಿ ಎಲ್ಲ ದೇವಾನುದೇವತೆಗಳು, ಬ್ರಹ್ಮಾದಿ ದೇವತೆಗಳೆಲ್ಲರೂ ಬಂದು ಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನಂತ ಅಂದ್ರೆ, ಕೃಷ್ಣ, ನೀನು ಹುಟ್ಟಿ ಮಾಡಬೇಕಾದಂತಹ ಎಲ್ಲ ಕರ್ತವ್ಯಗಳು ಮುಗಿದಿದೆಯಪ್ಪ, ನೀನು ಇನ್ನ ಪರಂಧಾಮಕ್ಕೆ ಬರಬೇಕು ಅಂತ ಹೇಳಿ ಆ ಒಂದು ತಕ್ಷಣ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಆಗ ಇವನು ತನ್ನ ಒಂದು ಇದನ್ನ ಆ ಪ್ರಾರ್ಥನೆಯನ್ನ ಒಪ್ಪಿಕೊಳ್ತಾನೆ. ಕೃಷ್ಣ ಪರಮಾತ್ಮನು ಪ್ರಾರ್ಥನೆಯನ್ನ ಒಪ್ಪಿಕೊಳ್ತಾನೆ. ಇತ್ತ ಇವರೆಲ್ಲರೂ ಇದ್ರಲ್ಲ, ಇವರೆಲ್ಲರನ್ನೂ ಕೂಡ ಪ್ರಭಾಸ ಕ್ಷೇತ್ರಕ್ಕೆ ಕಳಿಸ್ತಾನೆ ಕೃಷ್ಣ. ಪ್ರಭಾಸ ಅಂದ್ರೆ ಈಗಿನ ಸೋಮನಾಥ ಏನಿದೆ ಅದನ್ನೇ ಪ್ರಭಾಸ ಕ್ಷೇತ್ರ ಅಂತ ಹೇಳೋದು. ದ್ವಾರಕೆಯಿಂದ ಸುಮಾರು ಒಂದು 300-400 ಕಿಲೋಮೀಟರ್ ದೂರದಲ್ಲಿದೆ ಅದು ಪ್ರಭಾಸ ಕ್ಷೇತ್ರ. ಎರಡೂ ಗುಜರಾತ್ ಅಲ್ಲೇ ಇರೋದು. ಒಂದು ಈ ಸಮುದ್ರದ ತೀರ, ಇನ್ನೊಂದು ಆ ಕಡೆಯ ಸಮುದ್ರದ ತೀರ, ಪ್ರಭಾಸ ಕ್ಷೇತ್ರ. ನೀವಲ್ಲಿ ಹೋಗಿ ಸ್ನಾನ ಮಾಡಿ, ಋಷಿ ಶಾಪ ಬಂದಿದೆ ನಿಮ್ಗೆಲ್ರಿಗೂ ಕೂಡ, ನಿಮ್ಗೊಂದಷ್ಟು ಶಾಪ ಪರಿಹಾರ ಆಗತ್ತೆ ಅಂತ ಹೇಳಿ ಕಳಿಸ್ತಾನೆ.
ಮತ್ತು ಉದ್ಧವನನ್ನ ಕರೀತಾನೆ. ಉದ್ಧವ, ನೋಡಪ್ಪ, ದ್ವಾರಕೆಯಲ್ಲಿದ್ದಂಥ ಎಲ್ಲ ಹೆಣ್ಣು ಮಕ್ಕಳನ್ನು ಕೂಡ ನೀನು ಹೊರಗಡೆ ಕರ್ಕೊಂಡು ಹೋಗು. ಎಲ್ಲರನ್ನು ಹಸ್ತಿನಾವತಿ, ಅರ್ಜುನನ್ನ ಕರೆಸ್ತಾನೆ ರಕ್ಷಣೆಗೆ, ಅವರ ರಕ್ಷಣೆಗೆ ಎಲ್ಲ ಸಿದ್ಧತೆ ಆಗುತ್ತೆ. ಕೃಷ್ಣ ಇಷ್ಟೆಲ್ಲ ದಿಢೀರ್ ಅಂತ ಮಾಡ್ತಾ ಇರೋದು ನೋಡಿ ಉದ್ಧವನಿಗೆ ಸಂಶಯ ಆಗೋಗುತ್ತೆ. ಏನೋ ಕೃಷ್ಣ ತನ್ನ ಅವತಾರದ ಸಂಪನ್ನ ಕಾಲವನ್ನ ಅವನು ಹತ್ತಿರಕ್ಕೆ ತಗೊಂಡಿದ್ದಾನೆ, ಕೃಷ್ಣನು ತನ್ನ ಅವತಾರದ ಸಮಾಪ್ತಿಯನ್ನು ತಗೊಂಡಿದ್ದಾನೆ ಅಂತ ಉದ್ಧವ ನೇರವಾಗಿ ಕೃಷ್ಣನ ಹತ್ತಿರಕ್ಕೆ ಹೋಗ್ತಾನೆ. ನೋಡಿ, ಕೃಷ್ಣನು ಉದ್ಧವನು ಭಗವಂತನ ಸಮೀಪಕ್ಕೆ ಹೋದಾಗ ಒಂದು ಸ್ವಲ್ಪವೂ ಕೂಡ ಅಂಜಿಕೆ ಇಲ್ಲ ಉದ್ಧವನಿಗೆ. ಯಾಕಂದ್ರೆ ಸ್ನೇಹಿತ, ಪರಮಮಿತ್ರ ಹೋಗಿ ಹೇಳ್ತಾನೆ, ತನ್ನಿರೀಕ್ಷೋದ್ಧವೋ ರಾಜನ್ ಶುತ್ವಾ ಭಗವತೋದಿತಂ ದುಷ್ಟ್ವಾರಿಷ್ಟಾನಿ ಘೋರಾಣಿ ನಿತ್ಯಂ ಕೃಷ್ಣ ಮನೋವ್ರತಃ ವಿವಿಕ್ತ ಉಪಸಂಗಮ್ಯ ಜಗತಾಮೀಶ್ವರೇಶ್ವರಂ ಪ್ರಣಮ್ಯ ಶಿರಸಾ ಪಾದೋ ಪ್ರಾಂಜಲಿ ತಮ ಅಭಾಷತ. ಇಷ್ಟ ಚೆನ್ನಾಗಿದೆ ನೋಡಿ, ಪ್ರಾಂಜಲಿ ತಮ್ ಅಭಾಷತ. ಉದ್ಧವನು ಭಗವಂತನಾದ ಶ್ರೀಕೃಷ್ಣನ ಪರಮ ಭಕ್ತನಾಗಿರ್ತಾನೆ, ಸೇವಕನಾಗಿರ್ತಾನೆ, ಮಂತ್ರಿಯಾಗಿರ್ತಾನೆ. ಮತ್ತು ಈ ಯದುವಂಶೀಯರ ಯಾತ್ರೆಯ ಸಿದ್ಧತೆಯನ್ನ ನೋಡಿ, ಭಗವಂತನು ಮಾಡ್ತಾ ಇರುವಂತಹ ಎಲ್ಲಾ ಕಾರ್ಯಗಳನ್ನ ನೋಡಿ, ಅದೇ ರೀತಿ ಅಘೋರವಾದ ಅಪಶಕುನಗಳನ್ನೆಲ್ಲವನ್ನೂ ಗಮನಿಸಿದಾಗ ಉದ್ಧವನು ಜಗತ್ತಿನ ಏಕಮಾತ್ರ ಅಧೀಶ್ವರನಾದಂತಹ ಭಗವಂತನಾದ ಆ ಶ್ರೀಕೃಷ್ಣನ ಸಮೀಪಕ್ಕೆ ಹೋಗ್ತಾನೆ. ಸಮೀಪಕ್ಕೆ ಹೋಗಿ ಗಟ್ಟಿಯಾಗಿ ಕೃಷ್ಣನ ಕಾಲನ್ನು ಹಿಡಿದು ಬಿಡ್ತಾನೆ. ಗಟ್ಟಿಯಾಗಿ ಕಾಲನ್ನು ಹಿಡಿದು ಈ ರೀತಿಯಾಗಿ ಪ್ರಾರ್ಥಿಸ್ತಾನೆ. ನೋಡಿ ಏನು ಪ್ರಾರ್ಥಿಸ್ತಾನೆ. ಉದ್ಧವ ವಾಚ, ದೇವದೇವೇಶ ಯೋಗೇಶ ಪುಣ್ಯ ಶ್ರವಣ ಕೀರ್ತನ ಸಂಹೃತ್ಯೈ ತತ್ಕುಲಂ ನೂನಂ ಲೋಕಂ ಸಂತ್ಯಕ್ಷತೆ ಭವಾನ್ ವಿಪ್ರಶಾಪಂ ಸಮರ್ಥೋಪಿ ಪ್ರತ್ಯಹನ್ನ ಯದೀಶ್ವರ. ಹೇ ಕೃಷ್ಣ, ನೋಡಿ, ದೇವಾದಿದೇವನೇ, ನಿನ್ನ ಲೀಲೆಗಳ ಶ್ರವಣ ಕೀರ್ತನದಿಂದ ಜಗತ್ತು ಪವಿತ್ರವಾಗಿದೆಯಪ್ಪ. ನೀನು ಸರ್ವಶಕ್ತ ಪರಮೇಶ್ವರನಾಗಿದೀಯ. ನೀನು ಎಂತೆಂತ ಕೆಲಸವನ್ನ ಮಾಡಿದೀಯ. ಎಡಗೈಯ ಉಗುರಿನೊಳಗೆ ನಾನು ಯಾವುದೇ ಒಂದು ಉಪಾಖ್ಯಾನವನ್ನು ಹೇಳ್ಬಿಟ್ರೆ ಅದು ಹೇಳಿಲ್ಲಲ್ಲ ಅಂತ ಶುರು ಮಾಡ್ತಾರೆ. ಅದಕ್ಕೋಸ್ಕರ ಏನ್ ಹೇಳಕ್ಕೂ ಇದು ಎಡಗೈಯಿನ ಉಗುರಿನ ಮೇಲೆ ಆ ಒಂದು ಗೋವರ್ಧನವನ್ನ ಎತ್ತಿದವನಾದೆ. ಸಹಸ್ರ ಹೆಡೆಗಳ ಫಣಗಳ ಕಾಳೀಯನ ಮೇಲೆ ಹಲ್ಲೀಸಕ ನೃತ್ಯವನ್ನ ಮಾಡಿದೆ. ಕಾಳೀಯನ ಮೇಲೆ ಹಲ್ಲೀಸಕ ನೃತ್ಯವನ್ನ ಮಾಡಿದೆ. ಅಘಾಸುರ, ಭೌಮಾಸುರ, ಧೇನುಕಾಸುರ ಮುಂತಾದಂತಹ ರಾಕ್ಷಸರನ್ನ, ಚಾಣೂರ, ಮುಷ್ಟಿಕ, ಕಂಸ ಎಲ್ಲರನ್ನೂ ಕೂಡ ನೀನು ಒಂದೊಂದು ಗುದ್ದಿನಲ್ಲಿ ಗುದ್ದು ಹಾಕದೆ. ನೀನು ಒಂದೊಂದು ಲೀಲೆಯನ್ನ ತೋರಿಸಿರೋದು. ಅಂಥದ್ರೊಳಗೆ ಸಣ್ಣ ಒಂದು ಋಷಿ ಶಾಪವನ್ನ ತೆಗೆದುಹಾಕೋ ಶಕ್ತಿ ನಿನಗಿಲ್ಲ ಅನ್ಕೊಂಡಿದ್ಯಾ ನೀನು? ಋಷಿ ಶಾಪಕ್ಕೆ ತುತ್ತಾಗಿ ಎಲ್ಲರೂ ಅಲ್ಲಿಗೆ ಹೋಗಿ ಇಲ್ಲಿಗೆ ಮಾಡಿ ಅಂತೆಲ್ಲ ಹೇಳ್ತಿದಾರಲ್ಲ, ಆ ಋಷಿ ಶಾಪವನ್ನ ತೆಗೆದುಹಾಕೋ ಶಕ್ತಿ ಇಲ್ಲ ಅಂತ ಇದು ಅರ್ಥ ಅಲ್ಲ. ನೀನು ಬೇಕಂತಲೇ ನೀನು ಆ ಋಷಿ ಶಾಪವನ್ನ ತೆಗಿತಾ ಇಲ್ಲ. ಏನಕ್ಕೆ ತೆಗಿತಾ ಇಲ್ಲ? ನೀನು ಸಮರ್ಥನಾಗಿದ್ರೂ ಕೂಡ ನೀನು ಹಾಗೆ ಮಾಡ್ತಿಲ್ಲ. ಮತ್ತಿನ್ನೇನು, ಯದುವಂಶದವರು ಉದ್ಧಟತನದಿಂದ ಕೂಡಿದ್ದಾರೆ. ಭಗವಂತನು ಬಂದಿದ್ದು ಲೋಕದಲ್ಲಿ ಭೂಭಾರವನ್ನ ಹರಣ ಮಾಡಕ್ಕೆ. ಅದು ನಮ್ಮವರಾಗ್ಲಿ ಬೇರೆಯವರಾಗ್ಲಿ ಎರಡೂ ಸಮ ಅವನಿಗೆ. ಏನ್ ಹೇಳಿ, ತನ್ನ ಮಕ್ಕಳೇ ಆಗಲಿ ಬೇರೆಯವರ ಮಕ್ಕಳಾಗಲಿ ಇಬ್ಬರೂ ಸಮ. ನೀನೂ ದುಷ್ಟ ಅಂದ್ರೆ ನೀನು ನಾಶ ಆಗು, ಅವರೂ ದುಷ್ಟ ಅಂದ್ರೆ ಅವರು ನಾಶ ಆಗ್ಲಿ. ಗೀತೆಯಲ್ಲಿ ಭಗವಂತ ಹೇಳ್ದ, ಶುನಿ ಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ. ಪಂಡಿತಾಹ ಸಮದರ್ಶಿನಃ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿಹಸ್ತಿನಿ. ಎಷ್ಟನೇ ಅಧ್ಯಾಯನ? ಕೇಳಲ್ಲ. ಆದ್ರಿಂದ ಎಂಥದ್ದು ಆ ಒಂದು ಹೇಳಿದಾಗ ಅವನು ಹೇಳ್ತಾರೆ ನೋಡಿ, ನಿನಗೆಲ್ಲವೂ ಸಂಪನ್ನ ಅಪ್ಪ. ಯದುವಂಶದೊಳಗೆ ದುಷ್ಟ ಮಕ್ಕಳಿದ್ದಾರೆ ಅಂದ್ರೆ ಅವರನ್ನೂ ಕೂಡ ತೆಗಿತೇನೆ ನಾನು, ಅವರನ್ನೂ ಕೂಡ ತೆಗೆಯುವರಾಗ್ತೇನೆ. ಆದ್ರಿಂದ ನೀನ್ ಲೋಕವನ್ನ ಪರಿತ್ಯಾಗ ಮಾಡೋನಾಗಿದೆಯಾ? ನೋಡಪ್ಪ, ನಾಹಂ ತವಾಂಘ್ರಿ ಕಮಲಂ ಕ್ಷಣಾರ್ಧಮಪಿ ಕೇಶವ ತೆಕ್ತುಂ ಸಮುತ್ಸಹೇ ನಾಥ ಸ್ವಧಾಮ ನಯಮಾಮಪಿ. ಗಟ್ಟಿ ಕಾಲು ಹಿಡಿದು ಬಿಡ್ತಾನೆ ಭಗವಂತನನ್ನ. ಕಾಲು ಹಿಡಿದು ಬಿಟ್ಟು ಹೇಳಿಬಿಡ್ತಾರೆ. ಏನಂತ ಹೇಳ್ತಾನೆ ಗೊತ್ತಾ? ನಾನು ನಿನ್ನ ಕಾಲನ್ನ ಬಿಡೋದಿಲ್ಲ,
ನೀನು ಇಲ್ಲಿಂದ ಹೊರಡುವವನಾದರೆ ನನ್ನನ್ನೂ ಕರ್ಕೊಂಡು ಹೋಗು. ನೀನ್ ಇಲ್ಲಿಂದ ಹೋಗ್ತೀನಿ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ನನ್ನನ್ನು ಬಿಟ್ಟು ನೀನು ಹೋಗೋಂಗಿಲ್ಲ. ಈಗ ಮಕ್ಕಳು, ಚಿಕ್ಕ ಮಕ್ಕಳು ಹಠ ಮಾಡ್ತಾರಲ್ಲ, ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ. ನಿಧಾನಕ್ಕೆ ಗಾಡಿ ಕೀ ತಗೋಬೇಕು. ಗಾಡಿ ಕೀ ಶಬ್ದ ಆದ್ರೆ ಎದ್ದು ಬಿಡ್ತಾರೆ, ಹೊರಗಡೆ ಬಂದು ನಿಂತು ಬಿಡ್ತಾರೆ, ನಾನು ಬರ್ತೀನಿ ಅಂತ ಶುರು ಮಾಡಿಬಿಡ್ತಾರೆ. ಅವ್ರಿಗೆ ಕಣ್ಣು ತಪ್ಪಿಸಿಕೊಂಡು ಹೋಗಬೇಕು. ಹಾಗೆ ಆ ಚಿಕ್ಕ ಮಕ್ಕಳ ಹಠ ಇದೆಯಲ್ಲ, ಅವ್ರಿಗೇನು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅವೆಲ್ಲ ಲೆಕ್ಕ ಇಲ್ಲ, ನಿನ್ ಜೊತೆ ನಾ ಬರ್ತೀನಿ ಅಷ್ಟೇ. ಕೃಷ್ಣ ಪರಂಧಾಮಕ್ಕೆ ಹೋಗ್ತಾ ಇದ್ದಾನೆ. ಉದ್ದವ ಹೇಳ್ತೀಯಾರೆ ನನಗೆ ಅವೆಲ್ಲ ಗೊತ್ತಿಲ್ಲ, ನೀ ಪರಂಧಾಮಕ್ಕಾರು ಹೋಗು, ಇನ್ನೊಂದ್ ಕಡೆ ಹೋಗ್ತೀನಿ ಅಂದ್ರೆ ನನ್ನ ಕರ್ಕೊಂಡು ಹೋಗಷ್ಟೆ, ನಾನಿನ್ನು ಬಿಟ್ಟಿರೋದಿಲ್ಲ. ಹಠ ಹಿಡಿದು ಬಿಡ್ತಾನೆ. ಯಾಕೆ ಅಂದ್ರೆ ಉದ್ಧವನ ಹೃದಯ ನೋಡಿ ಹೇಗಿಡಿದಾನೆ. ತವ ವಿಕ್ರೀಡಿತಂ ಕೃಷ್ಣ ನೃಣಾಂ ಪರಮ ಮಂಗಲಂ ಕರ್ಣಪೀಯೂಷಮಾಸ್ವಾದ್ಯ ತ್ಯಜತ್ಯನ್ಯ ಸ್ಪೃಹಾಂ ಜನಃ ಶಯ್ಯಾ ಆಸನ ಅಟನ ಸ್ಥಾನ ಸ್ನಾನ ಕ್ರೀಡಾಶನಾದಿಷು ಕಥಂ ತ್ವಾಂ ಪ್ರಿಯಮಾತ್ಮಾನಂ ವಯಂ ಭಕ್ತಾಸ್ತ್ಯಜೇಮಹಿ. ಎಷ್ಟು ಚೆನ್ನಾಗಿದೆ ನೋಡಿ. ಕೃಷ್ಣ, ನಾವಿಬ್ರೂ ಕೂಡ ಹೆಂಗಿದ್ವಿ? ನಿನ್ನ ಒಂದೊಂದು ಲೀಲೆಯೂ ಕೂಡ ಮನುಷ್ಯರಿಗಾಗಿ ಪರಮ ಮಂಗಳದಾಯಕವಾಗಿದೆ, ಕಿವಿಗಳಿಗೆ ಅಮೃತಪ್ರಾಯವಾಗಿದೆ. ಒಮ್ಮೆ ಆ ಅಮೃತದ ಸವಿಯನ್ನ ಮೆದ್ದವನ ಮನಸ್ಸು, ಯಾರು ಅಮೃತದ ಸವಿಯನ್ನು ಒಂದ್ಸಲಿ ಕುಡಿದು ಬಿಡ್ತಾರೋ ಅವನು ಬೇರೆಡೆಗೆ ಹೋಗೋದೇ ಇಲ್ಲ. ನಾವಿಬ್ರೂ ಕೂಡ ಎದ್ದಾಗ ಒಟ್ಟಿಗೆ ಹೇಳ್ತಾ ಇದ್ವಿ, ಕೂತ್ಕೊಂಡಾಗ ಒಟ್ಟಿಗೆ ಕೂತ್ಕೊಳ್ತಿದ್ವಿ, ಒಟ್ಟಿಗೆ ಮಲ್ಕೊಳ್ತಾ ಇದ್ವಿ, ಒಟ್ಟಿಗೆ ಅಡ್ಡಾಡ್ತಿದ್ವಿ, ಒಟ್ಟಿಗೆ ಆಟ ಆಡ್ತಾ ಇದ್ವಿ, ಒಟ್ಟೊಟ್ಟಿಗೆ ಹೋಗಿ ಸ್ನಾನ ಮಾಡ್ತಾ ಇದ್ವಿ. ಉದ್ಧವ ಕೃಷ್ಣನ ಸ್ನೇಹ ನೋಡಿ ಹೆಂಗ್ ಹೇಳ್ತೇನೆ. ಉದ್ಧವ, ನೀನು ಎಲ್ಲಿಗೆ ಹೋಗ್ತೀನಿ ಅಂದ್ರೋ, ಉದ್ಧವ ಉದ್ಧವ ಎಲ್ಲಿದ್ಯಾ, ನಡಿಯ ಹೋಗೋಣ. ಅಂಥ ಸ್ನೇಹ ಉದ್ಧವನ ಜೊತೆಗೆ. ಒಟ್ಟೊಟ್ಟಿಗೆ ಸ್ನಾನ ಮಾಡ್ತಾ ಇದ್ವಿ, ಒಟ್ಟೊಟ್ಟಿಗೆ ಊಟ ಮಾಡ್ತಾ ಇದ್ವಿ. ಎಷ್ಟು ಅಂತ ಹೇಳಪ್ಪ, ನನ್ನ ಎಲ್ಲಾ ಕ್ರಿಯೆಗಳು ಕೂಡ, ನಿನ್ನ ಎಲ್ಲಾ ಕ್ರಿಯೆಗಳು ಕೂಡ ನನ್ನ ಜೊತೆಗೆ ನಡೀತಾ ಇತ್ತು, ನನ್ನ ಜೊತೆಗೆ ನಡೀತಾ ಇತ್ತು. ಅಷ್ಟೇ ಅಲ್ಲ, ನಾವಿಬ್ಬರೂ ಕೂಡ ಎಷ್ಟು ಪರಸ್ಪರ ಪ್ರೇಮಿಸಿಕೊಳ್ಳುವಂಥವರಾಗಿದ್ದೇವೆ. ಆದ್ರಿಂದ ನಾನು ಹೆಂಗೆ ಜೀವನವನ್ನ ಮಾಡ್ತಿದ್ದೆ, ಇವತ್ತು ನೀನು ಯಾವ ವನಮಾಲೆಯನ್ನ ಧಾರಣೆ ಮಾಡ್ತಿದ್ಯೋ ಅದನ್ನ ನಾಳೆ ಹಾಕೊಳ್ತಿದ್ದೆ. ಇವತ್ತು ನೀನು ಬಿಟ್ಟ ವಸ್ತ್ರವನ್ನ ನಾನು ನಾಳೆ ಹಾಕೊಳ್ತಿದ್ದೆ, ನಿನ್ನ ಆಭರಣಗಳನ್ನ ನಾನು ಧರಿಸ್ತಿದ್ದೆ. ಹೀಗಿದ್ದಾಗ ನನ್ನನ್ನ ಒಬ್ಬನನ್ನೇ ಬಿಟ್ಟು ನೀನು ಹೇಗೆ ಹೋಗ್ಬಿಡ್ತೀಯಾ, ಹೇಗೆ ಹೋಗ್ಬಿಡ್ತೀಯಾ, ಹೋಗಬೇಡ ಹೋಗಬೇಡ ಅಂತ ಹಠ ಹಿಡಿದು ಬಿಡ್ತಾನೆ. ಹೀಗೆ ಹಠವನ್ನ ಹಿಡಿದಾಗ ಕೃಷ್ಣನ ಒಳ್ಳೆ ಸಂಕಟದಲ್ಲಿ ಸಿಗ ಹಾಕೊಂಡ್ಬಿಡ್ತಾನೆ ಕೃಷ್ಣ. ನೋಡಿ, ಅರ್ಜುನನು ಯಾವಾಗ ನಾನು ಯುದ್ಧನೇ ಮಾಡಲ್ಲ ಕೃಷ್ಣ ಅಂತ ರಥದಿಂದ ಕೆಳಗಿಡಿದು ರಥೋಪಸ್ಥ ಉಪಾವಿಶತೆ, ಆ ರೀತಿಯಾಗಿ ಅವನು ಕುಳಿತುಕೊಂಡು ರಥೋಪಸ್ಥ ಉಪಾವಿಶತೆ ಹೀಗೆ ಕುತ್ಕೊಂಡು, ಈಗ ನೋಡಿ ಹೇಳ್ತೀಯಾನೆ, ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ ಅಂದ್ರೆ, ಆಗ ಅರ್ಜುನನ ದುಃಖವನ್ನ ನಾಶ ಮಾಡೋಕೆ ಕೃಷ್ಣ ಭಗವದ್ಗೀತೆಯನ್ನ ಹೇಳ್ದ. ಕೊನೆಗೆ ಏನ್ ಹೇಳ್ದ ಅವನು? ಕೃಷ್ಣ ಏನ್ ಹೇಳ್ದ? ಅರ್ಜುನ ಏನ್ ಹೇಳ್ದ? ನೋಡಪ್ಪ, ನಾನು ನಿನಗೆ ಹೇಳೋದೆಲ್ಲ ಹೇಳಿದ್ದೀನಿ, ನಿನ್ ಮುಂದೆ ನೀನ್ ಏನ್ ಮಾಡಬೇಕು ಅನ್ನೋದು ನಿನ್ನ ವಿವೇಚನೆಗೆ ಬಿಟ್ಬಿಟ್ಟಿದ್ದೀನಿ. ನಿನ್ನ ಒಂದು ವಿವೇಚನೆಗೆ ನಾನು ಬಿಟ್ಟವನೋ ಆಗಿದ್ದೀನಿ. ಯಥೇಚ್ಛಸಿ ತಥಾಕುರು. ನಾನು ಹೇಳಬಹುದು, ಎಲ್ಲ ಮಾಡಬಹುದು, ಮಾಡೋದು ನಿನ್ ಕೈಯಲ್ಲಿದೆ ಅಂತ ಹೇಳಿದ ಮೇಲೆ ತಕ್ಷಣ ಏನಾಯ್ತು ಅಂದ್ರೆ, ಈ ಉದ್ಧವ ಹಠ ಹಿಡಿದು ಬಿಟ್ನಲ್ಲ, ಇದನ್ನ ಕೃಷ್ಣ ಸಹಿಸಿಕೊಳ್ಳಿಲ್ಲ. ನನ್ನ ಪ್ರಾರಬ್ಧಕ್ಕನುಗುಣವಾಗಿ ನಾನು ಹೋಗ್ತಾ ಇದ್ದೇನೆ, ನೀನು ಹೋಗಿ ಬರಬೇಕು ಅನ್ನೋದು ಏನಿದೆ, ನಿನ್ನ ಪ್ರಾರಬ್ಧನ ಅನುಭವಿಸ್ಬೇಕು. ಅಂದ್ರೆ ನೀನು ಇಷ್ಟು ದಿನ ನನ್ನ ಜೊತೆಗೆ ಇದ್ರೂ ಕೂಡ, ನೀನು ಇಷ್ಟು ದಿನಗಳ ಕಾಲ ನನ್ನೊಟ್ಟಿಗೆ ಇದ್ದರೂ ಕೂಡ ನಿನಗೆ ಇನ್ನೂ ಕೂಡ ಧರ್ಮ ಸೂಕ್ಷ್ಮದ ಅರಿವಿಲ್ಲ. ಯಾಕೆ ಅಂದರೆ ನನ್ನ ಪ್ರಾರಬ್ಧವೇ ಬೇರೆ, ನಿನ್ನ ಪ್ರಾರಬ್ಧವೇ ಬೇರೆ. ನನ್ನ ಪ್ರಾರಬ್ಧವನ್ನ ನಾನು ಅನುಭವಿಸ್ತೀನಿ, ನಿನ್ನ ಪ್ರಾರಬ್ಧವನ್ನ ನೀನು ಅನುಭವಿಸ್ಬೇಕು, ನೀನು ಅನುಭವಿಸಬೇಕು. ಆದ್ರಿಂದ ಕೃಷ್ಣ ಹೇಳ್ತಾನೆ ನೋಡಿ, ನೋಡಪ್ಪ, ಎಲ್ಲಾ ದೇವಾನುದೇವತೆಗಳು ನನಗೆ ಸ್ವಧಾಮಕ್ಕೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಇವತ್ತಿನಿಂದ ಕುಲಂ ವೈ ಶಾಪ ನಿರ್ದಗ್ಧಂ, ನಮ್ಮ ಇಡೀ ಕುಲ ವಿಪ್ರ ಶಾಪಕ್ಕೆ, ಋಷಿಗಳ ಶಾಪಕ್ಕೆ ಏನಾಗಿದೆ, ಆಗಲೇ ಭಸ್ಮವಾಗಿ ಹೋಗಿದೆ. ಇನ್ನ 7 ದಿನಕ್ಕೆ ಇಡೀ ದ್ವಾರಕೆ ಮುಳುಗಿ ಹೋಗುತ್ತೆ, ಇಡೀ ದ್ವಾರಕೆ ಮುಳುಗಿ ಹೋಗುತ್ತೆ. ಆದ್ದರಿಂದ ನಾನು ಈ ಪೃಥ್ವಿಯನ್ನ
ತ್ಯಾಗ ಮಾಡಿದ ನಂತರ ಉದ್ಧವ ನೀ ಇಲ್ಲಿ ಈ ಜಾಗದಲ್ಲಿ ಇರಬಾರದು ಕಣೋ. ಯಾಕಂದ್ರೆ ಇಲ್ಲಿ ಅಧರ್ಮ ಮತ್ತು ಅವಿವೇಕ ಮತ್ತು ಅಸತ್ಯ ಅವುಗಳೊಳಗೆ ಆಸಕ್ತಿ ಇರುವಂಥವರು ಬಹಳ ಜನ ಹೆಚ್ಚಾಗ್ತಾರೆ. ಆದ್ರಿಂದ ನೀನು ಅಂಥವರ ಮಧ್ಯದಲ್ಲಿ ನೀನು ಇರಬಾರದು. ನೀನೇನ್ ಮಾಡು, ಒಂದು ಆನಂದದಿಂದ ಬದರಿಕಾಶ್ರಮಕ್ಕೆ ಹೋಗ್ಬಿಡು. ಬದರಿಕಾವನದಲ್ಲಿ ನೀನು ಇರುವವನಾಗು. ಆದ್ರಿಂದ ಏನು ಅಂದ್ರೆ ನಾನು ನಿನಗೇನು ಹೇಳ್ತೀನಿ ಅಂದ್ರೆ, ಉದ್ಧವ ನೀನು ಯಾವುದೇ ರೀತಿಯಾಗಿ ಯೋಚನೆ ಮಾಡಬೇಡ. ನಾನು ನಿನ್ನೊಳಗಿದ್ದೇನೆ. ಆ ಆನಂದವನ್ನ ನೀನು ಅನುಭವಿಸುವವನಾಗು, ನನ್ನ ಜೊತೆಗೆ ಇರುವವನಾಗು ಅಂತ ಹೇಳಿದಾಗ ಉದ್ಧವ ಮತ್ತೆ ಹಠವನ್ನ ಹಿಡಿದು ಬಿಡ್ತಾನೆ. ಅಲ್ಲ, ನೀನು ಈ ತರಹ ಹೋಗ್ಬಾರ್ದು ಅಂತ ನೀ ನನಗೆ ಹೇಳ್ಬೇಕಾಗಿಲ್ಲಪ್ಪ, ಒಟ್ಟು ನಾನು ನಿನ್ನೊಟ್ಟಿಗೆ ಬರ್ತೇನೆ ಅಂತ ಹಿಡಿದಾಗ ಕೃಷ್ಣನು ನೋಡಿ ಉದ್ಧವನು ಆ ಮಾತನ್ನು ಹೇಳಿದ್ಕೊಳ್ಳೆ, ತಸ್ಮಾತ್ ಭವಂತ ಮನವದ್ಯ ಮನಂತ ಪಾರಂ ಸರ್ವಜ್ಞಮೀಶ್ವರ ಮಕುಂಠ ವಿಕುಂಠಧಿಷ್ಣ್ಯಂ ನಿರ್ವಿಣ್ಣ ಧೀರಹಮುಹ ವೃಜಿನಾಭಿತಪ್ತ ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೆ. ನಾರಾಯಣನೇ, ನರಸಖನೇ, ನಿನಗೆ ಶರಣು ಬಂದಿದ್ದೇನೆ. ನನ್ನ ಈ ದುಃಖದಿಂದ ನನ್ನನ್ನು ಕಾಪಾಡು. ನನ್ನನ್ನು ಬಿಟ್ಟು ನೀನು ಹೋಗಬೇಡ ಅಂತ ಯಾವಾಗ ಹಿಡಿದು ಬಿಟ್ನೋ ಆಗ ನೋಡಿ ಕೃಷ್ಣನಿಗೆ ಅನ್ನಿಸ್ತು, ಇವನು ಇಷ್ಟೊಂದು ನನ್ನನ್ನು ಹಚ್ಕೊಂಡು ಬಿಟ್ಟಿದ್ದಾನ. ನಾನು ಅವನ ಜೊತೆಗೆ ಇರ್ಬೋದು, ಆದ್ರೆ ಇವನಿಗೆ ಯಾವ ಮೋಹದಿಂದ ಜಗತ್ತೇ ಬಿಡಬೇಕು, ಯಾವ ಮೋಹವನ್ನ ಪರಿಪೂರ್ಣವಾಗಿ ಬಿಡುವವನಾಗಬೇಕು. ಉದ್ಧವ ನನ್ನ ಮೇಲೆ ಮೋಹವನ್ನು ಬೆಳೆಸ್ಕೊಂಡ್ಬಿಟ್ಟಿಯನಲ್ಲ, ನನ್ನ ಸಂಘದಿಂದ ಇವನು ಮೋಹವನ್ನು ಬಿಡಬೇಕು, ಇವನೇನಾಗಿದ್ದಾನೆ ನನ್ನ ಮೇಲೆ ಮೋಹವನ್ನು ಬಿಡಿಸ್ಕೊಂಡ್ಬಿಟ್ಟಿದಾನಲ್ಲ ಅಂತ ಅಂದುಕೊಂಡು, ಈ ಉದ್ಧವ ಗೀತೆ ಅನ್ನೋದು ಏನಿದೆ ಭಗವದ್ಗೀತೆಗಿಂತ ದೊಡ್ಡದಿರುವಂತಹದ್ದು. 1100ಕ್ಕೂ ಹೆಚ್ಚು ಶ್ಲೋಕಗಳಿರುವುದು ಉದ್ಧವ ಗೀತೆಯಲ್ಲಿ. ಮತ್ತು ಭಗವದ್ಗೀತೆಯ ಒಂದು ವ್ಯಾಖ್ಯಾನ ರೂಪ ಅಂತ ಹೇಳಬಹುದು ಇದರಲ್ಲಿರುವಂತಹ ವಿಷಯಗಳು ಭಗವದ್ಗೀತೆಯ ಒಂದು ವ್ಯಾಖ್ಯಾನ ರೂಪ ಅಂತ ಹೇಳಬಹುದು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಕೃಷ್ಣನ ಚರಮ ಸಂದೇಶ ಅಷ್ಟೆ. ಈಗ ಒಬ್ಬ ವ್ಯಕ್ತಿ ತಾನು ಮುಕ್ತನಾಗ್ತೀನಿ ಅಂತ ಅವನಿಗೆ ಗೊತ್ತಾಗ್ಬಿಡ್ತು ಅಂದ್ರೆ, ತನ್ನ ಆಪ್ತನಾದಂತಹ ಮಗನನ್ನೋ ಹೆಂಡತಿಯನ್ನೋ ಯಾರನ್ನೋ ಒಬ್ಬನ ಕರೆದು ಅವನ ಹತ್ರ ಏನು ಮಾತಾಡ್ತಾನೆ? ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ ಅಂತ ಕೇಳ್ತಾನ? ಯಾವ ಬಟ್ಟೆ ಹಾಕೊಳ್ತೀಯ ನಾಳೆ ಅಂತ ಕೇಳ್ತಾನ? ಇಲ್ಲ. ಅವನ ಜೀವನದಲ್ಲಿ ಆದಂತಹ ಘಟನೆಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಘಟನೆಯನ್ನ ಮತ್ತು ಏನನ್ನ ಹೇಳಬೇಕೋ ಅದನ್ನು ಮಾತ್ರನೇ ಮಾತಾಡ್ತಾನೆ. ಯಾವುದನ್ನ ಮುಟ್ಟಿಸಿದ್ರೆ ಅನುಕೂಲನೋ ಅದನ್ನು ಮಾತ್ರನೇ ಮಾತಾಡುವವನೋ ಆಗ್ತಾನೆ. ಹಾಗೆ ಕೃಷ್ಣನ ಅವತಾರವೇ, ಕೃಷ್ಣ ಏನು ಅವತರಿಸಿದಾನೆ ಅದು ಪರಿಪೂರ್ಣವಾಗೊಂದು ಜ್ಞಾನಾವತಾರ. ಅದು ನೋಡಿ, ಕೃಷ್ಣನ ಜೀವನದೊಳಗೆ ಈ ರಾಕ್ಷಸರುಗಳನ್ನ ಉದ್ಧರಿಸೋದು ಅನ್ನೋದು ಒಂದು ಪಾರ್ಟ್ ಅಷ್ಟೇ. ಕೃಷ್ಣನ ನಿಜವಾದಂತಹ ನೀವು ಶ್ರೀಕೃಷ್ಣನನ್ನ ನೋಡಬೇಕು ಅಂದ್ರೆ ಅವನನ್ನ ಉದ್ಧವ ಗೀತೆಯಲ್ಲಿ ನೋಡಬೇಕು, ಅವನನ್ನ ಭಗವದ್ಗೀತೆಯಲ್ಲಿ ನೋಡಬೇಕು, ಅವನನ್ನ ಅನುಗೀತೆಯಲ್ಲಿ ನೋಡಬೇಕು. ಎಲ್ಲದರೊಳಗೂ ಕೂಡ ನೀವು ನೋಡುವವರಾಗಬೇಕು. ಅದು ಯಾಕೆ ಜ್ಞಾನಾವತಾರಿ ಕೃಷ್ಣ ಅಂದ್ರೆ, ಸುಮ್ಮನೆ ಏನೋ ಒಂದು ಎಲ್ಲೆಲ್ಲಿ ಜ್ಞಾನದ ದಾರಿ ತೋರಿಸತ್ತೋ, ಎಲ್ಲೆಲ್ಲಿ ಜ್ಞಾನವು ಹೊರಗಡೆಗೆ ಬರಬೇಕು ಅಂತಿದೆಯೋ ಅಲ್ಲೆಲ್ಲವೂ ಕೂಡ ಜ್ಞಾನ ಹೊರಬರುವಂತೆ ಮಾಡದ. ಮಹಾಭಾರತದ ಯುದ್ಧ ಆಯ್ತು, ಪಾಂಡವರನ್ನ ಧರ್ಮರಾಜನನ್ನ ಸಿಂಹಾಸನದ ಮೇಲೆ ಕೂಡಿಸ್ತಾ ಈ ಪಾಂಡವರು ಸಿಂಹಾಸನದ ಮೇಲೆ ಇರ್ತಾ ಆನಂದವಾಗಿ ಇದ್ಬಿಟ್ರು. ಕೃಷ್ಣ ಒಂದ್ಸಲಿ ಸಭೆ ನಡೀತಿರುತ್ತೋ, ಸಿಟ್ಟಿಗೆದ್ದು ಬಿಟ್ಟ ಮೇಲಕ್ಕೆ, ಸಿಟ್ಟಿಗೆದ್ದು ನಿಂತುಕೊಂಡು ಹೇಳ್ತಾನೆ, ಧರ್ಮದ ಸೂರ್ಯ ಮುಳುಗುವ ಹಂತದಲ್ಲಿದ್ದಾನೆ, ನೀವಿಲ್ಲಿ ರಾಜ್ಯದ ಮೇಲೆ ಕೂತಿದ್ದೀರಾ, ನಡಿರೋ ಎಲ್ರು ಅಂತ ಹೇಳಿ ಮತ್ತೆ ಕುರುಕ್ಷೇತ್ರಕ್ಕೆ ಕರ್ಕೊಂಡು ಬಂದ ಎಲ್ಲ ಪಾಂಡವರನ್ನ ಎಲ್ಲರನ್ನು. ಕೃಷ್ಣ ಎದುರಿಗೆ ನಿಂತಿದ್ದ ಭೀಷ್ಮ ಪಿತಾಮಹರಿಗೆ ಹೇಳಿ ಎಲ್ಲ ಧರ್ಮವನ್ನ ಉಪದೇಶ ಮಾಡಿ ಇವರಿಗೆ. ಎಷ್ಟು ದೊಡ್ಡದು ಮೋಕ್ಷ ಧರ್ಮ, ಮೋಕ್ಷ ಪರಮೋ ಆ ಒಂದು ಭೀಷ್ಮರು ಹೇಳಿದಂತಹ ಪರ್ವ ಅದು. ಎಲ್ಲಾ ಧರ್ಮಗಳನ್ನು, ಸ್ತ್ರೀ ಧರ್ಮ, ರಾಜಧರ್ಮ, ಎಲ್ಲ ಧರ್ಮಗಳನ್ನ ಹೇಳ್ತಾರೆ, ಎಲ್ಲವನ್ನೂ ಹೇಳ್ತಾರೆ.
ಆ ಒಂದು ಹೇಳಿದಾಗ ಯಾಕೆ ನೋಡಿ, ಕೃಷ್ಣನು ನಿಂತು ಹೇಳಿಸಿದಂಥದ್ದನ್ನ, ಕೃಷ್ಣ ಅಂದ್ರೆ ಅದು ಜಗತ್ತೊಳಗೆ ಎಷ್ಟೆಷ್ಟರ ಮಟ್ಟಿಗೆ ಜ್ಞಾನವನ್ನ ಉಳಿಸುವ ಕೆಲಸವು ನಡೆಯಬೇಕೋ ಅಷ್ಟಷ್ಟರ ಮಟ್ಟಿಗೆ ಜ್ಞಾನವನ್ನು ಕೃಷ್ಣ ಪರಮಾತ್ಮನು ಉಳಿಸಿದ. ಕೃಷ್ಣ ಪರಂಧಾಮಕ್ಕೆ ಹೋಗೋಕ್ಕೆ 4 ದಿನ ಟೈಮ್ ಇದೆ. ಇದಾದ್ಮೇಲೆ 4ನೇ ದಿನಕ್ಕೆ ಹೊರಟೋಗ್ತಾನ ಅವನು, ಉದ್ಧವ ಗೀತೆ ಆದ್ಮೇಲೆ. ಆ ರೀತಿ ಆದಂತಹ ಸಂದರ್ಭದಲ್ಲೂ ಉದ್ಧವನನ್ನ ಕೂಡಿಸಿ 1500 ಶ್ಲೋಕ, 1100-200 ಶ್ಲೋಕದಷ್ಟು ಧರ್ಮೋಪದೇಶವನ್ನ ಅವನು ಮಾಡಿದ್ದಾನೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವು ಕೃಷ್ಣನಿಗೆ ಆ ಜ್ಞಾನೋಪದೇಶದೊಳಗಿದ್ದಂತಹ ಒಂದು ಪ್ರೇಮ ಎಷ್ಟಿತ್ತು ಅಂತ. ನಾವು ಕೃಷ್ಣ ಅಂದ ಕೂಡಲೇ ಅವನು ನಾವು ಏನಂತ ಹೇಳ್ತೀವಿ, ಕೇವಲ ಒಂದು ಗೋಪಿಕೆಯರ ಒಂದು ಅವ್ರ ಜೊತೆಗೆ ಕಾಲ ಕಳೆದಂಥದ್ದು, ಅವನು ಕೃಷ್ಣನು ಆ ಗೋಪಾಲಕರ ಜೊತೆ ಆಟ ಆಡಿದಂಥದ್ದು. ಹೌದು, ಅವೆಲ್ಲ ಮಾಡ್ದ, ಅವೆಲ್ಲ ಲೋಕಾನುಗ್ರಹಕ್ಕೆಲ್ಲ ಬೇಕಿತ್ತದೆಲ್ಲ, ಲೋಕಾನುಗ್ರಹ ಆಗೋದಿಕ್ಕೆ ಅವೆಲ್ಲವೂ ಬೇಕಿತ್ತು. ಆದರೆ ನಿಜವಾದ ಕೃಷ್ಣ ಅಂದ್ರೆ ಯಾರು? ನಿಜವಾದ ಕೃಷ್ಣ ಅಂದ್ರೆ ಒಬ್ಬ ಜ್ಞಾನಿ ಕೃಷ್ಣ. ಅವನು ಮಾಡಿದಂತಹ ಸಮಸ್ತ ಉಪದೇಶಗಳು, ಅವನ ಜೀವನದ ಎಲ್ಲಾ ಘಟನೆಗಳು ಕೂಡ ನೀವು ಸುಮ್ಮನೆ ಸಂಗ್ರಹಿಸಿ ನೋಡಿದ್ದಾದ್ರೆ ಪ್ರತಿಯೊಂದು ಘಟನೆಯೊಳಗೂ ಕೂಡ ಒಂದು ಅಧ್ಯಾತ್ಮವನ್ನು ನಮಗೆ ಉಪದೇಶವನ್ನ ಮಾಡಿದ್ದಾನೆ. ಅಧ್ಯಾತ್ಮವನ್ನು ಉಪದೇಶ ಮಾಡಿದ್ದಾನೆ. ನಾವಾಗಿದ್ರೆ 3 ದಿನ ಉದ್ದವ ನಾನು 3 ದಿನ ಇರ್ತೀನಿ ಕಣ, ಆರಾಮಾಗಿರೋಣ ಬಾರೋ ಅಂತ ಹೇಳ್ಬಿಡ್ತಿದ್ವಿ. ಸುಮ್ಮನೆ ಆರಾಮಾಗಿರೋ, ನಾವೆಲ್ಲ ಏನೇನ್ ಜೀವನದಲ್ಲಿ ಅವೆಲ್ಲ ನೆನಪಿಸ್ಕೊಂಡು ಹೋಗೋ ಸಂದರ್ಭದಲ್ಲೂ ಕೂಡ ಉದ್ಧವನಿಗೆ ಜ್ಞಾನೋಪದೇಶವನ್ನ ಮಾಡ್ದ. ಹೇಳಿದ್ನಲ್ಲ, ಶ್ರೀಕೃಷ್ಣ ಪರಮಾತ್ಮನ ಚರಮ ಸಂದೇಶ. ಒಬ್ಬ ಮನುಷ್ಯನ ಚರಮ ಸಂದೇಶ ಏನು ಅಂತ ಕೇಳ್ತೀವಲ್ಲ, ಹಾಗೆ ಕೃಷ್ಣನ ಚರಮ ಸಂದೇಶ ಬಂದು ಉದ್ಧವ ಗೀತ. ಉದ್ಧವ ಗೀತ, ಇದೇ ಉದ್ಧವ ಗೀತೆಯಲ್ಲಿಯೇ ಈಗೇನು ಭಾಗವತ ಸಪ್ತಾಹವನ್ನ ಮಾಡದೆ 7 ದಿನ ಪ್ರತಿನಿತ್ಯ 2 ಗಂಟೆ 2 ಗಂಟೆ 2 ಗಂಟೆ 2 ಗಂಟೆ ಇದೇ ಏಕಾದಶ ಸ್ಕಂದವನ್ನೇ 7 ದಿನ ಅದೇ 2 ಗಂಟೆ ಹೇಳಿದ್ದೀನಿ. 7 ದಿನವೂ ಬರೀ ಉದ್ಧವ ಗೀತೆಯನ್ನೇ ಹೇಳಿದ್ದೀನಿ, ಬೇರೆ ಇನ್ನೇನು ಹೇಳಿಲ್ಲ. ಅಷ್ಟು ಹೇಳಿದ್ರು ಅದು ಮುಗಿಸಕ್ಕಾಗಿಲ್ಲ ಉದ್ಧವ ಗೀತೆಯನ್ನ. ಯಾಕೆ ಅಂದ್ರೆ ಹೇಳಿ ಮುಗಿಸಕ್ಕಾಗಲ್ಲ ಭಾಗವತವನ್ನ. 18,000 ಶ್ಲೋಕಗಳು, ಪ್ರತಿ ಒಂದು ಶ್ಲೋಕವೂ ಕೂಡ ಕೃಷ್ಣನ ಉಪದೇಶ, ಕೃಷ್ಣನ ಒಂದು ವಾಂಗ್ಮಯಿ ಮೂರ್ತಿ ಭಾಗವತ ಅಂದ್ರೆ. ಅದನ್ನ ಹೆಂಗೆ ಹೇಳಿ ಮುಗಿಸಕ್ಕಾಗತ್ತೆ ನಾವು? ಆಗ ನೋಡಿ, ಆ ಒಂದು ಹೇಳಬೇಕಾದಾಗ ನಿನಗೊಂದು ಪೂರ್ವ ಇತಿಹಾಸ ಹೇಳ್ತೀನಿ ಕಣೋ, ಕೇಳ್ಕೊಳ್ಳೋ ಅಂತ ಹೇಳ್ತಾನೆ. ಯದು ಮಹಾರಾಜ ಅಂದ್ರೆ ಯದು ಕುಲದ ಪೂರ್ವ ಚಕ್ರವರ್ತಿ, ಅವನಿಂದಲೇ ಯಾದವರು ಅಂತ ಹುಟ್ಟಿದ್ದು. ಯದು ಮಹಾರಾಜನಿಂದನೇ ಹುಟ್ಟಿದಂಥದ್ದು ಯಾದವರು ಅಂತ. ಹೀಗಿದ್ದಾಗ ಒಂದ್ಸಲಿ ಯದು ಮಹಾರಾಜನ, ದೊಡ್ಡ ಮಹಾರಾಜ ಅವನು, ಎಲ್ಲಾ ಸುಖ ಐಶ್ವರ್ಯ ಸಂಪತ್ತು ಇತ್ಯಾದಿಗಳು ಎಲ್ಲವೂ ಕೂಡ ಇರತ್ತೆ. ಹೀಗಿದ್ರೂ ಕೂಡ ಯದು ಮಹಾರಾಜ ಒಂದು ಉಪ್ಪರಗಿಯ ಮನೆಯಲ್ಲಿ ನಿಂತಿರ್ತಾನೆ. ಕೆಳಗಡೆಗೆ ಏನಾಗುತ್ತೆ ಅಂದ್ರೆ ಒಬ್ಬ ತಿತಿಕ್ಷು, ಒಬ್ಬ ಅವಧೂತ, ಒಬ್ಬ ಸನ್ಯಾಸಿ ಆನಂದದಿಂದ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆನಂದದಿಂದ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ನಡ್ಕೊಂಡು ಹೋಗ್ಬೇಕಾದಾಗ ಯದುಗನ್ಸುತ್ತೆ, ಒಂದು ಲಂಗೋಟಿಯನ್ನ ಹಾಕ್ಕೊಂಡಿದ್ದಾನೆ, ಕೇವಲ ಒಂದು ಕೌಪೀನವನ್ನ ಕಟ್ಕೊಂಡಿದ್ದಾನೆ. ಅವನ ಮುಖವನ್ನ ನೋಡಿದ್ರೆ ಅಷ್ಟು ಆನಂದದಿಂದಿದ್ದಾನೆ. ಅವನು ಮಲ್ಕೊಳ್ಳೋದು ಒಂದು ಮರದ ಕೆಳಗಡೆ ಮಲ್ಕೊಳ್ತಾನೆ, ತಿನ್ನೋದು ಯಾರ ಹತ್ರನೋ ಕೈ ಚಾಚಿ ಸಿಕ್ಕಿದ್ದನ್ನು ತಿಂತಾನೆ. ಇಷ್ಟೇ ಇದ್ರೂ ಕೂಡ ಇಷ್ಟು ಆನಂದವಾಗಿದ್ದಾನಲ್ಲ, ನನ್ನ ಹತ್ರ ಇಂಥ ದೊಡ್ಡ ಅರಮನೆ, ಮಲ್ಗೋದಿಕ್ಕೆ ಮೆತ್ತಗಿರೋ ಹಾಸಿಗೆ, ಹೊತ್ಕೊಳ್ಳಕ್ಕೆ ರತ್ನ ಕಂಬಳಿ, ಕೂತ್ಕೊಳ್ಳಕ್ಕೆ ಆಸನಗಳು, ಬೇಕಾದಷ್ಟು ಸಂಪತ್ತು, ಬೇಕಾದಷ್ಟು ಎಲ್ಲವೂ ಇದೆ. ಆದರೂ ನಾನು ದುಃಖದಲ್ಲಿದ್ದೀನಿ. ಆದರೂ ನಾನು ಯಾವ್ದ್ರೊಳಗಿದ್ದೀನಿ? ದುಃಖದಲ್ಲಿದ್ದೀನಿ. ಇವನು ಏನೂ ಇಲ್ಲ, ಇವನಿಷ್ಟು ಆನಂದದಿಂದಿದಾನಲ್ಲ, ಈ ಆನಂದಕ್ಕೆ ಕಾರಣ ಏನು ಅಂತ ಹೋಗಿ ಆ ಅವಧೂತನನ್ನೇ ಕೇಳ್ಬಿಡ್ತಾನೆ. ಆ ಅವಧೂತನೇ ಯಾರಪ್ಪ ಅಂದ್ರೆ ಸಾಕ್ಷಾತ್ ದತ್ತಾತ್ರೇಯರೇ ಅವಧೂತ ರೂಪದಿಂದ ಬಂದಿರ್ತಾರೆ. ಸಾಕ್ಷಾತ್ ದತ್ತಾತ್ರೇಯರವರು ಅವರೇ ಅವಧೂತರ ರೂಪದಿಂದ ಬಂದಿರ್ತಾರೆ. ಬಂದಾಗ ಅವನು ಕೇಳ್ತಾನೆ, ಕುತೋ ಬುದ್ಧಿರಿಯಂ ಬ್ರಹ್ಮನ್ ಅಕರ್ತುಸ್ಸು ವಿಶಾರದ. ಒಂದ್ ಸಣ್ಣ ಕೆಲಸ ಮಾಡಲ್ಲ ನೀವು, ನಿಮಗೇನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲೋ ಎಂಬ ಬುದ್ಧಿ ಹೆಂಗ್ ಬಂತಪ್ಪ ನಿಮಗೆ? ಮೊದ್ಲು ಅದನ್ನ ಹೇಳಿ ನನಗೆ.
ಜಗತ್ತಲ್ಲಿ ನಂಗೇನೂ ಬೇಡ ಅನ್ನೋರಿದಾರ? ಹುಟ್ಟದೇ ಇರೋ ಮಗು, ಸತ್ತಂಥ ಮನುಷ್ಯ ಇಬ್ಬರೇ ಬೇಡ ಅಂತ ಹೇಳೋರು. ಈಗ ನಮ್ಮನೇಲಿ ಸುಮ್ಮನೆ, ನಮ್ಮನೆ ನಡು ಮನೇಲಿ ನಿಂತ್ಕೊಳ್ಳಿ, ಸುಮ್ಮನೆ ಕತ್ತೆ ಸುಮ್ಮನೆ ಹಿಂಗ್ ಸುತ್ತ ಹಿಂಗ್ ತಲೆ ಅಲ್ಲಾಡಿಸಿ, ರೂಮಿಗೆ ಹೋಗಿ ಸುಮ್ಮನೆ ಹಿಂಗ್ ತಲೆ ಅಲ್ಲಾಡಿಸಿ, ಲಾಫ್ಟ್ ಎಲ್ಲ ಓಪನ್ ಮಾಡಿ, ಮೇಲಿಂದು ಕಬೋರ್ಡ್ ಲಾಫ್ಟ್ ಎಲ್ಲ ಓಪನ್ ಮಾಡಿ ಹಿಂಗ್ ಅಲ್ಲಾಡಿಸಿ, ಎಲ್ಲಾ ಕಡೆಗೂ ಗಂಟು 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 ಕಟ್ಟು ತುಂಬಿಟ್ಟಿರ್ತೀರ, ಹಿಂಗೆಲ್ಲ ತುಂಬಿಬಿಟ್ಟಿರ್ತೀರ, ಎಲ್ಲ ಮಾಡ್ಬಿಟ್ಟಿರ್ತೀರ. ಅದೆಲ್ಲ ಏನಕ್ಕೆ? ಯಾವತ್ತೋ ಉಪಯೋಗ ಬರುತ್ತೆ ಅಂತ ಸುಮ್ಮನೆ ಮೇಲೆ ತುಂಬಿಕೊಂಡಿರ್ತೀರ. ಎಸಿಯಕ್ಕೆ ಬೇಜಾರು, ಎಸಿಬಾರ್ದು, ಸುಮ್ಮನೆ ತುಂಬ್ಕೊಂಡ್ಬಿಡೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನ ಅನುಭವಿಸ್ತಾ ಇದ್ದೀವಿ. ಆ ಅನುಭವಿಸ್ತಾ ಇರ್ಬೇಕಾದ್ರೆ ಯಾರೊಬ್ಬರು ಸಾಕು ಎಂಬ ಬುದ್ಧಿಯಿಂದ ಜೀವನವನ್ನ ಅನುಭವಿಸ್ತಾ ಇದೀವಿ ಹೇಳಿ ನೋಡೋಣ. ಸಾಕು ಎಂಬ ಬುದ್ಧಿ ಇದೆಯಾ ನಮಗೆ? ಬೇಕು 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 ಬೇಕು. ನಮ್ಮ ಗುರುಗಳು ಹೇಳೋರು, ತೀರ ಬೇಕು ಬೇಕು ಅನ್ಕೋಬಾರ್ದನ್ನ ನಾವು ದೊಡ್ಡ ಬೇವಕೂಫರಾಗ್ಬಿಡ್ತೀವಂತೆ. ಏನ್ ಹೇಳಿ, ಎಷ್ಟು ಬೇಕುಗಳ ಹಿಂದೆ ಹೋಗ್ತೀವೋ ಅಷ್ಟು ನಾವು ದಡ್ಡರಾಗ್ಬಿಡ್ತೀವಂತೆ. ಯಾವುದೋ ಒಂದು ಧರ್ಮ ಕೆಲಸ ಒಂದು ಮಾಡ್ತಾ ಆನಂದವಾಗಿರ್ತಾ ಜೀವನ ಎಷ್ಟು ಸುಲಭವಾಗಿ ಮತ್ತು ಗಂಟಿಲ್ಲದೆ ಸಾಗುತ್ತೋ ಅಷ್ಟು ನಿರಮ್ಮಳವಾಗಿ ಸಾಗಿಸ್ಬೇಕಂತೆ. ನಮ್ಮ ಜೀವನವನ್ನ ನಾವೇ ಹಿಡಿದು 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 ಕಟ್ಟಾಕೋಬಾರ್ದಂತೆ. ಹೆಂಗ್ ಹೋಗುತ್ತೋ ಆ ರೀತಿಯಾಗಿ ನಾವು ಮುಂದಕ್ಕೆ ಸಾಗಿಸ್ತಾ ಸಾಗ್ತಾ ಸಾಗ್ತಾ ಇರ್ಬೇಕಂತೆ. ನೋಡಿ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಪ್ಪ. ಜನೇಶು ದಹ್ಯಮಾನೇಶು ಕಾಮಲೋಭದವಾಗ್ನಿನ ನ ತಪ್ಯಸೇಗ್ನಿನ ಮುಕ್ತ ಗಂಗಾಂಭಸ್ತ ಇವ ದ್ವಿಪಃ. ನೋಡಪ್ಪ, ಬೇರೆ ಜನ ಎದು ಹೇಳ್ತಾನೆ, ಬೇರೆ ಜನರು ಕಾಮ ಕ್ರೋಧ ಲೋಭ ರೂಪಿಯಾದಂತಹ ಬೆಂಕಿಯಲ್ಲಿ ಬೇಯ್ತಾ ಇದ್ದಾರಪ್ಪ. ಆ ಅಗ್ನಿಯಿಂದ ರಕ್ಷಿಸಿಕೊಳ್ಳಲು ಯಾವುದೇ ದಾರಿ ಇಲ್ಲದೆ ಇದ್ರೂ ಕೂಡ ನೀವಾದರೂ ಪೂರ್ಣ ಕಾಮರಾಗಿ ಮುಕ್ತರಾಗಿದ್ದೀರ. ಹೇಗೆ ಗಂಗೆಯ ನೀರಿನಲ್ಲಿ ನಿಂತ ಆನೆಗೆ ದಾವಾನಳದ ಶಾಖ ತಗಲದೆ ಶೀತಲತೆಯನ್ನೇ ಅನುಭವಿಸುತ್ತೋ ಹಾಗೆ ಪ್ರಪಂಚದ ಯಾವ ಒಂದು ತಾಪವನ್ನೂ ಕೂಡ ಅನುಭವಿಸದೆ ಇಷ್ಟು ಆನಂದವಾಗಿದಿರಲ್ಲ, ಅದು ಹೇಗೆ ಅಂತ ಕೇಳ್ತಾನೆ. ನೋಡಿ, ಆಗ ಅವ್ರ ಗುರುಗಳು ಹೇಳ್ತಾರೆ, ಅಲ್ಲ ನೀನ್ ಇಷ್ಟು ಸಲ ಕೇಳ್ತಾ ಇದೆಯಲ್ಲಪ್ಪ, ನೀನ್ ಹೆಂಗ್ ಆನಂದವಾಗಿದೀಯಾ, ಯಾವ ರೀತಿ ಆನಂದವಾಗಿದೀಯಾ ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ, ದತ್ತಾತ್ರೇಯರು ಹೇಳ್ತಾರೆ, ಯದುನೈವಂ ಮಹಾಭಾಗೋ ಬ್ರಹ್ಮಣ್ಯೇನ ಸುಮೇಧಸ ಪೃಷ್ಟ ಸಭಾಜಿತ ಪ್ರಾಹ ಪ್ರಶ್ರಯಾವನಯತಂ ದ್ವಿಜಃ. ಉದ್ಧವ, ಆ ಬ್ರಾಹ್ಮಣನನ್ನ ಆ ಅವಧೂತನನ್ನ ಯದು ಇಷ್ಟೆಲ್ಲ ಪ್ರಶ್ನೆಯನ್ನ ಮಾಡಿದಾಗ ವಿನಮ್ರನಾಗಿ ದೀರ್ಘದಂಡ ನಮಸ್ಕಾರವನ್ನ ಮಾಡಿ, ನಿಮ್ಮ ಸಂತೋಷಕ್ಕೆ ಕಾರಣ ಏನು ಹೇಳಿ ಅಂತ ಕೇಳದ್ನಂತೆ. ನನ್ನ ಹತ್ರ ಎಲ್ಲ ಇದೆ, ನಾನ್ ದುಃಖಿಯಾಗಿದ್ದೀನಿ, ನಿಮ್ಮ ಹತ್ರ ಏನೂ ಇಲ್ಲ, ನೀವು ಸುಖಿಯಾಗಿದ್ದೀರಾ ಅಂತ ಹೇಳಿದ್ರು. ಅದಕ್ಕೆ ಕಾರಣ ಏನು ಅಂತ ಆ ದತ್ತಾತ್ರೇಯರನ್ನ ಕೇಳಿದಾಗ ದತ್ತಾತ್ರೇಯರು ಹೇಳಿದ್ರಂತೆ, ನೋಡಪ್ಪ, ನಾನು ಜಗತ್ತಲ್ಲಿ ಅನೇಕ ಜನ ಗುರುಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಬ್ಬೊಬ್ಬ ಗುರುವಿನಿಂದಲೂ ಒಂದೊಂದು ಪಾಠವನ್ನ ಕಲ್ತಿದ್ದೇನೆ. ನಾನು ಒಬ್ಬೊಬ್ಬ ಗುರುವಿನಿಂದಲೂ ಕೂಡ ಒಂದೊಂದು ಪಾಠವನ್ನ ಕಲ್ತಿದ್ದೇನೆ. ಆ ಗುರುವಿನಿಂದ ಆ ಪಾಠವನ್ನ ಕಲ್ತು ಆ ಪಾಠವನ್ನ ನನ್ನ ಜೀವನದಲ್ಲಿ ಇಟ್ಟುಕೊಂಡು ನಾನು ಮುಕ್ತನಾಗಿ ಆನಂದವಾಗಿದ್ದೀನಪ್ಪ. ನನಗೆ ಒಬ್ಬರು ಇಬ್ಬರು ಗುರುಗಳಲ್ಲಪ್ಪ, ನನಗೊಟ್ಟು 24 ಜನ ಗುರುಗಳು. ಏನ್ ಹೇಳಿ? ಶಬರೀಶ ತಲೆ ಮೇಲೆ ಕೈ ಹೊತ್ಕೊಂಡ. ಒಬ್ಬ ಗುರುನ್ ಕಟ್ಕೊಂಡೆ ಎಷ್ಟು ಒದ್ದಾಡ್ತಿದ್ದೀನಿ, ಅಲ್ಲಿಗ್ ಬಾ ಇಲ್ಲಿಗ್ ಬಾ ಅಂತ ಒದ್ದಾಡಿಸ್ತಿದ್ದಾರೆ. 24 ಜನ ಆಗ್ಬಿಟ್ರೆ ನನ್ ಗತಿ ಏನು? ಅದಕ್ಕೆ ಅವನು ಬುದ್ಧಿವಂತ. ಅವಧೂತರು ಏನು ಬುದ್ಧಿವಂತರು, ಏನ್ ಮಾಡಿದ್ರು? ಅವ್ರು ಯಾರು ಮನುಷ್ಯರನ್ನ ಗುರುಗಳನ್ನಾಗೆ ಮಾಡ್ಕೊಳ್ಳಿಲ್ಲ. ಅವನು ಏನೋ ಮನುಷ್ಯರನ್ನ ಗುರುಗಳನ್ನಾಗೆ ಮಾಡ್ಕೊಳ್ಳಿಲ್ಲ. ಗೊತ್ತು ಈ ಮನುಷ್ಯರು ಗುರುಗಳ ಸ್ವಭಾವ ಏನು ಅಂತ. ಅದಕ್ಕೆ ಹೇಳ್ತಾರೆ, ಬಹವಃ ಗುರವಃ ಸಂತಿ ಶಿಷ್ಯ ವಿತ್ತಾಪಹಾರಕಾಹ ಕೇಚಿತ್ತು ಗುರವಃ ಸಂತಿ ಶಿಷ್ಯ ಚಿತ್ ತಾಪಹಾರಕಾಹ ಅಂತ. ಜಗತ್ತಲ್ಲಿ 100 ಜನ ಗುರುಗಳು ಸಿಗ್ತಾರಂತೆ. ಏನಿರ್ಬೋದು ಈ ಶಿಷ್ಯನ ಹತ್ರ, ಏನೇನ್ ಪಡಿಬೋದು ಈ ಶಿಷ್ಯನ ಹತ್ರ, ಅದನ್ನ ನೋಡು, ಶಿಷ್ಯನ ಒಂದು ಪರಿಸ್ಥಿತಿಯನ್ನ ನೋಡೆ ಅವನು ಶಿಷ್ಯ ಅಂತ ಸ್ವೀಕಾರ ಮಾಡೋರಂತೆ. ಆ ತರ 100 ಜನ ಗುರುಗಳು ಇರ್ತಾರಂತೆ. ಆದ್ರೆ ಕೆಲವೇ ಗುರುಗಳು ಇರ್ತಾರಂತೆ. ಶಿಷ್ಯ ಚಿತ್ ತಾಪಹಾರಕಾಹ, ಶಿಷ್ಯನ ಹೃದಯದಲ್ಲಿರುವಂತಹ ಲೋಭ
ಆಸೆ ಮುಂತಾದಂತಹ ಗುಣಗಳಿದೆಯಲ್ಲ, ಅದರಿಂದ ಸುಡ್ತಾ ಇದೆಯಲ್ಲ ಅವನ ಜೀವನವನ್ನ, ಆ ತಾಪವನ್ನ ಕಡಿಮೆ ಮಾಡುವಂತಹ ಗುರುಗಳು ಕೆಲವು ಜನ ಸಿಗ್ತಾರಂತೆ. ಕೆಲವು ಜನ ಸಿಗೋದು. ಹೇಳ್ತಾರೆ ನೋಡಿ, ನಂಗೆ 24 ಜನ ಗುರುಗಳಪ್ಪ. ಯಾರ್ಯಾರು ನನಗೆ ಗುರುಗಳು? ಮೊದಲನೇದಾಗಿ ಪಂಚಭೂತಗಳು ನನ್ನ ಗುರುಗಳು. ಭೂಮಿ, ವಾಯು, ಆಕಾಶ, ಜಲ, ಅಗ್ನಿ, ಆ ನಂತರ ಯಾರ್ಯಾರು ನನಗೆ ಗುರುಗಳು? ಚಂದ್ರ, ಸೂರ್ಯರು ನನ್ನ ಗುರುಗಳು. ನಂತರ ಪಾರಿವಾಳ, ಹೆಬ್ಬಾವು, ಸಮುದ್ರ, ಒಂದು ಪತಂಗ, ದುಂಬಿ ಅಥವಾ ಜೇನುನೊಣ, ಆನೆ, ಜೇನು ತೆಗೆಯೋನು, ಜಿಂಕೆ, ಮೀನು, ಪಿಂಗಳ ಅನ್ನುವಂತಹ ಒಬ್ಬಳು ವೇಶ್ಯೆ, ಒಂದು ಕುರುರ ಪಕ್ಷಿ, ಒಂದು ಚಿಕ್ಕ ಮಗು, ಒಂದು ಹುಡುಗಿ, ಒಂದು ಬಾಣವನ್ನ ತಯಾರಿಸೋನು, ಒಂದು ಸರ್ಪ, ಒಂದು ಜೇಡರ ಹುಳು, ಒಂದು ಭೃಂಗಕೀಟ. ಇಷ್ಟು ಜನ ನನಗೆ ಗುರುಗಳಪ್ಪ. ನನಗೊಟ್ಟು 24 ಜನ ಗುರುಗಳು. ನನಗೆ 24 ಜನ ಗುರುಗಳು. ಆ 24 ಜನರಿಂದಲೂ ನಾನು ಒಂದೊಂದು ವಿದ್ಯೆಯನ್ನ ಕಲಿತೆ. ಆ ವಿದ್ಯೆಯನ್ನು ನಾನು ಅಳವಡಿಸಿಕೊಂಡೆ. ನೋಡಿ, ಈ ಎಲ್ಲಾ ಗುರುಗಳಿಂದ ಕಲಿತಂತಹ ವಿದ್ಯೆಯನ್ನ ಅಳವಡಿಸಿಕೊಳ್ಳಕ್ಕೆ ಒಬ್ಬ ಅವಧೂತನಿಗೆ ಮಾತ್ರನೇ ಸಾಧ್ಯ. ಒಬ್ಬ ಗೃಹಸ್ಥನು ಈ ವಿದ್ಯೆಯನ್ನ ಅಳವಡಿಸಿಕೊಳ್ಳಕ್ಕೆ ಬಹಳ ಕಷ್ಟಪಡಬೇಕು. ಅದನ್ನ ಪ್ರಯತ್ನ ಪಟ್ಟು ಬಹಳ ಕಷ್ಟಪಡಬೇಕು. ಯಾಕಂದ್ರೆ ಗೃಹಸ್ಥನಿಗೆ ಕಷ್ಟ ಸಾಧ್ಯ. ಯಾಕೆ ತನ್ನದೇ ಆದಂತಹ ಜವಾಬ್ದಾರಿಗಳಿರುತ್ತೆ, ತನ್ನದೇ ಆದಂತಹ ಕೆಲವೊಂದು ನಿಯಮಗಳಿರುತ್ತೆ. ಅದನ್ನ ಅವನು ಬಿಟ್ಟು, ಯಾಕಂದ್ರೆ ಗೃಹಸ್ಥ ಧರ್ಮವೇ ಬೇರೆ, ಅವಧೂತ ಧರ್ಮವೇ ಬೇರೆ. ನಾನು ಈ ಗುಣಗಳನ್ನ ಅಳವಡಿಸ್ಕೊಳ್ಬೇಕು ಅಂದ್ರೆ ನಾನು ಎಲ್ಲವನ್ನೂ ಬಿಟ್ಟವನಾಗಬೇಕು. ಆದರೂ ಬಿಡುವುದಕ್ಕೆ ತೀರ್ಮಾನವನ್ನ ಮಾಡಬೇಕು ಅಂದ್ರೆ ಒಂದಷ್ಟರ ಮಟ್ಟಿಗೆ ನಾವು ಏನ್ ಮಾಡಬೇಕು ಅಂದ್ರೆ ಬಿಡುವುದಕ್ಕೆ ಪ್ರಯತ್ನವನ್ನಾದ್ರೂ ಪಡಬೇಕು. ನೋಡಿ, ಮೊದಲಿಗೆ ನಾನು ಭೂಮಿಯಿಂದ ಏನು ಕಲಿತೆ ಅಂದ್ರೆ, ಮೊದಲಿಗೆ ಹೇಳ್ತಾನೆ ನೋಡಪ್ಪ, ಭೂಮಿಯಿಂದ ನಾನು ಏನು ಕಲ್ತನಪ್ಪ ಅಂದ್ರೆ, ಒಬ್ಬ ಜ್ಞಾನಿ ತನಗೆ ಬೇರೆಯವರು ಎಷ್ಟೇ ಕಷ್ಟ ಕೊಟ್ಟರೂ ಕೂಡ ಅದೆಲ್ಲವೂ ಕೂಡ ನನಗೆ ಪ್ರಾರಬ್ಧಕ್ಕನುಗುಣವಾಗಿ ಬಂದಿದೆ ಅಂತ ತಿಳಿದು ತನ್ನ ಸ್ವರೂಪದಿಂದ ಒಂದು ಕಿಂಚಿತ್ತೂ ಕೂಡ ವಿಚಲಿತನಾಗಬಾರದಂತ. ಭೂಮಿಯನ್ನು ಎಷ್ಟು ಕಡೆ ಕೆತ್ತುತ್ತೀವಿ, ಎಷ್ಟು ಕಡೆಗೆ ನೋವು ಮಾಡ್ತೀವಿ. ಒಂದ್ ಕಡೆ ಎಲ್ಲೋ ಇದ್ದಂಥದ್ದು ದೊಡ್ಡ 10 ಅಫ್ಟಿಯರ್ ಬಿಲ್ಡಿಂಗ್ಗಳನ್ನ ಕಟ್ತೀವಿ. ನಾವು ಭೂಮಿಗೇನು ಭಾರ ಹೆಚ್ಚು ಮಾಡ್ತಾ ಇಲ್ಲ, ಅದೊಂದು ಭ್ರಾಂತಿ ಅಷ್ಟೇ. ಎಲ್ಲೋ ಇದ್ದಿದ್ ಮಣ್ಣು ಕಲ್ತಂದು ಇನ್ನೆಲ್ಲೋ ಹಾಕ್ತಾ ಇದೀವಿ ಅಷ್ಟೇ. ಅವಳು ತೂಕ ಅಷ್ಟೇ ಇದೆ. ಹೇಳಿದ್ ಗೊತ್ತಾಯ್ತಲ್ಲ. ಈಗ ನಾವೊಂದು ಫಾಲ್ಕನ್ ಸಿಟಿ ಕಟ್ಟಿದ್ವಿ ಅಂದ್ರೆ ಅಲ್ಲಿರೋ ಕಲ್ಲು ಮಣ್ಣು ಇನ್ನೆಲ್ಲೋ ಭೂಮಿ ಒಳಗಿತ್ತು, ಅಲ್ಲಿ ತಂದು ಹಾಕೊಂಡಿದೀವಿ ಅಷ್ಟೇ. ಭೂಮಿಗೆ ಏನ್ ಭಾರ ಅಲ್ಲ ಅದು. ಆದ್ರೆ ಎಷ್ಟು ನೋವು ಮಾಡ್ತೀವಿ ಅದಕ್ಕೆ, ಎಷ್ಟು ಆಳಕ್ಕೆ ಹೋಗ್ತೀವಿ. ಅಷ್ಟೆಲ್ಲಾ ಮಾಡಿದ್ರೂ ಕೂಡ ಏನಂತ ಹೇಳ್ತಾರೆ, ನಾನು ಯಾವುದೇ ರೀತಿಯಿಂದ ವಿಚಲಿತನಾಗಬಾರದು ಅನ್ನೋದನ್ನ ನಾನು ಆ ಕ್ಷಮಾಗುಣವನ್ನ ಭೂಮಿಯಿಂದ ಕಲಿತೆ. ನಾನು ಮೊದಲಿಗೆ ಭೂಮಿಯಿಂದ ಕಲ್ತಂಥದ್ದು ಯಾವ್ದಪ್ಪ ಅಂದ್ರೆ ಒಂದು ಕ್ಷಮಾಗುಣವನ್ನ ಕಲಿತೆ. ಮತ್ತಿನ್ನೊಂದು ಏನನ್ನ ಕಲಿತೆ? ಭೂಮಿಯಿಂದ ಎರಡನೆಯ ಗುಣವನ್ನು ಏನು ಕಲಿತೆ? ಪರೋಪಕಾರವನ್ನ ಕಲಿತೆ. ನನ್ನನ್ನ ಆಶ್ರಯಿಸಿ ಯಾರೇ ಬಂದರೂ ಕೂಡ ಅವರನ್ನ ಕೈ ಬಿಡಬಾರದು ಅನ್ನೋದನ್ನ ಭೂಮಿಯಿಂದ ಕಲಿತೆ. ನೀವು ಒಂದು ಬೀಜ ಎಸಿರಿ, ಅದು ನಿಮಗೆ 1000 ಬೀಜ ಆಗಿ ವಾಪಸ್ ಬರುತ್ತೆ. ಒಂದು ವಾಟೆ ಎಸಿರಿ, ಪ್ರತಿ ವರ್ಷವೂ ಕೂಡ 100 ಮಾವಿನ ಹಣ್ಣನ್ನ ಕೊಡುತ್ತೆ. 100 ಮಾವು ಯಾರು ಕೊಡ್ತಾರೆ ನಮಗೆ? ಒಂದು ಕಡ್ಡಿ ನೆಡಿ, ಅಲ್ಲೊಂದು ಇದಿದೆ ನಿಮಗೆ, ಅಲ್ಲೊಂದು ಕಣಿಗ್ಲೆ ಗಿಡ ಇದೆ. ಆ ಕಣಿಗ್ಲೆ ಗಿಡಕ್ಕೇನು ನೀವು ಬೇರೆ ಬೇಕಾಗಿಲ್ಲ, ಒಂದು ರಂಬೆ ಮುರ್ಕೊಂಡೋಗಿ ಭೂಮಿಯಲ್ಲಿ ನೆಡಿ, ಅದು ಮತ್ತೆ ನಿಮಗೆ ಹುಟ್ಟುತ್ತದೆ. ಕಣಿಗ್ಲೆ ಗಿಡ ಇನ್ನೊಂದು ಹುಟ್ಟುತ್ತೆ. ಒಂದು ಗುಲಾಬಿ ಅಂಟಿದೆ, ಅದನ್ನ ಕಟ್ ಮಾಡ್ಕೊಂಡು ಹೋಗಿ ನೆಡಿ, ಗುಲಾಬಿ ಗಿಡ ಆಗೋಗುತ್ತೆ ನಿಮಗೆ. ಭೂಮಿಯನ್ನ ನಂಬಿ ನಾವು ಏನನ್ನಾದ್ರೂ ನೆಟ್ಟಿದ್ರೆ, ಏನಾದ್ರೂ ಹಾಕಿದ್ರೆ ಅದು ನಮಗೆ ಮತ್ತೆ 100 ಪಟ್ಟು ಹೆಚ್ಚು ಕೊಡುತ್ತಂತೆ. ಆ ಪರೋಪಕಾರ ಗುಣವನ್ನ, ಕ್ಷಮಾ ಗುಣವನ್ನ ನಾನು ಭೂಮಿಯಿಂದ ಕಲಿತೆ. ನನಗೆ ಮುಂದಿನ ಗುರು ಯಾರು ಅಂದ್ರೆ ನನಗೆ ವಾಯು ಅಪ್ಪ. ನನಗೆ ವಾಯು ಮುಂದಿನ ಗುರು. ಒಬ್ಬ ಮನುಷ್ಯನು ತನಗೆಷ್ಟು ಸಾಧ್ಯನೋ ಅಷ್ಟೇ ಸ್ವೀಕರಿಸಬೇಕು ಅನ್ನೋದನ್ನ ಗಾಳಿಯಿಂದ ಕಲಿತೆ ನಾನು. ಈಗ ನೋಡಿ, ಈ ವಾತಾವರಣ ತುಂಬಾ ಗಾಳಿ ಇದೆ, ನೀವು ಅದನ್ನ ಎಷ್ಟು ತಗೊಳಕ್ ಸಾಧ್ಯ? ಇಷ್ಟ ಇದೆ ಅಂತ ನೀವೇನು ಅನ್ನಕ್ಕಾಗತ್ತಾ? ಆಗಲ್ಲ. ಅದು ನೀವು ಹೊರಗೆ ಬಿಡ್ಲೇಬೇಕು.
ಇದೇ ಅನ್ನೋ ಮಾತ್ರದಿಂದ ಬಾಚ್ಕೊಳಕ್ಕಾಗಲ್ಲ ನಾವು. ನನ್ನ ಗಾಳಿಯಿಂದ ಏನ್ ಕಲ್ತೆ ಅಂದ್ರೆ, ಹೇಳ್ತಾರೆ ನೋಡು, ನಾನು ಎಷ್ಟು ನನ್ನ ಪ್ರಾಣ ಧಾರಣೆಗೆ ಬೇಕೋ ಅಷ್ಟನ್ನೇ ನಾನು ಅನ್ನವನ್ನು, ಬೇರೆಯ ವಸ್ತುಗಳನ್ನು ಅನುಭವಿಸಬೇಕು ಅನ್ನೋದನ್ನ ನಾನು ಗಾಳಿಯಿಂದ ಕಲಿತೆ. ಈಗ ನನ್ನ ಹತ್ರ 25 kg ಅಕ್ಕಿ ಮೂಟೆ ಇದೆ ಅಂದ್ರೆ ಒಂದೇ ಸಲ ಅನ್ನ ಮಾಡ್ಬಿಡು, ಒಂದೇ ಸಲ ಹಾಕಿ ಬೇಯಿಸಿ ಇಟ್ಬಿಡು, ತಿನ್ನಕ್ಕಾಗತ್ತ ನೀನು? ನಾವೇನ್ ಮಾಡ್ತೀವಿ, ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಳ್ತೀವಿ ಅಕ್ಕಿನ, ಎಷ್ಟು ಬೇಕೋ ಅಷ್ಟು ತಿಂತೀವಿ. ಅದೇ ರೀತಿ ಹಣ ಸಾಕು ಅನ್ನೋದಿಲ್ಲೇ ಇಲ್ಲ, ಎಷ್ಟು ಬೇಕೋ ಅಷ್ಟು ತುಂಬಿಕೊಳ್ತಾನೆ ಇರ್ತೀವಿ. ಅನ್ನವು ಸಾಕು ಅನ್ಸುತ್ತೆ, ಗಾಳಿ ಸಾಕು ಅನ್ಸುತ್ತೆ, ಹಣ ಸಾಕು ಅನ್ಸುತ್ತೆ ನಮಗೆ? ಅನ್ಸಲ್ಲ. ಅವಧೂತ ಹೇಳ್ತಾ ಇದ್ದಾನೆ, ಪ್ರಾಣ ಧಾರಣೆಗೆ ನಮ್ಮ ಹತ್ರ ಎಷ್ಟು ಸಂಪತ್ತು ಬೇಕೋ ಅಷ್ಟನ್ನೇ ಇಟ್ಕೋಬೇಕಂತೆ, ಬಾಕಿ ಎಲ್ಲ ಹೆಚ್ಚು ಇಟ್ಕೋಬಾರ್ದಂತ. ನಾವು ತುಂಬಾ ಹೆಚ್ಚು ಇಟ್ಟುಕೊಂಡ್ರೆ ಏನಾಗುತ್ತೆ ಗೊತ್ತಾ? ದುಃಖ ಆಗುತ್ತೆ. ನಮ್ಮ ಬುದ್ಧಿ ಇನ್ನೊಂದೇನಾಗುತ್ತೆ, ಇನ್ನೊಂದನ್ನೇನೋ ತಗೋಬೇಕು ಅನ್ಸುತ್ತೆ, ಮತ್ತೊಂದನ್ನೇನೋ ಮಾಡ್ಬೇಕು ಅನ್ಸುತ್ತೆ. ಏನ್ ಮಾಡ್ಬೇಕಂತೆ ಗೊತ್ತಾ? ನಾವು ಹೆಚ್ಚಿದೆ ಅಂದಾಗ ಅದನ್ನ ಧರ್ಮ ಕೆಲಸ ಖರ್ಚು ಮಾಡಿ ಖಾಲಿ ಮಾಡಿ ಕೈ ತೊಳ್ಕೊಂಡು ಕೂತ್ಕೊಂಡ್ಬಿಡ್ಬೇಕಂತ ಸುಮ್ನೆ. ಅದಿದ್ರೆ ನಮಗೆ ದುಃಖ. ಏನ್ ಮಾಡ್ಲಿ ಕೈ ಕರಿತಾ ಇರುತ್ತೆ. ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಮಾಡ, ತಿನ್ನೋಣ. ಹೀಗೆ ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಿದ್ರು, ನಮಗೆ ಎಷ್ಟು ಸಂಪತ್ತು ಬರ್ಬೇಕಂತ ಗೊತ್ತಾ? ತಿಂಗಳ ಕೊನೆಯ 5 ದಿನ ಯಾರಿಗಾರು ನಮ್ಮ ಮನೇಲಿರೋರು ಬಂದು ನಮಗೆ ಕೇಳಿದ್ರೆ, ಆಗ್ಲಿ ಮುಂದಿನ ತಿಂಗಳಿಗೆ ಸಂಬಳ ಆಗ್ಲಿ ಅವಾಗ ನೋಡೋಣ ಅಂತ ಹೇಳೋಷ್ಟೇ ದುಡ್ಡಿರ್ಬೇಕಂತೆ. ಯಾವಾಗ ಕೇಳು ನಡಿ ಹೋಗೋಣ ಅನ್ನೋಷ್ಟು ದುಡ್ಡಿರ್ಬಾರ್ದಂತೆ. ಕೊನೆಯ 5-10 ದಿನ ನಾವುಗಳು ಹೆಂಗಿರ್ಬೇಕಂತೆ, ನಮಗೆ ಮುಂದಿನ ತಿಂಗಳು ನೋಡೋಣ ಅನ್ನೋ ಅಷ್ಟು ದುಡ್ಡಿರ್ಬೇಕಂತೆ. ಆಗ ಅವನ ಬುದ್ಧಿ ಧರ್ಮ ಮಾರ್ಗದಲ್ಲಿರುತ್ತಂತೆ. ಹಿಂದೆ ನೋಡಿ ನೀವು, ಹಿಂದೆ ನೀವೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ರಿ, ಕಂಪನಿ ಕೆಲ್ಸಕ್ಕೆ ಹೋಗ್ತಿದ್ರಿ, ಎಲ್ಲಾ ಪ್ರಪಂಚದಲ್ಲಿ ಎಲ್ಲವೂ ಇರ್ತಿತ್ತು. ಆದ್ರೆ ನೀವ್ ಹೆಂಗ್ ಜೀವನ ಮಾಡ್ತಿದ್ರಿ? ನೋಡಪ್ಪ, ಈ ತಿಂಗಳಿಗೆ ಇಲ್ಲಿಗಿಷ್ಟು, 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 ಇನ್ನಿಷ್ಟು ಮಿಕ್ಕತ್ತೆ, ಈ ಇಷ್ಟು ಮಿಕ್ಕದ್ರೊಳಗೆ ನೋಡೋಣ ಮುಂದಕ್ಕೆ ಅನ್ನೋದನ್ನ ಹೇಳ್ಕೊಂಡು. ಈಗ ಹಂಗಲ್ಲ, ಮೊಬೈಲ್ ತಗೊಂಡು ಎಲ್ಲ ಆರ್ಡರ್ ಮಾಡ್ತಾ ಇರೋದೆ. ಬೇಕಾ ಬೇಡವಾ, ಏನು ಎಂತ ಏನು ಗೊತ್ತಿಲ್ಲ. ಏನ್ ಬೇಕಾದ್ರೂ ತಗೋ, ಎಷ್ಟು ಬೇಕಾದ್ರೂ ತಗೋ, ಏನ್ ಬೇಕಾದ್ರೂ ಮಾಡು. ಯಾಕೆ? ಯಾವುದಕ್ಕೂ ಬೆಲೆ ಇಲ್ದಂಗಾಗೋಯ್ತು. ಸುಖ ಇತ್ಯಾದಿ ಪ್ರಾಣದಿಂದ ಅದನ್ನ ಕಲಿತೆ. ಮತ್ತೆ 2ನೇ ಗುಣ ಗಾಳಿಯಿಂದ ಏನ್ ಕಲಿತೆ ಗೊತ್ತಾ ನಾನು? ಅದು ಎಲ್ಲಾ ಕಡೆಗೂ ಸಂಚಾರ ಮಾಡುತ್ತೆ ಗಾಳಿ. ಹೂವಿನ ಮೇಲೆ ಬೀಸುತ್ತೆ, ಸೆಗಣಿಯ ಮೇಲೆ ಬೀಸುತ್ತೆ, ಒಳ್ಳೆಯ ನೆಲದ ಮೇಲೂ ಬೀಸುತ್ತೆ, ಚರಂಡಿಯ ಮೇಲೂ ಬೀಸುತ್ತೆ. ಎಲ್ಲಿಗೆ ಬೀಸಿದ್ರೂ ಕೂಡ ಗಾಳಿ ಯಾವುದಕ್ಕೂ ಅಂಟಿಲ್ದೇ ಇರುತ್ತೆ. ನಾನು ಹೂವಿನ ಮೇಲೆ ಬೀಸಿದ ತಕ್ಷಣ ಅಬ್ಬಾ ಏನು ಸುಗಂಧ ಅಂತ ಗಾಳಿ ಅನ್ಕೊಳ್ಳಲ್ಲ. ಅದೇ ರೀತಿಯಾಗಿ ಅದೇನಾದ್ರು ಒಂದು ಗಲೀಜಿನ ಮೇಲೆ ಬೀಸಿದ್ರೆ ಅಯ್ಯಯ್ಯೋ ಇದೆಂತ ಕೆಟ್ಟದ್ದು ಅನ್ಕೊಳ್ಳಲ್ಲ. ಗಾಳಿ ಏನ್ ಅನ್ಕೊಳ್ಳುತ್ತೆ? ಇದು ನನ್ನ ಕರ್ತವ್ಯ, ಇದು ನನ್ನ ಕರ್ತವ್ಯ. ಅಂಟಿಲ್ದೇ ಇರ್ಬೇಕಂತೆ ನಾವು. ಹೆಂಗಿರ್ಬೇಕು? ನಾನಿಲ್ಲಿದ್ದೀನಿ, ನಿಮ್ಮವನಾಗಿದ್ದೀನಿ. ನಾಳೆ ಮಧ್ಯಾಹ್ನ ಕಾರ್ ಹತ್ತಿದ್ರೆ ಆನಂದವಾಗಿ ಇದ್ದು ಬಿಡ್ತೀನಿ, ಸ್ಮರಣೆನೂ ಮಾಡ್ಕೊಳ್ಳಲ್ಲ ನಾನು. ಹಿಂಗಾಯ್ತು ಮುಗೀತು. ಯಾಕೆ? ನನ್ನ ಜೀವನದಲ್ಲಿ ನಾನು ಯಾರನ್ನು ಸ್ಮರಣೆಯಲ್ಲಿ ಇಟ್ಕೋಬೇಕು? ಕೃಷ್ಣನೊಬ್ಬನನ್ನೇ ಸ್ಮರಣೆಯಲ್ಲಿ ಇಟ್ಕೋಬೇಕು. ನನ್ನ ಜೀವನದೊಳಗೆ ಧ್ಯೇಯ ಏನು? ಅವನೊಬ್ಬನೇ. ಎಲ್ಲರೂ ಬರ್ತಾರೆ ಜೀವನದಲ್ಲಿ, ಎಲ್ಲರೂ ಹೋಗ್ತಾರೆ, 100 ಜನ ಬರ್ತಾರೆ. ಇದೆಲ್ಲ ಜೀವನ ಏನ್ ಗೊತ್ತಾ? ಒಂದು ಬಸ್ಸಿನ ಪ್ರಯಾಣ. ನೆನಪಿಟ್ಕೊಳ್ಳಿ. ಈಗ ನಾಳೆ ನಾವೆಲ್ಲ ಗುರುವಾಯೂರಿಗೆ ಟ್ರೈನ್ ಹತ್ಕೊಂಡು ಹೋಗ್ತೀವಿ. ನಂದು 6ನೇ ನಂಬರ್ ಸೀಟು, ನಿಮ್ದು 7ನೇ ನಂಬರ್ ಸೀಟು. ನೀವು ಅದಕ್ಕಿಂತ ಮುಂದಕ್ಕೆ ಹೋಗ್ತಿಲ್ಲ, ಎರ್ನಾಕುಲಂ ತನಕ ಹೋಗ್ತೀರಾ. ನಾನು ತ್ರಿಶೂರಲ್ಲಿ ಇಳ್ಕೊಳ್ತೀನಿ. ಬೆಂಗಳೂರಿಂದ ಆ ತ್ರಿಶೂರ್ ಬರೋ ತನಕನೂ ಕೂಡ ಎಷ್ಟು ಮಾತಾಡ್ತೀವಿ. ಏನೋ ಒಂದು 7 ಜನ್ಮದ ಬಾಂಧವ್ಯ ಇರೋಷ್ಟು ನಿಮ್ ಕುಟುಂಬ ಸಮಸ್ಯೆ ಹೇಳ್ಕೊಳ್ತೀರಾ, ನಮ್ ಕುಟುಂಬ ಸಮಸ್ಯೆ ಹೇಳ್ಕೊಳ್ತೀವಿ, ಎಲ್ಲಾ ಮಾಡ್ತೀವಿ, ಎಲ್ಲಾ ಬಿಡ್ತೀವಿ. ಆದ್ರೆ ನನ್ನ ಸ್ಟಾಪ್ ಬಂದ ತಕ್ಷಣ ಲಗೇಜ್ ತಗೊಂಡು ಡೋರ್ ಹತ್ರ ಹೋಗಿ ನಿಂತ್ಕೊಳ್ತೀನಿ. ನಿಮಗೂ ನಮಗೂ ಸಂಬಂಧ ಇಲ್ಲ. ನಿಮ್ ಪ್ರಯಾಣ ನೀವು ಮಾಡಿ, ನನ್ನ ಪ್ರಯಾಣ ನಾನ್ ಮಾಡ್ತೀನಿ. ಯಾಕೆ? ನಿಮ್ಮ ಪ್ರಾರಬ್ಧ ಎಲ್ಲಿಗೂ ಅಲ್ಲಿ ಕರ್ಕೊಂಡು ಹೋಗುತ್ತೆ, ನನ್ನ ಪ್ರಾರಬ್ಧ ಇಲ್ಲಿ ಇಳಿಸ್ತಿದೆ. ಹಂಗಿರ್ಬೇಕಂತೆ ಜೀವನದಲ್ಲಿ. ಏನೋ ವಾಯುವಿನ ತರಹ ನಾವು ಜೀವನ ಮಾಡ್ಬೇಕಂತ. ಎಲ್ಲರೊಟ್ಟಿಗೆ ಇರ್ಬೇಕಂತೆ, ಎಲ್ಲ ಕಡೆ ಇರ್ಬೇಕಂತೆ, ಯಾರಿಗೂ ಅಂಟಿಲ್ದೆ ಇರ್ಬೇಕಂತೆ. ಆಯ್ತಾ? ಆಯ್ತು. ಹೋಯ್ತಾ? ಹೋಯ್ತು. ಸರಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಮುಗೀತ್. ಕೃಷ್ಣ ಹೆಂಗ್ ಹೋದ? ಗೋಪಿಕೆಯರೆಲ್ಲ ಹಿಂದೆ ನಿಂತಿದ್ರು. ಕೃಷ್ಣ ರಥ ಹತ್ತದ ಮೇಲೆ ಕೃಷ್ಣ ನಮ್ಮನ್ ಬಿಟ್ಟೇ ಹೋಗಲ್ಲ ಅನ್ಕೊಂಡಿದ್ರು.
ಕೃಷ್ಣ ಒಂದ್ಸಲಿ ಹಿಂದೆ ತಿರುಗು ನೋಡ್ಲಿಲ್ವಂತೆ. ಏನ್ ಹೇಳಿ? ಹಿಂದೆ ತಿರುಗು ನೋಡ್ಲಿಲ್ವಂತೆ. ಪದ್ಮ ಪತ್ರ ಮಿವಾಂಭಸ, ಅವರ ಜೊತೆಗಿದ್ದರೂ ಕೂಡ ಅವರಿಗೆ ಅಂಟಿಲ್ದೆ ಇದ್ದವನಾದ ಅವನಿಗೆ ಹೆಸರು ಕೃಷ್ಣ ಅಂತ. ಅದನ್ನ ನಾನು ವಾಯುವಿನಿಂದ ಕಲ್ತನಪ್ಪ, ವಾಯುವಿನಿಂದ ಕಲ್ತೆ. ಮತ್ತಿನ್ನೇನು, ಯಾರೊಬ್ಬರು ನನಗೆ ಗುಣವೂ ಮುಖ್ಯ ಅಲ್ಲ, ದೋಷವೂ ಮುಖ್ಯ ಅಲ್ಲ, ಗುಣದೋಷಗಳು ಯಾವುದರೊಳಗೂ ನಾನು ಅಂಟಿರಬಾರದು ಅನ್ನೋದನ್ನು ಗಾಳಿಯಿಂದ ಕಲ್ತೆ. ನಂತರ ನನಗೆ ಮೂರನೆಯ ಗುರು ಯಾವುದಪ್ಪ ಅಂದ್ರೆ ಆಕಾಶ. ಆಕಾಶದಿಂದ ನಾನು ಕಲ್ತೆ. ಏನಪ್ಪ ಅಂದ್ರೆ ಆ ಒಂದು ಆಕಾಶ ಸರ್ವವ್ಯಾಪಿಯದು, ಎಲ್ಲಾ ಕಡೆಗೂ ಕೂಡ ವ್ಯಾಪಿಸಿರುವಂಥದ್ದು. ಎಲ್ಲಿ ಆಕಾಶ ಇಲ್ಲ, ನಾವು ಆಕಾಶ ನೋಡೋದು ತಲೆ ಎತ್ತಬೇಕಾಗಿಲ್ಲ. ನನ್ನ ಇವನ ನಡುವೆ ಇರೋದೇನು? ಆಕಾಶನೇ. ನಿಮ್ಮ ನಡುವೆ ಇರೋದೇನು? ಆಕಾಶನೇ. ಇದು 6 ಗುಂಟೆ ಜಮೀನು, ಇದು ಒಂದು 5,000-6,000 ಅಡಿ ಜಾಗ ಇದೆ ಅಂದ್ರೆ ಈ 6,000 ಅಡಿ ಜಾಗಕ್ಕೆ ಭೂಮಿಗೆಲ್ಲ ನಾವು ಬೆಲೆ ಕೊಡೋದು ಅದ್ರ ಮೇಲಿರೋ ಆಕಾಶಕ್ಕೆ. ಆಕಾಶ ಅಳಿಯಕ್ಕಾಗಲ್ಲ ಅಂತ ಭೂಮಿ ಅಳಿತಾ ಇದೀವಿ ಅಷ್ಟೇ. ಈಗ 30-40, ನಿಂಗೆ 30-40 ಇಲ್ಲಿ ಸ್ವಾಮಿ ಇಲ್ಲೊಂದು ಸ್ಕ್ವೇರ್ ಫೀಟ್ 20,000 ಆಯ್ತಪ್ಪ, ನೀವು ಭೂಮಿ ಮಾತ್ರ ಇಟ್ಕೋ, ಅದ್ರ ಮೇಲೆ ಆಕಾಶ ಕೊಡಲ್ಲ ಅಂದ್ರೆ ನೀವು ತಗೊಂತೀರಾ? ನೀವು ಮನೆ ಕಟ್ಟೋದೆಲ್ಲಿ? ಆಕಾಶದಲ್ಲೇ. ಭೂಮಿ ನಿಲ್ಲಿಸುತ್ತೆ. ನೀವು ಮನೆ ಕಟ್ಟೋದೆಲ್ಲಿ? ಎಲ್ಲವೂ ಈ ಒಂದು ಒಳಗಿರುವಂತಹ ಒಂದು ಹಾಲು ಒಂದು 15 ಅಡಿ ಅಗಲ, 20 ಅಡಿ ಉದ್ದ ಇದೆ ಅಂದ್ರೆ 15-20 ಅನ್ನೋದೇನದು? ಆಕಾಶ. ಈ ಗೋಡೆ ತೆಗೆದು ಬಿಟ್ರೆ ಏನಾಗುತ್ತೆ? ಒಂದು ಒಳಗಿನ ಆಕಾಶ ಮಹಾಕಾಶದಲ್ಲಿ ಒಂದಾಗಿ ಹೋಗುತ್ತೆ. ಏನು ಕಲಿತೆ ನಾನು? ಸರ್ವವ್ಯಾಪಕವಾಗಿರುವಂತಹ ಆಕಾಶವು ಹೇಗಿದೆಯೋ ಪರಮಾತ್ಮನೂ ಕೂಡ ಸರ್ವವ್ಯಾಪಕನಾಗಿದ್ದಾನೆ ಅನ್ನೋದನ್ನ ನಾನು ತಿಳ್ಕೊಂಡೆ. ಮತ್ತಿನ್ನೊಂದೇನು ಕಲ್ತ್ಕೊಂಡೆ? ನಿರ್ಲಿಪ್ತನಾಗಿರುವುದನ್ನ ಕಲ್ತ್ಕೊಂಡೆ. ಆಕಾಶದಲ್ಲಿ ಮಿಂಚು ಬರುತ್ತೆ, ಮಳೆ ಹುಯ್ಯತ್ತೆ, ಗುಡುಗು ಬರುತ್ತೆ, ಎಲ್ಲವೂ ಬರುತ್ತೆ ಆಕಾಶದಲ್ಲಿ. ಆಕಾಶ ಯಾವುದು ಗಂಟಿದೆ? ಒಂದು ಮಿಂಚಿ ಗಂಟಿದೆಯಾ? ಗುಡುಗಿ ಗಂಟಿದೆಯಾ? ಮಳೆ ಗಂಟಿದೆಯಾ? ನಾನು ಆಕಾಶದಿಂದ ಏನು ಕಲಿತೆ ಗೊತ್ತಾ? ನನ್ನ ಜೀವನದಲ್ಲಿ 100 ಕಷ್ಟಗಳು ಬರುತ್ತೆ, 100 ಸುಖಗಳು ಬರುತ್ತೆ, 100 ಒಳ್ಳೆಯ ದಿನಗಳಿದೆ, 100 ಕೆಟ್ಟ ದಿನಗಳಿದೆ. ಒಳ್ಳೆಯ ದಿನಕ್ಕೂ ನಾನು ಅಂಟಿಲ್ಲ, ಕೆಟ್ಟ ದಿನಕ್ಕೂ ಅಂಟಿಲ್ಲ ಅನ್ನೋದನ್ನ ಆಕಾಶದಿಂದ ಕಲಿತೆ. ಒಳ್ಳೆ ದಿನಕ್ಕೆ ಆಹಾ ಅಂದ್ರೆ ಕೆಟ್ಟ ದಿನಕ್ಕೆ ನೀನು ಅಯ್ಯೋ ಅನ್ಬೇಕಾಗತ್ತೆ. ಒಳ್ಳೆ ದಿನಕ್ಕೂ ನಾನೇನು ಆಹಾ ಅನ್ನಲ್ಲ, ಕೆಟ್ಟ ದಿನಕ್ಕೂ ನಾನೇನು ಅಯ್ಯೋ ಅನ್ನಲ್ಲ. ಕೆಟ್ಟ ದಿನಕ್ಕೂ ಏನನ್ನಲ್ಲ ನಾನು, ಅಯ್ಯೋ ಅನ್ನಲ್ಲ. ಇದನ್ನ ನಾನು ಯಾವ್ದ್ರಿಂದ ಕಲಿತೆ? ಆಕಾಶದಿಂದ ಕಲಿತೆ. ನನ್ನ ಮುಂದಿನ ಗುರು ನನಗೆ ನೀರಪ್ಪ. ನನ್ನ ಮುಂದಿನ ಗುರು ಯಾರು? ನೀರು. ಆ ನೀರಿನಿಂದ ನಾನು ಏನು ಕಲಿತೆ ಅಂದ್ರೆ, ಮೊದಲನೇದಾಗಿ ಆ ನೀರಿನಿಂದ ಕಲ್ತವನು ಒಬ್ಬ ಸಾಧಕನಾದವನು, ಭಗವಂತನನ್ನ ಪಡಿಬೇಕು ಅಂತ ಅಂದುಕೊಂಡವನು ಅವನ ಹೃದಯ ನೀರಿನಷ್ಟು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಅನ್ನೋದನ್ನ ಕಲಿತೆ. ಒಂದು ಗಾಜಿನ ಲೋಟಕ್ಕೆ ನೀರನ್ನ ಹಾಕಿ ನೋಡಿ, ಆ ಕಡೆ ಭಾಗ ಕಾಣಿಸುತ್ತೆ. ಗಾಜಿನ ಲೋಟಕ್ಕೆ ನೀರನ್ನ ಹಾಕಿದ ಆ ಕಡೆಯ ಭಾಗ ಕಾಣಿಸುತ್ತೆ. ಎಷ್ಟು ಶುದ್ಧವಾಗಿದೆ, ಅದರೊಳಗೆ ನೀರಿದೆ, ಆದರೆ ಶುದ್ಧವಾದ ನೀರಿದೆ, ಶುದ್ಧವಾದಂತಹ ನೀರಿದೆ. ಆಯ್ತಾ? ಒಬ್ಬ ಸಾಧುವಿನ ಮನಸ್ಸು ಹೇಗಿರಬೇಕು? ನೀರಿನಷ್ಟು ಶುದ್ಧವಾಗಿರಬೇಕು ಅನ್ನೋದನ್ನ ನೀರಿನಿಂದ ಕಲಿತೆ. ಮತ್ತು ಮಧುರ, ಸಿಹಿಯಾಗಿರಬೇಕು ಅನ್ನೋದನ್ನ. ಜಗತ್ತೊಳಗೆ ನೀವು 1000 ರೀತಿಯಾದಂತಹ ಪಾನೀಯ ಕುಡಿರಿ, ನೀರು ಕುಡಿದಷ್ಟು ಸಂತೋಷ ನಿಮಗೆ ಯಾವ ಪಾನೀಯವೂ ಕೊಡೋಲ್ಲ. ನೀವು ಅದೇನೇ ಹೇಳಿದ್ರಲ್ಲ, ಇವತ್ತು ಎಂತದ ಕುಡಿದು ಅನ್ಮಾಡ ನಾವು ಬೆಳಗ್ಗೆ? ಫ್ರೂಟ್ ಪಂಚ. ಹಾ ಆಯ್ತಪ್ಪ, 1 ಲೋಟ ಕುಡೀರಿ, 2 ಲೋಟ ಕುಡೀರಿ, 3ನೇ ಲೋಟಕ್ಕೆ ಎಂತ ಪಂಚು ಬೇಡ, ಎಂತದು ಬೇಡ, ಪಕ್ಕದಲ್ಲಿಟ್ಟು ಹೋಗ್ತಾ ಇರ್ತೀವಿ ನಾವು. ಅದೇ ನೀರನ್ನ 10 ಲೋಟ ಕುಡೀರಿ, 11ನೇ ಲೋಟನೂ ಕುಡಿತೀರ ನೀವು. 11ನೇ ಲೋಟನೂ ಕುಡಿತೀರ. ಯಾಕೆ? ಮಧುರ ಗುಣ. ಎಷ್ಟು ಅನುಭವಿಸಿದ್ರೂ ಕೂಡ ಅದು ಮತ್ತೆ ಮತ್ತೆ ಹೊಸ ಹೊಸ ರುಚಿಯನ್ನು ತಂದುಕೊಡುತ್ತೆ. ಮಧುರ, ಎಲ್ಲರೊಟ್ಟಿಗೆ ಸಿಹಿಯಾಗಿರಬೇಕು, ದುಷ್ಟತನದಿಂದ ಇರಬಾರದು ಅನ್ನೋದನ್ನ ನೀರಿನಿಂದ ಕಲಿತೆ. ಮತ್ತಿನ್ನೊಂದು ಒಳ್ಳೆಯ ಗುಣಗಳನ್ನ ಕಲಿತೆ ನೀರಿನಿಂದ. ಏನು? ಸ್ನಿಗ್ಧತ್ವ. ನೀವು ಯಾವ ಒಂದು ಪದಾರ್ಥಕ್ಕಾದ್ರೂ ನೀರು ಹಾಕಿ ಅದನ್ನು ಒಂದು ಮಾಡಿಬಿಡುತ್ತದೆ. ಎಲ್ಲ ಅಕ್ಕಿ ಹಿಟ್ಟು ಪುಡಿ 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 ಇರುತ್ತೆ, ಚೂರು ನೀರು ಹಾಕಿ ಉಂಡೆ ಮಾಡಿಬಿಡುತ್ತೆ. ಚಪಾತಿ ಹಿಟ್ಟು ಎಲ್ಲ ಕಡೆ ಇರುತ್ತೆ, ಚಪಾತಿ ನೀರು ಹಾಕದೆ ನೀವು ಎಷ್ಟೇ ಹಿಂಗಿಂಗನ್ನಿ ಗೋಧಿ ಹಿಟ್ಟು ಅದು ಹೊಂದ್ಕೊಳತ್ತ? ಅದು ಇಲ್ಲ. ಒಂದ್ ಸ್ವಲ್ಪ ನೀರು ಹಾಕಿ ಅದಾಗ್ಲೇ ಹೊಂದ್ಕೊಂಡ್ಬಿಡುತ್ತೆ.
ಹೆಂಗೆ? ಆ ನೀರಿನಿಂದ ನಾನು ಏನು ಕಲ್ತ್ನಪ್ಪ ಅಂದ್ರೆ ಆ ಸ್ನಿಗ್ಧತ್ವ, ಮಧುರ ಸ್ವಭಾವವನ್ನ ಮತ್ತು ಹಿಡಿದಿಟ್ಟುಕೊಳ್ಳುವಂಥದ್ದನ್ನ, ಎಲ್ಲರನ್ನೂ ಕೂಡ ಆ ಪ್ರೇಮದಿಂದ, ಸಿಹಿಯ ಗುಣದಿಂದ ಹಿಡಿದಿಟ್ಟುಕೊಳ್ಳಬಹುದು ಅನ್ನೋದನ್ನು ನಾನು ನೀರಿನಿಂದ ಕಲ್ತವನಾದೆ. ನೀರಿನಿಂದ ಕಲ್ತವನಾದೆ. ನನಗೆ ಮುಂದಿನ ಗುರು ಯಾರಪ್ಪ ಅಂದ್ರೆ ನನಗೆ ಅಗ್ನಿ. ನನಗೆ 5ನೆಯ ಗುರು ಯಾರು? ನನಗೆ ಅಗ್ನಿ. ಅಗ್ನಿಯಿಂದ ಏನು ಕಲಿತೆ ನಾನು? ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೆ ಮಲಮಗ್ನಿವತ್. ಅಗ್ನಿಯನ್ನ ಸರ್ವಭಕ್ಷಿ ಅಂತ ಕರೀತಾರೆ. ಏನು ಸರ್ವಭಕ್ಷ ಅಂದ್ರೆ? ನೀವು ಅವನಿಗೆ ಒಳ್ಳೆಯದನ್ನ ಹಾಕಿ, ಕೆಟ್ಟದ್ದನ್ನ ಹಾಕಿ, ನಿಮಗೆ ಅವನು ವಾಪಸ್ ಕೊಡೋದು ಶುದ್ಧತ್ವವನ್ನೇ. ಏನ್ ಹೇಳಿ? ನೀವು ನಾಳೆ ಅದಕ್ಕೆ ಗಂಧದ ಕಟ್ಟಿಗೆಯನ್ನ ಸುಡಿ, ಆ ಗಂಧದ ಕಟ್ಟಿಗೆ ಸುಟ್ಟ ಮೇಲೆ ಬೂದಿ ವಾಸನೆ ನೋಡಿ, ಅದೇ ವಾಸನೆ ಇರುತ್ತೆ. ಕಳ್ಳಿ ಕಟ್ಟಿಗೆಯನ್ನ ಸುಡಿ, ಆ ಬೂದಿ ವಾಸನೆ ನೋಡಿ, ಅದೇ ವಾಸನೆ ಇರುತ್ತೆ. ನೀವು ಆ ಕಟ್ಟಿಗೆಯ ಮೇಲೆ ಈ ಶರೀರವನ್ನ ಸುಡಿ, ಅದೇ ವಾಸನೆ ಇರುತ್ತೆ. ಕಟ್ಟಿಗೆ ಸುಟ್ಟ ಮೇಲೆ ಆ ಬೂದಿ ಏನು ವಾಸನೆ ಇರೋಲ್ಲ. ಅದೇನಪ್ಪ ಅಯ್ಯೋ ಶರೀರ ಸುಟ್ಟಿರೋ ಬೂದಿ, ನಮಗಷ್ಟೇ, ಅಗ್ನಿಗೆ ಅದೆಲ್ಲ ಏನೂ ಇಲ್ಲ. ಏನನ್ನ ಕಲ್ತೆ ನಾನು? ನೋಡಪ್ಪ, ಅಗ್ನಿಯಂತೆ ನಾನು ಸರ್ವಭಕ್ಷಿ ಆಗಿದ್ರೂ ಕೂಡ ಏನು ಬಂದ್ರೂ ಅನುಭವಿಸ್ಬೇಕಂತೆ ನಾನು. ದುಃಖ ಸುಖ ಏನು ಬಂದ್ರೂ ಅನುಭವಿಸ್ಬೇಕು. ಅನುಭವಿಸಿ ಏನು ಮಾಡಬೇಕು? ನಾನು ಮತ್ತೊಬ್ಬರಿಗೆ ಕೊಡಬೇಕಾದಾಗ ಶುದ್ಧವನ್ನೇ ಕೊಡಬೇಕು ಅನ್ನೋದನ್ನ ಕಲಿತೆ. ನನಗೆ 100 ಜನ ಕೆಟ್ಟದ್ದನ್ನ ಮಾಡ್ಲಿ, ನಾನು ಮಾತ್ರ ನಿನಗೆ ಒಳ್ಳೆಯದನ್ನೇ ಮಾಡ್ತೀನಿ. ನನಗೆ 100 ಜನ ಕೆಟ್ಟದ್ದನ್ನ ಹಾಕ್ಲಿ, ನಾನ್ ನಿನಗೆ ವಾಪಸ್ ಕೊಡಬೇಕಾದ್ರೆ ಒಳ್ಳೆಯದನ್ನೇ ಕೊಡ್ತೀನಿ. ಇದನ್ನ ನಾನು ಅಗ್ನಿಯಿಂದ ಕಲ್ತ್ನಪ್ಪ, ಅಗ್ನಿಯಿಂದ ಕಲ್ತೆ. ಮತ್ತಿನ್ನೇನಪ್ಪ ಅಂದ್ರೆ, ಅಗ್ನಿಯಲ್ಲಿ ಇನ್ನೊಂದು ಸ್ವಭಾವ ಇದೆ. ಏನು ಸ್ವಭಾವ ಇದೆ? ಅನಲ. ಅಗ್ನಿಗೆ ಹೆಸರು ಎಂತದ್ದು ಗೊತ್ತಾ? ಅನಲ ಅಂತ. ಸಾಕು ಅಂತ ಅದು ಅನ್ನಲ್ವಂತೆ. ಸಾಕು ಅಂತ ಅನ್ನಲ್ಲ. ಜಗತ್ತಲ್ಲಿರೋ ಎಲ್ಲಾ ವಸ್ತುನು ಸಾಕು ಅನ್ನುತ್ತಂತೆ. ನೀವು ಅಗ್ನಿಗೆ ಹಾಕ್ತಾ ಇರಿ, ಅದು ಉರಿತಾನೆ ಇರುತ್ತೆ, ಅದು ಸಾಕು ಅಂತ ಹೇಳಲ್ಲ. ಹಾಗೆ ಭಗವಂತನ ಸ್ಮರಣೆಯಲ್ಲಿ ನಮಗೆ ಸಾಕು ಅನ್ನೋದು ಬರಬಾರ್ದಂತೆ. ಅಯ್ಯೋ ಸಾಕಪ್ಪ, ತಗಲ 1000 ಜಪ ಆಯ್ತು, ಇನ್ನೆಂತ ಮಾಡೋದು? ಜಪಮಲಿ ಕೊಳೆಗೆ ಹಾಕೊಂಡ್ಬಿಡೋದಷ್ಟೇ. ಜಪಮಣಿಯನ್ನ ಕುತ್ತಿಗೆ ಹಾಕೊಂಡ್ಬಿಡೋದಷ್ಟೇ. ನಮ್ಮೂರ್ ಕಟ್ಟೆ ಮೇಲೆ ಈ ರಾಮನಾಮ ಮಾಡ್ಕೊಂಡು ಕೂತಿರ್ತಾರೆ. ಹಿಂಗೆ ಕೂತಿರ್ತಾರೆ. ಊರಲ್ಲಿ ಯಾರೋ ಹೋಗ್ತಾ ಇರ್ತಾರೆ, ಹಿಂಗೆ ಕೂತ್ಬಿಟ್ಟಿರ್ತಾರೆ. ಜಪಮಣಿನ ಹಿಂಗೆ ಮುಂದಿಟ್ಕೊಂಡು ಹಿಂಗೆ ಕೂತ್ಬಿಟ್ಟಿರ್ತಾರೆ ಊರ್ ಕಟ್ಟೆಯಲ್ಲಿ. ಶ್ರೀರಾಮ್ಲೇರು ಹಿಂಗ್ ನೋಡ್ತಾ ಇರ್ತಾರೆ, ಎಲ್ಲಾ ಕಡೆ ನೋಡ್ತಿರ್ತಾರೆ. ಯಾರೋ ಒಬ್ಬ ಹೋಗ್ತಿರ್ತಾನೆ ಹಿಂಗೆ, ಮಾದಪ್ಪ ಎಲ್ಲೋಟಿಯೋ ಅಂತಾರೆ. ಏನಿಲ್ಲ ಐನೋರೆ, ಇಲ್ಲಿ ಹೊರಟೆ. ಬಿಡಿ ಐನೋರೆ, ನೀವ್ ಜಪ ಮಾಡ್ತಿದ್ರ? ಇರುತ್ತೆ ನಡಿಯ, ಜಪ ಇದ್ದಿದ್ದಿರುತ್ತೆ, ನೀ ಹೇಳು ಏನ್ ಸಮಾಚಾರ ಹೇಳು. ಇದ್ದೇ ಇರುತ್ತೆ, ನಡಿಯ ಹೇಳು. ಜಪ ಇರುತ್ತೆ ನಮಗೆ, ನೀನ್ ಮಾತಾಡು, ಫಸ್ಟ್ ಮಾತಾಡು. ಐನೋರೆ ನೀ ಜಪ ಮಾಡಿ, ಆಮೇಲೆ ಬರ್ತೀನಿ. ಮಾತಾಡ, ಇರುತ್ತಿ ಜಪ, ಎಲ್ಲಿಗೆ ಹೋಗುತ್ತಿ ಜಪ? ಮತ್ ಮಾಡ್ತೀನಿ, ಮಾತಾಡು. ಹಿಂಗ್ ಹೋಗ್ತಿದ್ದೀನಿ. ತಡಿ ನಡಿ ಆ ಕಡೆ, ನಾನು ಬರ್ತೀನಿ. ಜಪ ಮಾಲೆ ಕೊಳ್ಳಿ ಹಾಕೊಂಡು ಹೊರಟೆ ಬಿಟ್ಟ ಮಾದಪ್ಪನ ಜೊತೆ. ಅಷ್ಟೇ, ಮುಗೀತು. ನೋಡಿ ಬೆಳಗ್ಗಿಂದ ಮಣಿ ತಿರ್ಸ್ ಬಳ್ಳೆಲ್ಲ ನೋವತ್ತೋಗಿದೆ, ಈ ಬೊಟ್ಟೆಲ್ಲ ನೋವಾಗಿದೆ. ಇನ್ನೆಷ್ಟು ತಿರ್ಸ್ಲಿ? ನಡಿ ಆ ಕಡೆ. ಕಂಡಿಲ್ಲ, ಮಾಡಿಲ್ಲ. ಯಾರು ಕಂಡಿದಾರ? ನಮ್ಮ ಅಪ್ಪ ಕಂಡಿಲ್ಲ, ನಮ್ಮ ಅಜ್ಜ ಕಂಡಿಲ್ಲ. ಮತ್ತೆ ಜಪ ಮಾಡಿ ನಾನು ತಿರುಗಿಸ್ತಾನೆ ಇದ್ದೀನಿ. ಯಾರ ಕಂಡಿದಾರ ಅವನ್ನ? ನಡಿಯ ಹೊರಡು. ಅಗ್ನಿಯಿಂದ ನಾನು ಏನು ಕಲಿತೆ? ಭಗವಂತನ ಸ್ಮರಣೆಗೆ ಸಾಕು ಅಂತ ಅನ್ನಿಸಬಾರದು. ಹೆಂಗೆ ಅನಲವೋ, ನಾವುಗಳು ಕೂಡ ಅನಲ ಸ್ವರೂಪದಿಂದ ಇರಬೇಕಂತೆ ಭಗವಂತನ ಇದನ್ನ ನಾನು ಅಗ್ನಿಯಿಂದ ಕಲಿತವನಾದೆ. ಮುಂದಿನ ಗುರು ನನಗೆ ಯಾರಪ್ಪ ಅಂದ್ರೆ ಚಂದ್ರ. ನನಗೆ ಮುಂದಿನ ಗುರು ಯಾರು? ಚಂದ್ರ. ಈ ಒಂದು ಶ್ಲೋಕ ಓದಬೇಕು. ವಿಸರ್ಗಾದ್ಯಾಹ ಸ್ಮಶಾನಾಂತಾಹ ಭಾವಾ ದೇಹಸ್ಯ ನಾತ್ಮನಃ ಕಲಾನಾಮಿವ ಚಂದ್ರಸ್ಯ ಕಾಲೇನ ವ್ಯಕ್ತವರ್ತ್ಮನ. ನೋಡಿ, ಆ ಕಾಲದ ವೇಗದಿಂದ ಈ ಚಂದ್ರನ ಕಲೆಗಳು ಏನಾಗ್ತಿದೆ ಗೊತ್ತಾ? ಬದಲಾಗ್ತಾ ಇದೆಯಂತೆ. ಎಲ್ಲಾ ರೀತಿಯಿಂದಲೂ ಕೂಡ ಬದಲಾಗ್ತಿದೆ. ಅದು ಬೆಳೆಯುತ್ತೆ, ಕುಗ್ಗತ್ತೆ, ಬೆಳೆಯುತ್ತೆ, ಕುಗ್ಗತ್ತೆ, ಬೆಳೆಯುತ್ತೆ, ಕುಗ್ಗತ್ತೆ. ವಿಸರ್ಗಾದ್ಯಾಹ ಸ್ಮಶಾನಾಂತಾಹ ಭಾವ ದೇಹಸ್ಯ ಜನ್ಮನಃ. ವಿಸರ್ಗ ಅಂದ್ರೆ ಹುಟ್ಟು, ಸ್ಮಶಾನ ಅಂದ್ರೆ ಸಾವು. ಈ ಹುಟ್ಟು ಮತ್ತು ಸಾವಿನ ನಡುವೆ ಏನು ಜೀವನದೊಳಗೆ
ನಮ್ಮ ಬೆಳೆಯುವಿಕೆ ಕುಗ್ಗುವಿಕೆ ಇದೆ, ಅದು ದೇಹಕ್ಕೆ ಹೊರತು ನನಗಲ್ಲ ಅನ್ನೋದನ್ನ ಚಂದ್ರನಿಂದ ಕಲಿತೆ. ಈಗ ಚಂದ್ರ ಸಣ್ಣದಾದ ಅಂದ್ರೆ ಚಂದ್ರ ಸಣ್ಣವನಲ್ಲ, ಚಂದ್ರನ ಬಿಂಬ ನಮಗೆ ಸಣ್ಣದಾಗಿ ತೋರ್ತಾ ಇದೆ ಅಷ್ಟೆ. ಈಗ ಅಮಾವಾಸ್ಯೆ ಅಂದ್ರೆ ಚಂದ್ರ ಇಲ್ಲ ಅಲ್ಲ, ಹೊಸ ಚಂದ್ರ ಹುಟ್ಟುವ ದಿನ. ನಾವು ಇಂಗ್ಲಿಷಲ್ಲಿ ಚೆನ್ನಾಗಿ ಹೇಳ್ತೀವಿ ನ್ಯೂ ಮೂನ್ ಡೇ ಅಂತ. ಅಮಾವಾಸ್ಯೆ ಹೇಳ್ಬೇಕಾದ್ರೆ ನ್ಯೂ ಮೂನ್ ಡೇ ಅಂತ ಹೇಳ್ತೀವಿ. ಅಂದ್ರೆ ಹೊಸ ಚಂದ್ರ ಹುಟ್ಟುವ ಚಂದ್ರ ಇಲ್ಲ ಅಲ್ಲ, ಅವನ ಷೋಡಶ ಕಲೆ ಒಳಗೆ ಕೊನೆಯ ಕಲೆಯಲ್ಲಿದೆ, ನಮಗೆ ಕಣ್ಣಿಗೆ ಗೋಚರ ಆಗ್ತಿಲ್ಲ ಅಷ್ಟೆ. ನಮ್ಮ ಕಣ್ಣಿಗೆ ಗೋಚರ ಆಗ್ತಿಲ್ಲ ಅಷ್ಟೆ. ವಿಸರ್ಗಾದ್ಯಾಹ ಸ್ಮಶಾನ ಅಂತಹ, ಹುಟ್ಟಿನಿಂದ ಸಾವಿನವರೆಗೂ ಕೂಡ ನಮ್ಮ ಈ ಜೀವನ ಏನಿದೆ ಇದೆಲ್ಲವೂ ಕೂಡ ದೇಹಕ್ಕಾಗುವಂಥದ್ದೇ ಹೊರತು ಪರಮಾತ್ಮನಿಗಲ್ಲ, ಒಳಗಿರುವವನಿಗಲ್ಲ ಅನ್ನುವುದನ್ನು ನಾನು ಚಂದ್ರನಿಂದ ಕಲ್ತ್ನಪ್ಪ. ಚಂದ್ರನಿಂದ ನಾನು ಕಲಿತವನಾದೆ. ಮುಂದಿನ ಗುಣ ಯಾರು ನನಗೆ ಅಂದ್ರೆ ಸೂರ್ಯ. ನನಗೆ ಮುಂದಿನ ಗುರು ಯಾರು? ಸೂರ್ಯ. ಸೂರ್ಯನಿಗೆ ಗೋಪತಿ ಅಂತ ಹೆಸರು. ಸಂಸ್ಕೃತದಲ್ಲಿ ಗೋ ಅಂದ್ರೆ ಕಿರಣಕ್ಕೂ ಕೂಡ ಗೋ ಅಂತ ಹೇಳ್ತೇವೆ. ಸೂರ್ಯನ ಕಿರಣ, ಸೂರ್ಯನ ರಶ್ಮಿಗೂ ಕೂಡ ಗೋ ಅಂತ ಹೇಳ್ತೇವೆ. ಸೂರ್ಯನ ನೋಡಿ ಜಗತ್ತಲ್ಲಿ ಇಂತಹ ಒಂದು ಒಳ್ಳೆಯ ಪ್ರಕೃತಿಯನ್ನು ಬೆಳಗುತ್ತಾನೆ. ಇಲ್ಲಿರುವಂತಹ ಮರ, ಗಿಡ, ಬಳ್ಳಿ, ಆ ಪಕ್ಷಿಗಳು, ಆ ಪ್ರಾಣಿಗಳು ಇವನ್ನು ಬೆಳಗ್ತಾನೆ. ಬೆಂಗಳೂರಿನಂತಹ ಆ ಕಲ್ಮಶವಾದಂತಹ ಜಾಗಗಳನ್ನು ಬೆಳಗುತ್ತಾನೆ. ಆ ಶಬ್ದ, ಇದು ಆ ಗಿಜಿಗಿಜಿ ಅವೆಲ್ಲವನ್ನು ಬೆಳಗ್ತಾನೆ. ಸೂರ್ಯನಿಗೆ ಇದನ್ನ ಬೆಳಗಿದ್ರೇನು ಸಂತೋಷ ಆಗಲ್ಲ, ಅದನ್ನ ಬೆಳಗಿದ್ರೇನು ದುಃಖ ಆಗಲ್ಲ. ಯಾಕೆ ದುಃಖ ಸುಖಗಳು ಸೂರ್ಯನಿಗೆ ಆಗಲ್ಲ? ಸೂರ್ಯನು ಬೆಳಗುವುದನ್ನ ಕರ್ತವ್ಯ ಅಂತ ಅನ್ಕೊಂಡಿದ್ದಾನೆ. ನನ್ನ ಕರ್ತವ್ಯ ಬೆಳಗೋದಷ್ಟೇ. ಸೂರ್ಯನ ಬೆಳಕಿನಲ್ಲಿ ನೀನು ವೇದವನ್ನು ಹೇಳಿದ್ರೂ ಅವನಿಗೇನು ಸಂತೋಷ ಆಗಲ್ಲ, ನೀನು ಇನ್ನು ಒಂದು ಪ್ರಾಣಿಯನ್ನ ಕೊಂದ್ರೂ ಕೂಡ ಅವನಿಗೇನು ದುಃಖ ಆಗಲ್ಲ. ಅವನು ಪ್ರಾಣಿ ಕೊಲ್ತಿದ್ದಾನೆ ಅಂತ ಅಲ್ಲಿ ಕತ್ಲು ಮಾಡದೆ, ಇಲ್ಲಿ ವೇದ ಹೇಳ್ತಿದ್ದಾನೆ ಅಂತ ಬೆಳಕು ಮಾಡದೆ ಇಲ್ಲ. ಯಾಕೆ ಅಂದ್ರೆ ಆ ಒಂದು ಸೂರ್ಯನು ಏನು ಮಾಡ್ತಾನೆ, ಜಗತ್ತಿನೊಳಗಿರುವಂತಹ ಎಲ್ಲಾ ವಸ್ತುಗಳ ಶಕ್ತಿಯನ್ನ ಹೀರ್ತಾ ಇದ್ದಾನಂತವನು. ಎಷ್ಟು ಶಕ್ತಿ ಇದೆ. ಈಗ ಒಂದು ಮಾವಿನ ಕಾಯಿ ಹಣ್ಣೆಂಗಾಗತ್ತೆ ಗೊತ್ತಾ? ಸೂರ್ಯನ ಬಿಸಿಲು ಬಿದ್ದರೆ ಮಾತ್ರ ಆಗತ್ತೆ. ಸೂರ್ಯನ ಬಿಸಿಲು ಬಿದ್ದಿಲ್ಲ ಅಂದ್ರೆ ಯಾವುದೂ ಪರಿಪಕ್ವವಾಗಲ್ಲ ಜಗತ್ತಲ್ಲಿ, ನೆನಪಿಟ್ಕೊಳ್ಳಿ. ಸೂರ್ಯನ ಬಿಸಿಲು ಬಿದ್ದಿಲ್ಲ ಅಂದ್ರೆ ಯಾವ ಗಿಡಗಳು ಬೆಳೆಯೋದಿಲ್ಲ. ಸೂರ್ಯನ ಬಿಸಿಲು ಬಿದ್ದಿಲ್ಲ ಅಂದ್ರೆ ಯಾವ ಧಾನ್ಯಗಳು ಬೆಳಗೋದಿಲ್ಲ. ಯಾಕೆ? ಅದರೊಳಗಿರುವಂತಹ ಶಕ್ತಿಯನ್ನ ಹೀರಿದ್ರೇನೆ ಅವುಗಳು ಹಣ್ಣಾಗೋದು. ಹೇಳಿ ಗೊತ್ತಾಯ್ತಲ್ಲ? ಈಗ ಒಂದು ಭತ್ತವನ್ನ ನಾಟಿ ಮಾಡ್ತೀನಿ ಅಂದ್ರೆ ಭತ್ತ ಕರೆಕ್ಟಾಗಿ ಕಟಾವಿಗೆ ಬರುತ್ತೆ. ಹಳದಿ ಹೆಂಗಾಗತ್ತೆ? ಸೂರ್ಯನು ಅದರೊಳಗಿರುವಂತಹ ಪದಾರ್ಥಗಳನ್ನ ತನ್ನ ಸೂರ್ಯ ರಶ್ಮಿಯ ಪ್ರಕಾರ ಅದನ್ನ ಬೇಯಿಸ್ತಾನೆ, ಎಲ್ಲ ಶಕ್ತಿಯನ್ನ ಹೀರ್ಕೊಳ್ತಾನೆ. ಅವನು ಒಳ್ಳೆದ್ರಿಂದ ಹೀರ್ಕೊಂಡ್ರು ಕೆಟ್ಟದಿಂದ ಹೀರ್ಕೊಂಡ್ರು ಕೂಡ ಸೂರ್ಯನಿಗೇನು ದುಃಖ ಆಗೋದಿಲ್ಲ. ಸೂರ್ಯ ಏನಕ್ಕೆ ಹೀರ್ಕೊಳ್ತಾನೆ ಗೊತ್ತಾ? ಎಲ್ಲವನ್ನೂ ಕೂಡ ಮತ್ತೆ ನಮಗೆ 1000 ಪಟ್ಟು ಹೆಚ್ಚು ಕೊಡೋದಿಕ್ಕೆ, 1000 ಪಟ್ಟು ಹೆಚ್ಚನ್ನ ಕೊಡೋದಿಕ್ಕೆ. ಆದ್ರಿಂದ ಎಂಥದ್ದು? ಒಬ್ಬ ಯೋಗಿ ಗ್ರಹಣೆ ಮಾಡಬೇಕಾದಾಗೂ ಕೂಡ, ತ್ಯಾಗ ಮಾಡಬೇಕಾದಾಗೂ ಕೂಡ ಎಲ್ಲಿಯೂ ಆಸಕ್ತನಾಗಿರಬಾರದು ಅನ್ನೋದನ್ನ ನಾನು ಸೂರ್ಯನಿಂದ ಕಲಿತೆ. ಮತ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ 100 ತಟ್ಟೆಗಳನ್ನ ಇಟ್ಟಾಗ 100 ತಟ್ಟೆಯಲ್ಲೂ ಸೂರ್ಯನ ಪ್ರತಿಬಿಂಬ ಕಾಣಿಸುತ್ತೆ. ಸೂರ್ಯನ ಪ್ರತಿಬಿಂಬ ಕಾಣಿಸುತ್ತೆ. ಹಾಗೆ ಪ್ರತಿಬಿಂಬ ಕಂಡಾಗ 100 ಸೂರ್ಯ ಇದ್ದಾನೆ ಅಂತ ಅರ್ಥ ಅಲ್ಲ, ಒಬ್ಬನೇ ಸೂರ್ಯ ಇದ್ದಾನೆ ಅಂತ ಅರ್ಥ. ಹಾಗೆಯೇ ನಾವುಗಳು ಅನೇಕ ರೂಪದಿಂದ ಕಂಡ್ರೂ ಕೂಡ ನಮ್ಮಲ್ಲೆಲ್ಲರಲ್ಲೂ ಕೂಡ ಇರುವಂತಹ ಆತ್ಮನು ಒಬ್ಬನೇ ಅನ್ನೋದೇ ಸತ್ಯ. ಅದನ್ನ ನಾನು ಸೂರ್ಯನಿಂದ ಕಲಿತೆ. ನನಗೆ ಮುಂದಿನ ಗುರು ಬಂದು ಪಾರಿವಾಳ ಅಪ್ಪ. ನನಗೆ ಮುಂದಿನ ಗುರು ಬಂದು ಯಾರು? ನನಗೆ ಪಾರಿವಾಳ. ಒಂದು ಕಾಡಲ್ಲಿ 2 ಪಾರಿವಾಳ ಹಕ್ಕಿಗಳು ವಾಸ ಮಾಡ್ಕೊಂಡಿತ್ತು. ಆ ಪಾರಿವಾಳದ ಹಕ್ಕಿ ನಿತ್ಯ ಏನು ಮಾಡ್ತಾ ಇತ್ತು ಅಂದ್ರೆ, ಆನಂದವಾಗಿ ಒಂದು ಗಂಡು ಪಾರಿವಾಳ ಒಂದು ಹೆಣ್ಣು ಪಾರಿವಾಳ ಆಟ ಆಡ್ಕೊಂಡು ನೆಮ್ಮದಿಯಾಗಿತ್ತು. ಆ ಹೆಣ್ಣು ಪಾರಿವಾಳ ಗರ್ಭಿಣಿ ಆಯ್ತು. ಅದಕ್ಕೊಂದು ಗೂಡು ಕಟ್ಟಿದ್ರು. ಗೂಡು ಕಟ್ಟಿದ್ವು, ಬಹಳ ಸಂತೋಷ. ಹೆಣ್ಣು ಪಾರಿವಾಳ ಮೊಟ್ಟೆ ಇಡ್ತು, ಇನ್ನೂ ಸಂತೋಷ. ಕಾವನ್ನ, ಗಂಡು ಹೆಣ್ಣು ಎರಡೂ ಕೂತು ಆ ಮೊಟ್ಟೆಗೆ ಕಾವನ್ನ ಕೊಟ್ಟವು. ಮೊಟ್ಟೆ ಒಡಿತು, ಮರಿ ಬಂತು, ಇನ್ನೂ ಸಂತೋಷ. ಆ ಮರಿಗಳಿಗೋ ಎಲ್ಲೆಲ್ಲಿಂದನೋ ಹೋಗಿ ಆಹಾರ ಧಾನ್ಯ ಎಲ್ಲವನ್ನೂ ಕೂಡ ಕಚ್ಚಿಕೊಂಡು ಬಂದು
ಆ ಮರಿಗಳನ್ನು ಹಾಕಿ ಸಾಕಿದ್ವು. ಆ ಮರಿಗಳಿಗೆ ರೆಕ್ಕೆ ಪುಕ್ಕಗಳು ಬಂತು. ಅವುಗಳು ಆ ಚಿಲಿಪಿಲಿ ಗುಟ್ಟೋದನ್ನು ನೋಡಿ ಬಹಳ ಈ ಪಾರಿವಾಳಗಳು ಸಂತೋಷವನ್ನ ಪಡ್ತಾ ಇದ್ವು. ಒಂದು ಸಲಿ ಒಬ್ಬ ಬೇಡ ಬಂದು ಏನ್ ಮಾಡ್ದ ಅಂದ್ರೆ ಆ ಪಾರಿವಾಳದ ಗೂಡನ್ನ ನೋಡ್ದ, ಅದರಲ್ಲಿರುವ 2 ಮರಿಗಳನ್ನ ನೋಡ್ದ, ಬಲೆಯನ್ನ ಹಾಕದ. ಪಾರಿವಾಳದ ಮರಿಗಳು ಬಲೆಯಲ್ಲಿ ಬಿದ್ದ ತಕ್ಷಣ ಕಿಟ 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 ಅಂತ ಕೀ 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 ಅಂತ ಕಿರ್ಚಕ್ ಶುರು ಮಾಡ್ತು. ಯಾವುದೋ ದೂರದಲ್ಲಿ ಹೋದಂತಹ ಅಮ್ಮ ಪಾರಿವಾಳ ಬಂದು ಮಕ್ಕಳು ಬಲೆಯಲ್ಲಿ ಬಿದ್ದಿದ್ದನ್ನು ನೋಡ್ತು. ಅಯ್ಯಯ್ಯೋ, ನನ್ನ ಮಕ್ಕಳು ಬಲೆಯಲ್ಲಿ ಬಿದ್ದುಬಿಟ್ವೆ, ಅಯ್ಯಯ್ಯೋ ಅನ್ಕೊಂಡು ಏನ್ ಮಾಡ್ತು, ಮಕ್ಕಳನ್ನ ಹೆಂಗೋ ನಾನು ಬಿಡಿಸ್ತೀನಿ ಅಂತ ಹೇಳಿ ಬಂದು ಅದು ಬಲೆಯಲ್ಲಿ ಬಿದ್ದುಬಿಡ್ತು. ಯಾವುದೋ ಆ ಹೆಣ್ಣು ಪಾರಿವಾಳ. ಮತ್ತೆ ಗಂಡು ಪಾರಿವಾಳ ಬಂತು. ಅಯ್ಯೋ, ನಾನು ಇಷ್ಟು ದಿನ ಇಷ್ಟಪಟ್ಟಂತಹ ನನ್ನ ಪರಿವಾರವೇ ನಾಶ ಆದಾಗ ನಾನು ಉಳಿದು ಏನು ಮಾಡ್ಲಿ ಅಂತ ಹೇಳಿ ಗಂಡು ಪಾರಿವಾಳನೂ ಬಂದು ಬಲೆಯಲ್ಲಿ ಬಿದ್ದು ಬಿಡ್ತು. ಆ ಬೇಡ ಏನ್ ಮಾಡ್ದ, ಇವತ್ತಿನ ಊಟಕ್ಕಾಯ್ತು ಅಂತ 4 ಪಾರಿವಾಳನ್ನು ಗಂಟು ಕಟ್ಟಿಕೊಂಡು ತಗೊಂಡು ಹೋದ. ನಾನು ಏನ್ ಮಾಡಿದೆ ಅಂದ್ರೆ ಆ ಒಂದು ಪಾರಿವಾಳಗಳ ಕುಟುಂಬವನ್ನು ನೋಡಿ ಕಲ್ತೆ. ನಾನು ಏನು ಕಲ್ತೆ? ಅಹೋಮೇ ಪಶ್ಯತಾಪಾಯಂ ಅಲ್ಪ ಪುಣ್ಯಸ್ಯ ದುರ್ಮತೇಹೇ ಅತೃಪ್ತಸ್ಯ ಕೃತಾರ್ಥಸ್ಯ ಗೃಹಸ್ಥೈವರ್ಗಿಕೋ ಹತಃ ಏವಂ ಕುಟುಂಬ ಶಾಂತಾತ್ಮ ದ್ವಂದ್ವಾರಾಮ ಪತತ್ರಿತಂ ಪುಷ್ಣನ್ ಕುಟುಂಬ ಕೃಪಣಃ ಸಾನುಬಂಧೋ ವಸೀದತಿ ಯಃ ಪ್ರಾಪ್ಯ ಮಾನುಷಂ ಲೋಕಂ ಮುಕ್ತಿದ್ವಾರಮಪಾವೃತಂ ಗೃಹೇಶು ಖಗವತ್ಸಕ್ತಂ ಸಮಾರೂಢಾಚ್ಯುತಂ ವಿದುಹು. ನಾನು ಪಾರಿವಾಳಗಳಿಂದ ಏನನ್ನ ಕಲ್ತ್ನಪ್ಪ ಅಂದ್ರೆ ಯಃಪ್ರಾಪ್ಯ ಮಾನುಷಂ ಲೋಕಂ, ಇಂತಹ ಒಂದು ಮನುಷ್ಯ ಜನ್ಮವನ್ನ ನಾನು ಪಡೆದು ಕೇವಲ ಕುಟುಂಬದೊಳಗೆ ನನ್ನದು, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಗಂಡ ಅಂತೆಲ್ಲ ಅಂದುಕೊಂಡು ಇಂತಹ ಮುಕ್ತಿ ದ್ವಾರವನ್ನ ಪ್ರಪಂಚ ಏನ್ ಮಾಡಿದಾನೆ ಭಗವಂತ, ಆ ಒಂದು ಮುಕ್ತಿ ದ್ವಾರವನ್ನ ತೆಗ್ದಿಯಾನಂತೆ ಇಂತಹ ಮನುಷ್ಯ ಜನ್ಮವನ್ನ ಕೊಟ್ಟು. ಆ ಮುಕ್ತಿ ದ್ವಾರಕ್ಕೂ ಕೂಡ ನಾನು ನೋಡದೆ ಕೇವಲ ಕುಟುಂಬದೊಳಗೆ ಇದ್ದುಕೊಂಡು ದುಃಖವನ್ನ ಅನುಭವಿಸ್ತಾ ಜೀವನವನ್ನ ಕಳೀತಿದ್ದೀನಲ್ಲ. ಎಷ್ಟು ದಿನ ಯಾರು ತಾನೇ ಬರ್ತಾರೆ ನಿನ್ನ ಜೊತೆಗೆ? ಯಾವ ಹೆಂಡತಿ ಬಂದಾಳು, ಯಾವ ಗಂಡ ಬಂದಾನು, ಯಾವ ಮಕ್ಕಳು ಬಂದಾರು, ಯಾವ ಸಂಪತ್ತು ಬಂದೀತು, ಯಾವ ಮನೆ ಬಂದೀತು ನಿನ್ನ ಜೊತೆಗೆ? ಏನು ಬಂದೀತು ಹೇಳಿ ನೋಡೋಣ? ಏನೂ ಬರೋದಿಲ್ಲ. ನೀನು ಸಂಪಾದನೆ ಮಾಡಿದಂತಹ ಭೂಮಿಯೊಳಗೆ ಅಷ್ಟು ದೊಡ್ಡ ಭೂಮಿ ಇದ್ರೂ ಕೂಡ ನಿನ್ನ ಮಕ್ಕಳು ಆ ಭೂಮಿ ಒಳಗೆ ನಿನ್ನನ್ನ ಇಡೋದಿಕ್ಕೂ ಇಷ್ಟಪಡೋದಿಲ್ಲ. ಯಾಕೆ ಗೊತ್ತಾ? ಮುಂದೆ ಈ ಭೂಮಿನ ಮಾರಬೇಕಾದ್ರೆ ಅದಕ್ಕೆ ಬೆಲೆ ಬರೋದಿಲ್ಲ ಅಂತ. ನೀನೇ ಸಂಪಾದನೆ ಮಾಡಿದ ಭೂಮಿ ಎಲ್ಲವೂ ನಿಂದೆ. ಆ ಭೂಮಿಲಿ ಇಟ್ಕೊಳ್ತಾರ ಅವರು? ಇಲ್ಲ. ಯಾಕೆ ಇಟ್ಟುಕೊಳ್ಳಲ್ಲ? ಇಲ್ಲೊಂದು ಸಮಾಧಿ ತರ ಮಾಡ್ಬಿಟ್ರೆ ಮುಂದೆ ಯಾರು ದುಡ್ಡು ಕೊಟ್ಟು ಕೊಂಡ್ಕೊಳ್ಳಲ್ಲ ಅಂತ. ನೋಡಿ, ಜೀವನ ಇಷ್ಟೇ. ನಾವು ಮುಕ್ತರಾದ್ರೆ ಈ ಶರೀರಕ್ಕೆ ಯಾವ ಬೆಲೆ ಇಲ್ಲ. ಯಾವತ್ ವಿತ್ತೋಪಾರ್ಜನ ಶಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾಂ ಪೃಚ್ಛತಿ ಕೋಪಿನಗೇಹೆ. ಎಲ್ಲಿವರೆಗೆ ದುಡಿತೀಯೋ ಶಬರೀಶ, ಅಲ್ಲಿವರೆಗೆ ನಿನ್ ಸುತ್ತ ಎಲ್ಲರೂ ಇರ್ತಾರೆ. ಯಾವಾಗ ದುಡಿಯೋದು ನಿಲ್ಲಿಸ್ತೀವೋ ನಾವು, ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ, ನಮ್ಮ ಮನೆಯವರು ನಮ್ಮ ಮಾತು ಕೇಳಲ್ಲ. ನಿಮ್ಗೇನ್ ಅರ್ಜೆಂಟೋ ಕುತ್ಕೊಳ್ರಿ, ತಿಂದು ಮಕ್ಕಳು ಹೋಗ್ಲಿ, ಕೆಲ್ಸಕ್ಕೆ ಹೋಗ್ತೀರ, ತಿಂದು ಆಮೇಲೆ ನಿಮಗೆ ಕೊಡ್ತೀವಿ, ಮನೆಯಲ್ಲೇ ಇರ್ತೀರಲ್ಲ ಅಂತಾರೆ. ನಿಮಗೇನ್ ಅರ್ಜೆಂಟೋ? ಏನ್ ಅರ್ಜೆಂಟ್? ಏನ್ ಹೋಗಿ ಮಾಡ್ಬೇಕು? ಒಂದೊಂದು 10 ನಿಮಿಷ ಪೇಪರ್ ಓದ್ರಿ ನೀವು. ಯಾವಾಗ ಹೇಳೋದು? 700 ವರ್ಷದ ಹಿಂದೆನೆ ಶಂಕರ ಭಗವತ್ಪಾದರು ಬರೆದಿದ್ದಾರೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತೆ ಡುಕ್ರೀಕರಣೆ. ವ್ಯಾಕರಣ ಪಠನ ಅನ್ನೋದು ಒಂದು ನಿಮಿತ್ತ ಅಷ್ಟೇ. ನಹಿ ನಹಿ ರಕ್ಷತೆ, ಯಾವುದೂ ರಕ್ಷಣೆ ಮಾಡಲ್ಲ. ಯಾವ ಕುಟುಂಬ, ಹಣ, ಆಸ್ತಿ, ಸಂಪತ್ತು ನಮ್ಮನ್ನ ರಕ್ಷಣೆ ಮಾಡುವಂಥದ್ದು ಒಂದೇ ಒಂದು, ಕೇವಲ ಭಗವಂತನ ಸ್ಮರಣೆ, ಭಗವಂತನ ಚಿಂತನೆ. ನಮ್ಮ ಜೀವನವನ್ನ ನಾವು ಸಾಗಿಸಬೇಕಾಗಿರೋದು ಭಗವಂತನನ್ನ ಪಡೆಯೋಕ್ಕೆ ಹೊರತು ಪ್ರಪಂಚದ ಸುಖವನ್ನ ಅನುಭವಿಸುವುದಕ್ಕಲ್ಲ. ಆ ಪಾರಿವಾಳದಿಂದ ನಾನು ಏನು ಕಲಿತೆ? ಗೃಹೇಶು ಖಗವತ್ ಸಕ್ತಂ. ನಾವು ಏನಾದ್ರೂ ಆ ಪಾರಿವಾಳದಂತೆ ನನ್ನ ಕುಟುಂಬದೊಳಗೆ ನಾನು ಸಿಗ ಹಾಕೊಂಡ್ಬಿಟ್ಟೆ ಅಂದ್ರೆ 50 ವರ್ಷ ಆಗಿರುತ್ತೆ, 60 ವರ್ಷ ಆಗಿರುತ್ತೆ, ಅವ್ರು ಒದ್ದಾಡೋದನ್ನ ನೋಡ್ಬಿಟ್ರೆ ಅಯ್ಯೋ ಅನ್ಸುತ್ತೆ. ಯಾಕೆ ಬೇಕು ಇಷ್ಟು? ಏನಕ್ಕೆ ಒದ್ದಾಡ್ತಿದ್ದಾರೆ ಇವರು? ಇದೆಯಲ್ಲ ಸಾಕು, ಇನ್ನೆಷ್ಟು ಬೇಕು? ಇನ್ ಏನು ಬೇಕು ಇವರಿಗೆ?
ಇದ್ದ ಹೋದ್ನ, ಏನು ಬೇಕು ಇವರಿಗೆ? ಖಗವತ್, ಒಬ್ಬ ಒಬ್ಬ ಒಂದು ಪಾರಿವಾಳದಂಗೆ ನಾವು ಸಿಕ್ಕ ಹಾಕೊಂಡು ಒದ್ದಾಡ್ತಾ ಇದೀವಂತೆ ಕುಟುಂಬದಲ್ಲಿ. ನೋಡಪ್ಪ, ನಾವಾಗಿ ಬಂದು ಆ ಪಾರಿವಾಳದ ತರಹ ಒದ್ದಾಡಬಾರದು ಅನ್ನೋದನ್ನು ನಾನು ಪಾರಿವಾಳದಿಂದ ಕಲಿತೆ. ನನಗೆ ಮುಂದಿನ ಗುರು ಬಂದು ನನಗೆ ಹೆಬ್ಬಾವು. ಹೆಬ್ಬಾವಿನಿಂದ ಏನು ಕಲಿತೆ ನಾನು ಅಂದ್ರೆ, ನೋಡಪ್ಪ, ಒಬ್ಬ ಯೋಗಿ ಒಂದು ಕಡೆಗೆ ಸುಮ್ಮನೆ ಇದ್ದುಕೊಂಡಿರ್ಬೇಕಂತೆ. ಆ ಇದ್ದ ಕಡೆಗೆ ಯಾವ ಒಂದು ಆಹಾರ ಬರುತ್ತೆ, ಏನು ಸುಖ ದುಃಖಗಳು ಬರುತ್ತೆ, ಅದನ್ನು ಅನುಭವಿಸ್ಕೊಂಡು ಅಲ್ಲೇ ಬಿದ್ದಿರ್ಬೇಕಂತೆ. ಯಾಕೆ ಗೊತ್ತಾ? ಭಗವಂತ ನಮಿಗಾಗಿ ಆಹಾರವನ್ನ ಸೃಷ್ಟಿ ಮಾಡಿಯೇ ಇರ್ತಾನಂತೆ. ಭಗವಂತ ನಮಗೋಸ್ಕರ ಏನ್ ಮಾಡಿರ್ತಾನೆ? ಆಹಾರವನ್ನ ಸೃಷ್ಟಿ ಮಾಡಿಯೇ ಇರ್ತಾನಂತೆ. ಆ ಸೃಷ್ಟಿ ಮಾಡಿದ ಆಹಾರ ನೀನು ಪ್ರಯತ್ನ ಪಡದೇ ಇರೋ, ನಿನ್ ಎಲೆಗ್ ಬಂದು ಬಿದ್ದೇ ಬೀಳುತ್ತಂತೆ. ಹೇಗೆ ಹೆಬ್ಬಾವು ಒಂದು ಕಡೆ ಬಿದ್ದಿರುತ್ತಂತೆ, 3 ತಿಂಗಳಾದ್ರೂ ಅಲ್ಲೇ ಬಿದ್ದಿರುತ್ತಂತೆ, 2 ತಿಂಗಳಾದ್ರೂ ಅಲ್ಲೇ ಬಿದ್ದಿರುತ್ತಂತೆ, ತನ್ನ ಬಳಿಗೆ ಆಹಾರ ಬರುವವರೆಗೂ ಕೂಡ ಅದು ಅಲ್ಲೇ ಬಿದ್ದಿರುತ್ತಂತೆ. ಅದಕ್ಕೆ ಹೆಸರು ಅಜಗರ ಅಂತ ಹೆಸರು. ತನ್ನ ಹತ್ರ ಬಂದ್ರೆ ತಿನ್ನುತ್ತೆ, ಮತ್ತೆ ಅಲ್ಲೇ ಬಿದ್ದುಕೊಂಡಿರುತ್ತೆ. ಯಾಕೆ? ಪ್ರತಿಯೊಬ್ಬರಿಗೂ ಕೂಡ ನೋಡಿ, ಆ ಹೆಬ್ಬಾವಿಗೆ ಓಜಸ್ಸು, ಮನೋಬಲ ಇದೆ, ಇಂದ್ರಿಯ ಬಲ ಇದೆ, ಶಾರೀರಿಕ ಬಲ ಇದೆ, ಬಲಿಷ್ಠವಾದ ಪ್ರಾಣಿ. ಆದರೂ ಕೂಡ ಒಂದು ಕಡೆಗೆ ಬಿದ್ದುಕೊಂಡಿರುತ್ತೆ. ಯಾಕೆ? ನನ್ನ ಪ್ರಾರಬ್ಧಕ್ಕೆ ಬರುವಂತಹ ಪ್ರಾರಬ್ಧದಲ್ಲಿ ಬರೆದಿರೋದು ನಮಗೆ ಸಿಕ್ಕೇ ಸಿಗತ್ತೆ ಅಂತ. ನಮಗೇನಾಗತ್ತೆ? ಸಿಕ್ಕೇ ಸಿಗತ್ತೆ ಅನ್ನುವ ಭಾವದಿಂದ ಹೇಗೆ ಬಿದ್ದು, ಅದನ್ನ ನಾನು ಹೆಬ್ಬಾವಿನಿಂದ ಏನು ಕಲಿತೆ? ನಾನು ಪ್ರಾಪಂಚಿಕ ಸುಖಕ್ಕೆ ತುಂಬಾ ಒದ್ದಾಡಬಾರದು ಅನ್ನೋದನ್ನ ಕಲಿತೆ ಹೆಬ್ಬಾವಿನಿಂದ. ನನಗೆ ಮುಂದಿನ ಗುರು ಬಂದು ಸಮುದ್ರದಿಂದ ನಾನು ಏನ್ ಕಲ್ತ್ನಪ್ಪ ಅಂದ್ರೆ, ನಾನು ಪ್ರಸನ್ನವೂ ಮತ್ತು ಗಂಭೀರವಾಗಿರಬೇಕು ಅನ್ನೋದನ್ನ ಕಲಿತೆ. ಪ್ರಸನ್ನ ಮತ್ತು ಗಂಭೀರವಾಗಿರಬೇಕು ಅಂತ ಕಲಿತೆ. ನನ್ನ ಶತ್ರುಗಳು ಎಷ್ಟೇ ನನ್ನನ್ನ ವಿಚಲಿತ ಮಾಡೋದಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಾನು ನನ್ನ ಎಲ್ಲೆಯಲ್ಲೇ ಇರಬೇಕು ಅನ್ನೋದನ್ನು ನಾನು ಸಮುದ್ರದಿಂದ ಕಲಿತೆ. ನೋಡಿ, ಸಮುದ್ರಕ್ಕೆ ನಿತ್ಯ 100 ನದಿಗಳು ಹೋಗಿ ಸೇರ್ತಾ ಇದೆ. ತನ್ನ ಎಲ್ಲೆಯನ್ನ ಅದು ಮೀರೋದಿಲ್ಲ. ಅದು ತನ್ನ ಎಲ್ಲೆಯಲ್ಲಿಯೇ ಇರುತ್ತೆ. ಸಮುದ್ರದ ಮಧ್ಯದಲ್ಲಿ ಹೋಗಿ ನೋಡಿದ್ರೆ, ಸಮುದ್ರದ ದಡದಲ್ಲಿ ನಮಗೆ ಅಲೆಗಳೆಲ್ಲ ಇರ್ಬೋದು, ಮಧ್ಯದಲ್ಲಿ ಹೋಗಿ ನೋಡಿ, ಸಮುದ್ರ ಎಷ್ಟು ಪ್ರಶಾಂತವಾಗಿರುತ್ತಪ್ಪ ಅಂದ್ರೆ, ಆ ಸಮುದ್ರದ ಪ್ರಶಾಂತತೆಯನ್ನು ನೋಡಿಯೇ ಭಯ ಆಗುತ್ತಂತೆ ನಮಗೆ. ಅದಕ್ಕೆ ರಾಮನಿಗೆ ಸಮುದ್ರ ಇವ ಗಾಂಭೀರ್ಯಂ, ಅದರ ಗಂಭೀರತೆ, ರಾಮನಿಗೆ ಗುಣವನ್ನು ಹೇಳ್ಬೇಕಾದ್ರೆ ಹೇಳ್ತಾರೆ, ರಾಮನ ಒಂದು ಗಾಂಭೀರ್ಯ ಹೇಗಿತ್ತು? ಸಮುದ್ರದಂತಿತ್ತಂತೆ. ಅದರ ಒಂದು ಎಲ್ಲವೂ ಕೂಡ ಆರ್ಭಟ, ಎಲ್ಲವೂ ಕೂಡ ದಡದಲ್ಲೇ ಹೊರತು ಆ ಸಮುದ್ರದ ಮಧ್ಯದಲ್ಲಲ್ಲ. ನಾನು ಸಮುದ್ರದಿಂದ ಏನು ಕಲಿತೆ ಅಂದ್ರೆ, ನನ್ನಲ್ಲಿ ಎಷ್ಟೇ ಬಂದು ನನಗೆ ತುಂಬಿದ್ರೂ ಕೂಡ ನಾನು ಮಾತ್ರ ನನ್ನ ಎಲ್ಲೆಯಲ್ಲೇ ಇರಬೇಕು ಅನ್ನೋದನ್ನ ಕಲಿತೆ. ಏನ್ ಹೇಳಿ? ಸಮುದ್ರದಲ್ಲಿ ನಿತ್ಯ 100 ನದಿಗಳು ಹೋಗಿ ತುಂಬುತ್ತಾ ಇದೆ, ಆದ್ರೂ ಕೂಡ ಸಮುದ್ರ ನಂಗೆ ಎಲ್ಲರೂ ಬಂದು ಸೇರ್ತೀಯಾರೆ ಅಂತಂದ್ರೆ ಉಕ್ಕರಿಯುತ್ತೆ? ಇಲ್ಲ, ತನ್ನ ಎಲ್ಲೆಯಲ್ಲಿಯೇ ಇರುತ್ತೆ. ಅದನ್ನ ನಾನು ಸಮುದ್ರದಿಂದ ಕಲ್ತನಪ್ಪ. ನಂತರ ನಾನು ಏನು ಮಾಡಿದೆ? ನಾನು ಮುಂದಿನ ಗುರು ಬಂದು ನನಗೆ ಒಂದು ದೀಪದ ಹುಳುವಿನಿಂದ ಏನು ಕಲಿತೆ ಅಂದ್ರೆ, ನಾನು ಕಣ್ಣಿಗೆ ದಾಸನಾಗಬಾರದು ಅನ್ನೋದನ್ನ ಕಲಿತೆ. ಕಣ್ಣಿಗೆ ದಾಸನಾಗುವುದು ಅಂದ್ರೆ ಅರ್ಥ ಏನು? ಈ ದೀಪ ಇಲ್ಲಿ ಮಿನುಗುತ್ತಾ ಇದೆ, ಆ ದೀಪದ ಹುಳು ಅದಕ್ಕೆ ಆಕರ್ಷಿತಗೊಂಡ್ಬಿಡುತ್ತೆ, ಅದ್ರ ಹತ್ರ ಹೋಗುತ್ತೆ, ಪಟ್ ಅಂತ ಅದು ಸುಟ್ಟು ಸತ್ತ ಹೋಗುತ್ತೆ. ಹಂಗೆ ನನ್ನ ಜಗತ್ತಲ್ಲಿ ನನ್ನ ಕಣ್ಣಿಗೆ ಒಂದು ವಸ್ತು ಇಷ್ಟ ಆಗ್ಬಹುದು, ಒಬ್ಬಳು ಹುಡುಗಿ ಇಷ್ಟ ಆಗಬಹುದು, ಯಾವುದೋ ಒಂದು ಪ್ರಾಪಂಚಿಕ ವಸ್ತು ಇಷ್ಟ ಆಗಬಾರ್ದು. ಯಾವುದು ಕಣ್ಣನ್ನ ನೋಡಿ ಮೋಹಿಸತ್ತೋ ಅದು ನನ್ನ ಒಳ್ಳೆಯದಕ್ಕಲ್ಲ ಅನ್ನೋದನ್ನ ತಿಳ್ಕೋಬೇಕು ಅನ್ನೋದನ್ನ ದೀಪದ ಹುಳುವಿನಿಂದ ಕಲಿತೆ. ನಾನು ಆ ದೀಪದ ಹುಳುವಿನಿಂದ ಕಣ್ಣಿಗೆ ದಾಸನಾಗಬಾರದು, ಕಣ್ಣಿಗೆ ದಾಸನಾದರೆ ನನ್ನ ಪ್ರಾಣ ಕೊನೆಗೊಳ್ಳತ್ತೆ ಅನ್ನೋದನ್ನ ಕಲಿತೆ. ನನಗೆ ಮುಂದಿನ ಗುರು ಯಾರಪ್ಪ ಅಂದ್ರೆ ದುಂಬಿಯಿಂದ ಏನು ಕಲಿತೆ ನಾನು ಅಂದ್ರೆ, ನಾನು ಎಲ್ಲರಿಂದಲೂ ಪಡಿಬೇಕು, ಆದ್ರೆ ಪಡೆದವನಿಗೆ ನಾನು ದುಃಖ ಕೊಟ್ಟು ಪಡಿಬಾರದು ಅನ್ನೋದನ್ನ ದುಂಬಿಯಿಂದ ಕಲಿತೆ. ಸ್ತೋಕಂ ಗ್ರಸೇತ್. ಈಗೊಂದು ಹೂವಿನ ಮೇಲೆ ಹೋಗಿ ದುಂಬಿ ಕೂಡುತ್ತೆ,
ಅದರಿಂದ ಒಂದು ಮಕರಂದವನ್ನ ಹೀರುತ್ತೆ. ಆದರೂ ಆ ಹೂವಿಗೆ ನೋವಾಗದೇ ಇರುವ ರೀತಿ ಮಕರಂದವನ್ನ ಹೀರುತ್ತೆ. ಹೂವಿಗೆ ನೋವಾಗದ ರೀತಿ ಆ ಮಕರಂದವನ್ನ ಹೀರುತ್ತೆ. ಹಾಗೆಯೇ ಏನಾಗುತ್ತೆ ಅಂದ್ರೆ, ಆ ಭ್ರಮರದಿಂದ ನಾನು ಏನು ಕಲಿತೆ ಅಂದ್ರೆ, ಜಗತ್ತಿನಿಂದ ನಾನು ಏನನ್ನ ಪಡೆದ್ರು, ಏನನ್ನ ಮಾಡಿದ್ರೂ ಕೂಡ ಎದುರಿಗಿರೋರಿಗೆ ನೋವಾಗದೇ ಇರೋ ರೀತಿ ಪಡಿಬೇಕು ಅನ್ನೋದನ್ನ ನಾನು ದುಂಬಿಯಿಂದ ಕಲಿತೆ. ನಂತರ ನನಗೆ ಮುಂದಿನ ಗುರು ಬಂದು ಜೇನುನೊಣ. ಜೇನುನೊಣ ಯಾವತ್ತೂ ಒಬ್ಬ ಮನುಷ್ಯನು, ಒಬ್ಬ ಸಾಧಕನು ಸಂಗ್ರಹ ಮಾಡ್ಕೋಬಾರ್ದು. ಸಂಗ್ರಹ ಮಾಡಿಟ್ರೆ ಆ ಸಂಗ್ರಹವೇ ನನ್ನ ಮೃತ್ಯುವಿಗೆ ಕಾರಣ ಅನ್ನೋದನ್ನ ಜೇನು ಹುಳುವಿನಿಂದ ಕಲಿತೆ. ಈ ಜೇನು ಹುಳು ಏನ್ ಮಾಡುತ್ತೆ, ಬೆಳಗಿಂದ ಸಂಜೆ ತನಕ ಸುತ್ತಿ 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 ಆ ಜೇನನ್ನ ಸಂಗ್ರಹ ಮಾಡಿ ಒಂದ್ ಕಡೆ ಹೋಗುತ್ತೆ. ಆ ಜೇನನ್ನ ಸಂಗ್ರಹ ಮಾಡಿದ ಕೂಡಲೇ ಆ ಜೇನಿನ ಆಸೆಗೆ ಈ ಜೇನು ಹುಳುಗಳನ್ನೆಲ್ಲವನ್ನು ಕೂಡ ಸಾಯಿಸಿ, ಈ ಜೇನು ಹುಳುಗಳನ್ನೆಲ್ಲವನ್ನು ಸಾಯಿಸಿ ಆ ಮಧುವನ್ನ ತಗೊಂಡು ಹೋಗ್ತಾರೆ. ನಮ್ಮನ್ನು ಅಷ್ಟೇ ತುಂಬಾ ನೀವು ಸಂಗ್ರಹ ಮಾಡಿಕೊಂಡ್ರೆ ಆ ಸಂಗ್ರಹದಲ್ಲಿರುವಂತಹ ದುಷ್ಟ ಬುದ್ಧಿಯಿಂದ ಏನ್ ಮಾಡ್ತಾರೆ, ನಮಗೆ ಅಂತ್ಯವನ್ನು ತಂದು ಕೊಡ್ಬಿಡ್ಬೋದು. ನಾನು ಸಂಗ್ರಹವನ್ನ ಮಾಡಬಾರದು ಅನ್ನೋದನ್ನ ಜೇನು ಹುಳುವಿನಿಂದ ನಾನು ಕಲಿತೆ. ನೋಡಪ್ಪ, ಈಗ ಮುಂದಿನ ಗುರು ನನಗೆ ಬಂದು ಆನೆ. ಮುಂದಿನ ಗುರು ಬಂದು ನನಗೆ ಆನೆ. ಆನೆಯಿಂದ ನಾನು ಏನು ಕಲಿತೆ, ನನ್ನ ಜನನೇಂದ್ರಿಯ, ನಾವೇನು ಸ್ತ್ರೀ ಮತ್ತು ಪುರುಷ ಸಂಬಂಧವನ್ನ ಬೆಳೆಸ್ತೀವಿ, ಆ ಜನನೇಂದ್ರಿಯಕ್ಕೆ ದಾಸನಾಗಬಾರದು ಅನ್ನೋದನ್ನ ಆನೆಯಿಂದ ಕಲಿತೆ. ಆನೆ ಎಷ್ಟು ದೊಡ್ಡ ಪ್ರಾಣಿ, ಆದರೆ ಆನೆಗೆ ಈ ಒಂದು ಸಂಭೋಗದ ಇಚ್ಛೆ ಹೆಚ್ಚಂತೆ. ಅವನ್ನ ಕೆಡ್ಡಕ್ಕೆ ಕೆಡಬೇಕು ಅಂದ್ರೆ ಒಂದು ಹೆಣ್ಣಾನೆಯನ್ನ ಆ ಕಡೆ ಕಟ್ತಾರಂತೆ, ಆದ್ರೆ ಈ ಕಡೆ ಪಕ್ಕ ಒಂದು ದೊಡ್ಡ ಗುಂಡಿಯನ್ನ ತೋಡ್ತಾರಂತೆ. ಆ ಹೆಣ್ಣಾನೆಯ ಆಸೆಗೆ ಆನೆ ಬರುತ್ತೆ. ಹೆಣ್ಣಾನೆಯನ್ನ ನೋಡಿ ಆ ಹೆಣ್ಣಾನೆಯ ಆಸೆಗೆ ಬಂದ ತಕ್ಷಣ ಗುಂಡಿಯಲ್ಲಿ ಬಿದ್ದು ಸಿಗ ಹಾಕೊಂಡು ತನ್ನೆಲ್ಲಾ ಒಂದು ಶಕ್ತಿಯನ್ನ ಗುಂಡಿಯಲ್ಲೇ ಕಳ್ಕೊಂಡು ಆ ಮಾವುತ ಹೇಳೋ ರೀತಿ ಆ ರೀತಿ ಅದನ್ನ ಟ್ರೈನಿಂಗ್ ಮಾಡ್ಕೊಳ್ತಾನಂತೆ. ನೋಡಿ, ಅಷ್ಟು ದೊಡ್ಡ ಪ್ರಾಣಿಯಾದರೂ ಕೂಡ, ಅಷ್ಟು ಶಕ್ತಿಯುತ ಪ್ರಾಣಿಯಾದರೂ ಕೂಡ ಕೇವಲ ಒಂದು ಹೆಣ್ಣಾನೆಯ ಮೋಹಕ್ಕೆ ಬಿದ್ದು ತಾನು ಮತ್ತೊಬ್ಬರ ಒಂದು ಇಷ್ಟುದ್ದ ಕಬ್ಬಿಣದ ಸಲಾಕೆಗೆ ಹೆದರಿ ತನ್ನ ಜೀವನವನ್ನ ಸಾಗಿಸುವ ಪರಿಸ್ಥಿತಿ ಬರುತ್ತೆ. ಅವನ ಹತ್ರ ಏನ್ ತುಂಬಾ ಇರಲ್ಲ, ಇಷ್ಟೇ ಇಷ್ಟುದ್ದ ಅವನು ಕಬ್ಬಣ ಇಟ್ಕೊಂಡಿರ್ತಾನೆ. ಅದಕ್ಕೆ ಆ ಆನೆ ಹೆದರಿ ನಡುಗುತ್ತೆ. ಅದರೊಂದು ಶಕ್ತಿ ಹೇಗಿರುತ್ತೆ, ಒಂದು ಶಕ್ತಿ ಹೇಗಿರುತ್ತೆ ಆನೆಗೆ, ಬಹಳ ಅದಕ್ಕೊಂದು ಒಬ್ಬ ಮನುಷ್ಯನಲ್ಲ, 1000 ಮನುಷ್ಯರನ್ನು ಒಂದು ಸಲ ತುಳಿದಾಕೋಷ್ಟು ಶಕ್ತಿ ಇರುತ್ತೆ. ಆದರೂ ಏನ್ ಮಾಡುತ್ತೆ, ಆ ಹೆಣ್ಣಾನೆಯ ಮೋಹ ಇದೆಯಲ್ಲ, ಅದು ಅವನಿಗೆ ಈ ದುಃಖವನ್ನು ತಂದು ಕೊಡುವಂತೆ ಮಾಡ್ತು. ಆದ್ರಿಂದ ಆನೆಯಿಂದ ನಾನು ಅದನ್ನ ಕಲಿತೆ. ನಾನು ಮುಂದಿನ ಒಂದು ಗುರು ಯಾರಪ್ಪ ನನಗೆ, ಮಧುಹ, ಜೇನು ತೆಗೆಯೋನು ನನ್ನ ಮುಂದಿನ ಗುರು. ಆ ಜೇನು ತೆಗೆಯುವನಿಂದ ನಾನು ಏನು ಕಲ್ತನಪ್ಪ ಅಂದ್ರೆ, ಯಾರಿಗೂ ನಾನು ಕೊಡದ ಹಣ, ನಾನು ಅನುಭವಿಸದ ಹಣ, ನಾನು ಮತ್ತೊಬ್ಬರಿಗೆ ದಾನವನ್ನೂ ಕೊಡ್ಲಿಲ್ಲ, ಅದನ್ನ ನಾನೂ ಅನುಭವಿಸಿಲ್ಲ, ಬರೀ ಸಂಗ್ರಹ ಮಾಡಿಟ್ಟೆ. ಸಂಗ್ರಹ ಮಾಡಿಟ್ರೆ ಅದು ನನ್ನವರದೂ ಅಲ್ಲ, ನಾನು ಅನುಭವಿಸದಂಗೂ ಅಲ್ಲ, ಮೂರನೆಯವರ ಪಾಲಾಗತ್ತೆ ಅನ್ನೋದನ್ನ ಆ ಜೇನು ತೆಗೆಯುವನಿಂದ ಕಲಿತೆ. ಆ ಜೇನು ತೆಗೆಯುವನ್ ಏನ್ ಮಾಡ್ತಾನೆ, ತಾನೇನ್ ಸಂಗ್ರಹ ಮಾಡಿಲ್ಲ, ತಾನೇನ್ ಕೂಡಿಟ್ಟಿಲ್ಲ, ಯಾರೋ ಕೂಡಿಟ್ಟಿದ್ರೆ ನೀವು ತಗೊಂಡೋಗಿ ಅನುಭವಿಸ್ತಾನೆ. ನಾನು ಕೂಡಿಟ್ರು ಕೂಡ ನಾನು ಅನುಭವಿಸ್ಲಿಲ್ಲ ಅಂದ್ರೆ ಅದು ಇನ್ನೊಬ್ಬರ ಪಾಲಾಗುತ್ತೆ ಅನ್ನೋದನ್ನ ಆ ಜೇನು ತೆಗೆಯುವನನ್ನ ನೋಡಿ ನಾನು ಕಲಿತೆ. ಆದ್ರಿಂದ ಏನು, ನಾನು ಎಂದೂ ಕೂಡ ಸಂಗ್ರಹ ಬುದ್ಧಿಯನ್ನು ಇಟ್ಟುಕೊಳ್ಳಬಾರದು ಅನ್ನೋದನ್ನ ಕಲಿತೆ. ಆದ್ರಿಂದ ನನಗೆ ಮುಂದಿನ ಗುರು ಬಂದು ನನಗೆ ಯಾರಪ್ಪ ಅಂದ್ರೆ ಒಂದು ಜಿಂಕೆ. ಈ ಜಿಂಕೆಗೆ ಒಂದು ಗೌಳಿ ಗೀತ ಅಂತ ಹೇಳ್ತಾರೆ. ನಮಗಿಲ್ಲೆಲ್ಲ ಇಲ್ಲ, ನಮ್ಮ ಅಜ್ಜ ಎಲ್ಲ ಹೇಳ್ತಾ ಇದ್ರು ಇದನ್ನ. ಜಿಂಕೆಗೆ ಒಂದು ತರಹ ಒಂದು ಗ್ರಾಮ್ಯ ಗೀತೆ ಅದು. ಅದು ಒಂದು ಏನದು ಗ್ರಾಮ್ಯ ಗೀತ ಅಂದ್ರೆ, ಅದೊಂದು ಪ್ರಾಂತೀಯವಾಗಿ ಈ ಬೇಡರು ಹಾಡನ್ನ ಹಾಡ್ತಾರೆ. ಒಂಥರ ಒಂದು ಶಬ್ದ, ಆ ಶಬ್ದವನ್ನ ಕುಯ್ ಅಂತ ಮಾಡ್ಬಿಟ್ಟು ಅದರದ್ದು ಕೊಂಬಿರುತ್ತಲ್ಲ, ಆ ಕೊಂಬಿಂದನೇ ಮಾಡಿರ್ತಾರೆ ಅದರದ್ದು. ಜಿಂಕೆಯ ಕೊಂಬನ್ನ ಗರ 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 ಹಿಂಗ್ ಚುಚ್ಚುತ್ತಾರೆ, ಉಜ್ಜಿಬಿಟ್ಟು ಒಂಥರ ಶಬ್ದ ಮಾಡ್ತಾರೆ. ಆ ಶಬ್ದಕ್ಕೆ ಜಿಂಕೆ ಆಸೆ ಬಂದ್ಬಿಡುತ್ತೆ. ಜಿಂಕೆಗೆ ಆ ಶಬ್ದವನ್ನ, ಆ ಕಿವಿಯನ್ನ, ಆ ಶಬ್ದವನ್ನ ಕೇಳಿ ಶಬ್ದಕ್ಕೆ ಆ ಒಂದು ದಾಸನಾಗಿ ಆ ಶಬ್ದದ ಕಡೆಗೆ ಓಡಿ ಬರುತ್ತೆ. ಬೇಡಕಾರ ಬಾಣವನ್ನ ಇಟ್ಟುಕೊಂಡಿರ್ತಾನೆ, ಜಿಂಕೆಯನ್ನ ಸಾಯಿಸ್ಬಿಡ್ತಾನೆ.
ನಮಗೆ ಯಾವುದಾದ್ರೂ ಇಂಪಾದಂತಹ ಹಾಡನ್ನ ಹೇಳಿ ನಮ್ಮನ್ನ ಹಾಳು ಮಾಡಿಬಿಡುತ್ತೆ, ಇಂಪಾದಂತಹ ಶಬ್ದವನ್ನ ಕೇಳಿ. ಆದ್ರಿಂದ ನಾನು ಕಿವಿಗೆ ದಾಸನಾಗಬಾರದು ಅನ್ನೋದನ್ನ ಜಿಂಕೆಯಿಂದ ಕಲಿತೆ. ನನಗೆ ಮುಂದಿನ ಗುರು ಬಂದು ಮೀನಿನಿಂದ ಏನು ಕಲಿತೆ? ನಾಲಿಗೆಗೆ ದಾಸನಾಗಬಾರದು ಅನ್ನೋದನ್ನ ಮೀನಿನಿಂದ ಕಲಿತೆ. ಒಂದು ಹುಕ್ಕಿಗೊಂದು ಸಣ್ಣ ಒಂದು ಆಹಾರವನ್ನು ಸಿಗಿಸಿರ್ತಾರೆ, ಎಸಿತಾರೆ ಸಮುದ್ರಕ್ಕೆ, ನದಿಗೆ ಎಸಿತಾರೆ. ಆ ನಾಲಿಗೆಯ ಮೋಹದಿಂದ ಬಂದು ಆ ಮೀನು ಸಿಗ ಹಾಕೊಳ್ಳುತ್ತೆ, ಅದನ್ನು ಎಳೆದು ಬಿಟ್ಟು ಹೊಡೆದು ಸಾಯಿಸಿ ತಿಂತಾರೆ. ನಮ್ಮ ಕಣ್ಣೆದುರಿಗೆ ಬಂದು ತಾವಜ್ಜಿತೇಂದ್ರಿಯೋ ನಸ್ಯಾತ್ ವಿಜಿತಾನ್ ಇಂದ್ರಿಯ ಪುಮಾನ್ ನಜಯೇದ್ ರಸನಂ ಯಾವತ್ತು ಜಿತಂ ಸರ್ವಂ ಜಿತೇ ರಸೆ. ಜಗತ್ತೊಳಗೆ ಎಲ್ಲವನ್ನೂ ಗೆಲ್ಲಬಹುದಂತೆ, ನಾಲಿಗೆಯನ್ನ ಗೆಲ್ಲೋದು ಬಹಳ ಕಷ್ಟ. ಹೇಳ್ತಾರೆ ಜಿತಂ ಸರ್ವಂ ಜಿತೇ ರಸೆ. ಎಲ್ಲವನ್ನೂ ಗೆದ್ದಂತಂತೆ ನೀನು. ಏನನ್ನ? ನೀನು ನಾಲಿಗೆಯನ್ನ ಗೆದ್ರೆ ಎಲ್ಲವನ್ನೂ ಗೆದ್ದಂತಾಗತ್ತಂತೆ. ಆಗ ಏನಾಗತ್ತೆ ಅಂದ್ರೆ, ನಾನು ನಾಲಿಗೆಯಿಂದ ಅದನ್ನ ಕಲ್ತನಪ್ಪ, ಮೀನಿನಿಂದ ನಾನು ನಾಲಿಗೆಗೆ ದಾಸನಾಗಬಾರದು ಅನ್ನೋದನ್ನ ಕಲಿತೆ. ನನ್ನ ಮುಂದಿನ ಗುರು ಯಾರಪ್ಪ ಅಂದ್ರೆ, ನನಗೊಬ್ಬಳು ಪಿಂಗಳ ಅನ್ನುವಂತಹ ಒಬ್ಬಳು ವೇಶ್ಯ. ಈ ಪಿಂಗಳ ವೇಶ್ಯೆ ಶರೀರವನ್ನ ಮಾರಿಕೊಂಡೇ ಜೀವನವನ್ನ ಸಾಗಿಸ್ತಾ ಇದ್ದವಳು. ಅವಳ ವಯಸ್ಸಿನಲ್ಲಿದ್ದಾಗ ಬಹಳ ಜನರ ಪುರುಷರ ಜೊತೆಗೆ ಅವಳು ಇರ್ತಿದ್ಲು, ಬಹಳ ಸಂಪಾದನೆಯನ್ನ ಮಾಡಿದ್ಲು. ಪಿಂಗಳಿಗೆ ವಯಸ್ಸಾಗ್ತಾ ಬಂತು. ವಯಸ್ಸಾದ್ಮೇಲೂ ಕೂಡ ಅವಳು ಸಂಜೆ ಆದ ತಕ್ಷಣ ಚಂದ ಅಲಂಕಾರ ಮಾಡಿ ಬಾಗಲನ್ನ ತೆಗೆದುಕೊಂಡು ಕುತ್ಕೊಳ್ತಿದ್ದಂತೆ. ಯಾರು ಪಿಂಗಳೆಯ ಮನೆಗೆ ಬರ್ತಾ ಇರಲಿಲ್ಲ. ರಾತ್ರಿ 12 ಗಂಟೆ ತನಕ ಕಾಯೋದು, ತನ್ನ ಮೇಕಪ್ ಎಲ್ಲ ಇಳಿಸೋದು, ಮತ್ತೆ ಹೋಗಿ ಮಲಗೋದು. ಇದೇ ಆಗಿ ತುಂಬಾ ದುಃಖ ಪಡ್ತಾ ಇದ್ಲಂತೆ. ತುಂಬಾ ಅಂದ್ರೆ ತುಂಬಾ ದುಃಖ ಪಡ್ತಿದ್ಲಂತೆ. ಯಾರು ಬರಲ್ಲ. ಕೊನೆಗೊಳಗೊಂದು ಜ್ಞಾನೋದಯ ಆಯ್ತಂತೆ. ಪಿಂಗಳ ಗೀತಾ ಅಂತಾನೆ ಹೆಸರಿದು. ಈ ಒಂದು ಶ್ಲೋಕವನ್ನ ಗೋಪಿಕೆಯರು ಕೂಡ ಹೇಳ್ತಾರೆ. ಏನಂತ ಹೇಳ್ತಾರೆ? ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಯಥಾ ಸಂಚಿದ್ಯ ಕಾಂತಾಶಾಂ ಸುಖಂ ಸುಶ್ವಾಪ ಪಿಂಗಳ. ನಮ್ಮ ಜೀವನದಲ್ಲಿ ಯಾವಾಗ ನಮಗೆ ದುಃಖ ಆಗತ್ತಪ್ಪ ಅಂದ್ರೆ, ತುಂಬಾ ಆಸೆಯನ್ನ ಇಟ್ಟುಕೊಂಡಾಗ. ಯಾರಿಂದನಾರು ಏನಾರು ಬರ್ಲಿ, ಏನಾರು ಆಗ್ಲಿ, ಹಿಂಗಾಗ್ಲಿ ಹಂಗಾಗ್ಲಿ ಅಂತ ಇಟ್ಕೊಂಡಿರ್ತೀವಲ್ಲ, ಆ ಆಸೆಯನ್ನ ಇಟ್ಟುಕೊಂಡ್ರೆ ನಮಗೆ ದುಃಖ ಅನ್ನುವಂಥದ್ದಾಗತ್ತೆ. ಆಸೆಯನ್ನ ಬಿಟ್ಟುಬಿಟ್ರೆ ನೀನು ಆನಂದವಾಗಿರ್ಬೋದು. ಪಿಂಗಳ ಹೆಂಗೆ ಆಸೆಯನ್ನ ಬಿಟ್ಟು ಆರಾಮ್ ಮಲ್ಕೊಂಡ್ಲಂತೆ. ನಾಳೆಯಿಂದ ಏನಾಗ್ಲಿಲ್ಲ, ರೆಡಿನೇ ಆಗಕ್ ಹೋಗ್ಲಿಲ್ಲ ಅವಳು. ಇಷ್ಟು ದಿನ ರೆಡಿಯಾಗಿ ದುಃಖ ಅನುಭವಿಸ್ತಿದ್ಲು. ನಾಳೆಯಿಂದ ನಾವು ಯಾರನ್ನು ಕಾಯೋದೇ ಇಲ್ಲಪ್ಪ, ನಾನು ಆರಾಮಾಗಿ ನನ್ನ ಪಾಡಿನ ಇರ್ತೀನಿ ಅಂತ ಇದ್ಬಿಟ್ಲು. ಆಸೆಯನ್ನ ಬಿಟ್ಟು ಪಿಂಗಳ ಆರಾಮಾಗಿದ್ದಂಗೆ ನಾವುಗಳು ಕೂಡ ಆಸೆಯನ್ನ ಬಿಟ್ರೆ ಆನಂದವಾಗಿರ್ಬೋದು ಅನ್ನೋದನ್ನ ನಾನು ಪಿಂಗಳೆಯಿಂದ ನಾನು ಕಲಿತೆ ಅಂತ ಅವಧೂತ ಹೇಳ್ತಾನೆ. ಮುಂದಿನ ಗುರು ಬಂದು ನನಗೆ ಒಂದು ಕುಕ್ಕುರ ಪಕ್ಷಿ ಅಂತ ಹೇಳ್ತಾರೆ, ಕುರುರ ಪಕ್ಷಿ ಅಂತ. ಇಲ್ಲೂ ನಾನು ಬೆಳಗ್ಗೆ ನೋಡಿದೆ ಆ ಪಕ್ಷಿನ. ಇಷ್ಟೇ ದಪ್ಪ ಇರುತ್ತೆ ಪಕ್ಷಿ. ಈ ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಸಣ್ಣದಾಗಿ ಈ ಕಾಫಿ ಕಪ್ ತರ ಒಂದು ಗೂಡು ಕಟ್ಕೊಳ್ಳುತ್ತೆ. ಅದ್ರೊಳಗೆ 1-2 ಮೊಟ್ಟೆ ಇಡುತ್ತೆ. ಇಷ್ಟೇ ದಪ್ಪ ಇರುತ್ತೆ. ಟಿಟ್ಟಿಬ ಪಕ್ಷಿ ಅಂತ ಹೇಳ್ತೀವಿ. ಇಷ್ಟೇ ಇಲ್ಲೇ ಓಡಾಡ್ತಿತ್ತು. ಬೆಳಗ್ಗೆ ನೋಡಿದೆ. ಅದಕ್ಕೊಂದು ಮೀನ್ ಸಿಕ್ಬಿಡ್ತಂತೆ ಆ ಕುರುರ ಪಕ್ಷಿಗೆ. ಆ ಮೀನನ್ನ ಹಿಡ್ಕೊಂಡು ಏನ್ ಮಾಡ್ತಿತ್ತಂತೆ, ಅದು ಹಾರ್ತಿತ್ತಂತೆ. ಅದರ ಬಾಯಿಯೊಳಗಿರುವ ಮೀನನ್ನ ಈ ಕಾಗೆ, ಹದ್ದು ಅವೆಲ್ಲ ನೋಡ್ಬಿಟ್ಟುವಂತೆ. ಆ ಪಕ್ಷಿಗಳಿಗೆ ಮನುಷ್ಯರಿಗೆ ಹಾಗೇನೆ ದುರ್ಬಲ ಇರುವವನನ್ನ ಬಲಾಢ್ಯನು ತುಳಿದು ಮೇಲಕ್ಕೆ ಬರ್ತಾನೆ. ಇವುಗಳು ಏನ್ ಮಾಡುದು ಅಂದ್ರೆ, ಆ ಕುರುರ ಪಕ್ಷಿಯ ಬಾಯಿಯೊಳಗಿರುವ ಆಹಾರಕ್ಕೆ ಈ ಹದ್ದು ಕಾಗೆ ಎಲ್ಲ ಆಸೆ ಪಟ್ಟು ಏನ್ ಮಾಡುದು, ಆ ಕುರುರ ಪಕ್ಷಿಯಿಂದ ಬರೋಕ್ಕೆ ಶುರು ಮಾಡುದು. ಕುರುರ ಪಕ್ಷಿಯಿಂದ ಬರೋದಕ್ಕೆ ಶುರು ಮಾಡುದು. ಬಂದು ಏನ್ ಮಾಡುದು, ಕುರುರ ಪಕ್ಷಿಯನ್ನ ಕುಟ್ಟಕ್ ಶುರು ಮಾಡುದು. ಆಗ ಆ ಕುರುರ ಪಕ್ಷಿ ಅನ್ಕೊಳ್ತು, ಇವೆಲ್ಲವೂ ನನ್ನ ಹಿಂದೆ ಏನಕ್ಕೆ ಬಿದ್ದಿದೆ? ನನ್ನ ಬಾಯೊಳಗೆ ಈ ಆಹಾರ ಇದೆ ಅಂತ. ನಾನು ಬದುಕಬೇಕು ಅಂದ್ರೆ ಏನ್ ಮಾಡ್ಬೇಕು? ಈ ಬಾಯಲ್ಲಿರೋ ಆಹಾರ ಕೆಳಗ್ ಬಿಟ್ರಾಯ್ತು. ಆ ಕುರುರ ಪಕ್ಷಿ ಏನ್ ಮಾಡ್ತಂತೆ, ತನ್ನ ಬಾಯಲ್ಲಿರೋ ಆಹಾರ ಕೆಳಗ್ ಬಿಟ್ಟು ಆನಂದವಾಗಿ ಹಾರೋಯ್ತು ಅಂತ. ಹಾಗೆ ಜಗತ್ತು ನಮ್ಮ ಹತ್ರ ಅನೇಕ ಜನ ಸುತ್ತುವರ್ಕೊಂಡಿರ್ತಾರಂತೆ. ಯಾಕೆ ಗೊತ್ತಾ? ನಮ್ಮ ಹತ್ರ ಏನೋ ಒಂದಿದೆ, ನಮಗೆ ಸಿಗುತ್ತೆ ಅಂತ. ನಮ್ಮ ಹತ್ರ ಏನೋ ಒಂದಿದೆ, ನಮಗೆ ಸಿಗುತ್ತೆ ಅಂತ ಅವರೆಲ್ಲರೂ ಸುತ್ತುವರ್ಕೊಂಡಿರ್ತಾರಂತೆ. ಆಮೇಲೆ ಗೊತ್ತಾಗತ್ತಂತೆ, ನಾವು ನಮ್ಮ ಹತ್ರ ಏನೋ ಒಂದಿದೆ ಅಂತಿದೆಯಲ್ಲ, ಅದು ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಡ್ಬೇಕಂತೆ. ಇಲ್ಲ ಅಂದ್ರೆ ಅದನ್ನ ಕೊಟ್ಟು ದಾನ ಮಾಡಿ ಏನೋ ಖಾಲಿ ಮಾಡ್ಬಿಡ್ಬೇಕಂತೆ. ಆಗ ನಮ್ಮ ಹತ್ರ ಯಾರು ಬರೋದಿಲ್ವಂತೆ.
ಆದ್ರಿಂದ ಏನು, ಆ ಕುರುರ ಪಕ್ಷಿ ತದಮಿಷಂ ತದಾಮಿಷಂ ಪರಿತ್ಯಜ್ಯ ಸಸುಖಂ ಸಮವಿಂದತ. ಆದ್ರಿಂದ ಏನು, ಯಾರ ಹತ್ರನೂ ಇಲ್ಲದೆ ಇರೋದು ನನ್ನ ಹತ್ರ ಇದೆ ಅಂದ್ರೆ ಆ ವಸ್ತು ನನಗೆ ದುಃಖಕ್ಕೆ ಕಾರಣ ಆಗತ್ತೆ. ಆದ್ರಿಂದ ಆ ವಸ್ತು ಬಿಟ್ಟು ನೀನು ಆನಂದವಾಗಿರ್ಬೇಕು ಅನ್ನೋದನ್ನ ನಾನು ಆ ಕ್ರೂರ ಪಕ್ಷಿಯಿಂದ ನಾನು ಕಲ್ತನಪ್ಪ. ನನಗೆ ಮುಂದಿನ ಗುರು ಬಂದು ಒಂದು ಚಿಕ್ಕ ಮಗು. ಏನು ಕಲಿತೆ? ನಾನು ಆ ಚಿಕ್ಕ ಮಗುವಿನಿಂದ ನನಗೆ ಮಾನ ಮತ್ತು ಅಪಮಾನ ಎರಡೂ ಇಲ್ಲ ಅನ್ನೋದನ್ನು ನಾನು ಕಲಿತೆ. ಅದನ್ನೇ ಬೃಹದಾರಣ್ಯಕದಲ್ಲಿ ಹೇಳಿದ್ದು, ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್. ನಾವು ಹೆಂಗೆ ಜೀವನವನ್ನು ಸಾಗಿಸ್ಬೇಕಪ್ಪ ಅಂದ್ರೆ, ನಮ್ಮಲ್ಲಿರುವಂತಹ ಪಾಂಡಿತ್ಯ, ನಾನು ಇಂಥವನು ಅಂಥವನು ಎಂಬ ಭಾವ ಇದೆಯಲ್ಲ, ಅದನ್ನು ಪಕ್ಕಕ್ಕೆ ಎಸೆದು ನಾವು ಆನಂದದಿಂದ ಜೀವನವನ್ನು ಸಾಗಿಸ್ಬೇಕಂತ. ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್. ಆ ಮಗುವನ್ನ ನೀಗ ಅದಕ್ಕೊಂದು ಕಿರೀಟ ಹಾಕಿ, ದೊಡ್ಡ ಜಟತಾರಿ ಶಾಲ್ ಹಾಕಿ, ಆ ಮಗು ಏನು ಖುಷಿ ಪಡಲ್ಲ. ಅದನ್ನು ಸುಪ್ಪತ್ತಿಗೆ ಮೇಲೆ ಮಲಗಿಸಿ ಮಗುಗೇನು ಸುಖ ಇಲ್ಲ. ಅದನ್ನೊಂದು ಚಾಪೆ ಮೇಲೆ ಮಲಗಿಸಿ ಅದಕ್ಕೇನು ಸುಖ ಇಲ್ಲ. ನನ್ನ ಮಗುವಿನಿಂದ ಏನು ಕಲಿತೆ ಅಂದ್ರೆ, ನಾನು ಒಂದು ಮಾನಾಪಮಾನ ಎರಡೂ ನನಗಿಲ್ಲ ಅನ್ನೋದನ್ನ ಮಗುವಿನಿಂದ ಕಲಿತೆ. ನನಗೆ ಮುಂದಿನ ಗುರು ಬಂದು ನನಗೆ ಯಾರಪ್ಪ ಅಂದ್ರೆ, ಒಂದು ಕುಮಾರಿ, ಒಬ್ಳು ಹುಡುಗಿ. ಅವ್ರ ಮನೆಗೆ ಏನಾಗ್ಬಿಡುತ್ತೆ ಅಂದ್ರೆ, ಒಬ್ಳು ಹುಡುಗಿಯನ್ನ ನೋಡಕ್ಕೆ ಹುಡುಗನ ಕಡೆಯವರು ಮನೆಗೆ ಬಂದ್ಬಿಡ್ತಾರೆ. ಒಂದ್ 2-3 ಜನ ಬರ್ತಾರೆ ಅನ್ಕೊಂಡಿರ್ತಾರೆ, ಅವ್ರು 7-8 ಜನ ಬಂದ್ಬಿಡ್ತಾರೆ. ತಕ್ಷಣ ಅವ್ರ ಅಮ್ಮ ಹೇಳ್ತಾರೆ, ನೋಡೇ 7-8 ಜನ ಬಂದ್ಬಿಟ್ಟಿದ್ದಾರೆ ಕಣೆ, ಅವರಿಗೆಲ್ಲ ಭತ್ತ ಅಕ್ಕಿ ಇನ್ನೂ ಸಾಕಾಗಲ್ಲ, ಒಂದ್ ಸ್ವಲ್ಪ ಅಕ್ಕಿ ಕುಟ್ಟು, ಇನ್ನೂ ಸ್ವಲ್ಪ ಅಕ್ಕಿ ಕುಟ್ಟು ಅಂತ ಹೇಳ್ತಾರೆ. ಭತ್ತ ಇರುತ್ತೆ, ಅಕ್ಕಿಯನ್ನ ಕುಟ್ಟಬೇಕು, ಭತ್ತದ ಸಿಪ್ಪೆ ತೆಗಿಬೇಕಲ್ಲ, ಕುಟ್ಟು ಅಂತ ಹೇಳ್ಬಿಡ್ತಾರೆ. ಇವಳು ಹುಡುಗ ನೋಡ್ತಾನೆ, ಹುಡುಗ ನೋಡಕ್ ಬರ್ತಾನೆ ಅಂತ ಕೈ ತುಂಬಾ ಬಳೆಗಳನ್ನ ಹಾಕೊಂಡ್ಬಿಟ್ಟಿರ್ತಾರೆ, ಬೈ ತುಂಬಾ ಬಳೆಗಳನ್ನ ಹಾಕೊಂಡ್ಬಿಟ್ಟಿರ್ತಾಳೆ. ಇವಳು ಆ ಭತ್ತ ಕುಟ್ಟಕ್ ಹೋಗ್ತಾಳೆ, ಝಲ್ ಝಲ್ ಅಂತ ಶಬ್ದ ಬರುತ್ತೆ. ತಕ್ಷಣ ಅವಳ ಮನಸ್ಸಿಗೆ ಬರುತ್ತೆ, ಅಯ್ಯಯ್ಯೋ ಅಕ್ಕ, ಹುಡುಗನ ಮನೆ ಕಡೆಯವ್ರಿಗೆ ಗೊತ್ತಾಗ್ಬಿಡುತ್ತೆ, ಏನಪ್ಪಾ ಇವ್ರ ಮನೇಲಿ ಇಷ್ಟು ಇಲ್ವಾ, ಒಂದು ಅಕ್ಕಿ ಕುಟ್ಟಿಟ್ಕೊಂಡು ಇಲ್ವಾ, ಇವಾಗ ಕುಟ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅವಳೇನ್ ಮಾಡ್ತಾಳೆ, ಕೈದೆಲ್ಲ ಬಳೆಗಳು ತೆಗೆದು ಬಿಡ್ತಾಳಂತೆ. ಈ ಕಡೆಗೆ 2, ಈ ಕಡೆಗೆ 2 ಮಾತ್ರ ಬಳೆಗಳನ್ನ ಹಾಕೊಳ್ತಾಳೆ. ಈ ಕಡೆಗೆ 2, ಈ ಕಡೆಗೆ 2 ಬಳೆಗಳನ್ನ ಹಾಕೊಳ್ತಾಳೆ. ಆಗ್ಲೂ ಕುಟ್ಟಕ್ ಶುರು ಮಾಡ್ತಾಳೆ. ಕುಟ್ಟುವಾಗ ಮತ್ತೆ ಅದು ಜಲ್ ಜಲ್ ಶಬ್ದ ಬರುತ್ತೆ, ಕಟಕ್ ಕಿಣಿ 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 ಶಬ್ದ ಆಗುತ್ತೆ. ಆಗ ಈ ಕಡೆಯಿಂದ ಒಂದು ಕಿತ್ತಾಳೆ, ಈ ಕಡೆಯಿಂದನೂ ಒಂದು ಕಿತ್ತಿ ಎಸಿತಾಳೆ. ಆಗ ಮತ್ತೆ ಕುಟ್ಟುತ್ತಾಳೆ, ಮತ್ತೆ ಶಬ್ದ ಬರ್ಲಿಲ್ವಂತೆ. ಆದ್ರಿಂದ ನಾನು ಆ ಹುಡುಗಿಯಿಂದ ಒಂದು ಪಾಠ ಕಲ್ತ್ನಪ್ಪ. ಏನು? ಒಬ್ಬ ಯೋಗಿ ಆದವನು, ಒಬ್ಬ ಭಗವಂತನನ್ನ ತಿಳ್ಕೊಳ್ಬೇಕು ಎಂಬ ಸಾಧಕನು ಯಾವತ್ತು ಏಕಾಂಗಿಯಾಗಿರ್ಬೇಕು ಅನ್ನೋದನ್ನ ನಾನು ಆ ಹುಡುಗಿಯಿಂದ ಕಲಿತೆ. ಅಷ್ಟೂ ಜನ ಇದ್ದಾರೆ ಅಂದ್ರೆ, ತುಂಬಾ ಜನರ ಜೊತೆಗೆ ನಾನು ಇದ್ದೀನಿ ಅಂದ್ರೆ, ಬರೀ ಮಾತು ಕತೆ ಹೊಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ. ಇಬ್ರಿದೀವಿ ಅಂದ್ರೂ ನಾವು ಸಾಧನೆ ಮಾಡಕ್ಕಾಗಲ್ಲಂತೆ. ಒಬ್ಬನೇ ಇದ್ದವನಾಗಿ ನಾನು ಸಾಧನೆಯನ್ನ ಮಾಡಬೇಕು ಅನ್ನೋದನ್ನ ನಾನು ಆ ಹುಡುಗಿಯಿಂದ ಕಲ್ತ್ನಪ್ಪ, ಹುಡುಗಿಯಿಂದ ಕಲ್ತೆ. ನನಗೆ ಮುಂದಿನ ಗುರು ಬಂದು ಸರ್ಪ. ನಾನು ಸರ್ಪ. ನನಗೆ ಸರ್ಪದಿಂದ ಏನು ಕಲ್ತೆ ಅಂದ್ರೆ, ನನಗೋಸ್ಕರ ಭಗವಂತನು ನನ್ನಿಂದ ಏನು ಸಾಧ್ಯ ಇಲ್ಲ ಅದನ್ನು ನನಗೋಸ್ಕರ ಮಾಡಿಯೇ ಇಟ್ಟಿರ್ತಾನೆ, ಅದನ್ನ ನಾನು ಅನುಭವಿಸ್ಕೊಂಡಿದ್ರೆ ಸಾಕು ಅನ್ನೋದು ಸರ್ಪದಿಂದ ಕಲಿತೆ. ಸರ್ಪಕ್ಕೆ ಮನೆ ಕಟ್ಟಕ್ ಬರಲ್ಲ, ಸರ್ಪಕ್ಕೆ ಮನೆ ಕಟ್ಟಕ್ ಬರಲ್ಲ. ಅದಕ್ಕೋಸ್ಕರ ಗೆದ್ದಲು ಹುಳುವನ್ನು ಭಗವಂತ ಮಾಡಿದ್ದಾನೆ. ಗೆದ್ದಲು ಹುಳುಗಳು ಮನೆ ಕಟ್ಟತ್ತೆ, ಅದರೊಳಗೆ ಸರ್ಪ ಸೇರ್ಕೊಳ್ಳತ್ತೆ, ಅದರಲ್ಲೋಗಿ ಸರ್ಪ ಸೇರ್ಕೊಳ್ಳತ್ತೆ. ಹಾಗೇನೆ ನಾನು ಏನ್ ಮಾಡ್ಬೇಕು ಅಂದ್ರೆ, ನನಗೋಸ್ಕರ ಭಗವಂತನು ಏನೇನನ್ನ ಕೊಡಬೇಕೋ ಅದನ್ನ ಅವನು ಕೊಟ್ಟೇ ಕೊಡ್ತಾನೆ. ಅದಕ್ಕೋಸ್ಕರ ನಾನು ಹೆಚ್ಚು ಪ್ರಯತ್ನ ಪಡಬಾರದು ಅನ್ನೋದನ್ನ ನಾನು ಸರ್ಪದಿಂದ ಕಲಿತೆ. ನಾನೇನೋ ಕಟ್ಟಿ ಮಾಡಿ ಮಟ್ಟಿ ಎಲ್ಲಾ ಮಾಡಿದ್ಮೇಲೆ, ನಾನು ಎಷ್ಟೋ ಕಡೆ ಪಾಪ ನಮ್ಮ ಸ್ನೇಹಿತ ಒಂದು ಮನೆ ತಗೊಂಡ. ನಾನು ಅವನಿಗೆ ಹೇಳಿದೆ, ತೀರಾ ಆ ಮನೆ ಹಂಗಿರ್ಲಿ ಹಿಂಗಿರ್ಲಿ ಅಂತೆಲ್ಲ ಮಾಡ್ಬೇಡ ಕಣೋ, ತುಂಬಾ ಖರ್ಚು ಮಾಡಬೇಡ, ಬಹಳ ಅವನಿಗೆ ತುಂಬಾ ತಿಳುವಳಿಕೆಯಿಂದ ಹೇಳಿದೆ. ಅವನಿಗೇನೋ ಒಂದು ಭ್ರಾಂತಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಇಂಥ ಮಾರ್ಬಲ್ ಹಾಕ್ತೀನಿ ಅಂತ ಮಾರ್ಬಲ್ ಹಾಕ್ತೀನಿ ಅಂತೆಲ್ಲ ಕಟ್ಕೊಂಡ. 1-2 ವರ್ಷ ಆಯ್ತು. ಆ ಮನೆ ಕಟ್ಟಿದ ಸಾಲ ಮಾಡಕ್ಕಿರ್ಲಿಲ್ವಲ್ಲ, ಆ ಸಾಲನು ತೀರ್ಸಕ್ಕಾಗದೆ ಅದೇ ಮನೆ ಮಾರ್ಬಿಟ್ಟ. ಸಾಲ ತೀರ್ಸಕ್ಕಾಗದೆ ಅದೇ ಮನೆ ಮಾರ್ಬಿಟ್ಟ. ನಾನು ಹೇಳದ್ನಲ್ಲೋ ದಡ್ಡ, ಮಾಡಬೇಡ ಅಂತ ಹೇಳ್ದೆ ತಾನೆ. 3 ವರ್ಷ ಲೋನ್ ಕಟ್ಟಿದ್ದ. ಅವ್ನು ಕಟ್ಟಿದ್ದು ಲೋನ್ ಎಲ್ಲ ಬಡ್ಡಿಗೆ ಹೋಗಿತ್ತಂತೆ. ಬ್ಯಾಂಕಿಗೆ 3 ವರ್ಷ ಲೋನ್ ಕಟ್ಟಿದ್ದು ಬಡ್ಡಿಗೆ ಹೋಗಿತ್ತಂತೆ. ಮತ್ತೆಷ್ಟು ಲೋನ್ ತಗೊಂಡಿದ್ದ ಅಷ್ಟೇ ಕಟ್ಟದ. ಈ ಮನೆ ಮಾರದ್ನಲ್ಲ, ಅದಕ್ಕೆ ಬಂದಿದ್ದು ಎಷ್ಟು ದುಡ್ಡು, ಅವನಿಗೆ ಉಳಿದಿದ್ದು ಎಲ್ಲಾ ಸೇರಿ, ಮನೆ ಮಾರಿ ಎಲ್ಲಾ ಮಾರಿ ಲೋನ್ ಕಟ್ಟಿ ಉಳಿದಿದ್ದು 10-15 ಲಕ್ಷ ಉಳಿತು.
ಆ ದುಡ್ಡು ನೀನು ದುಡ್ದು ಹಾಕಿದ್ದ, ಆ ಮನೆ ಕಟ್ಟಿ ಮಾಡಿ ಇವನಿಗೆ ಏನ್ ಬಂತು ಅಂದ್ರೆ ಬರೀ ಸುಸ್ತಾಗಿದ್ದಷ್ಟೇ, ಕೈಯಿಂದ ಕಳ್ಕೊಂಡಿದ್ದಷ್ಟೇ, ಆ ಮನೆಯಿಂದ ಏನು ಸಂಪಾದನೆ ಮಾಡ್ಲಿಲ್ಲ. ಅವನಿಗೆ ಹೇಳಿದೆ, ಬೇಡ ಬೇಡ ಬೇಡ, ತೀರಾ ಹಚ್ಕೋಬೇಡ, ಸಾಕು ಸಾಕು. ತೀರಾ ಹಚ್ಚಿಕೊಂಡ್ರೆ ಏನಾಗುತ್ತೆ, ದುಃಖವೇ ಅನುಭವಿಸ್ಬೇಕಾಗತ್ತೆ. ಆದ್ರಿಂದ ಏನು, ಆ ಒಂದು ನಾನು ಹಾವಿನಿಂದ ಕಲಿತೆ ಇದನ್ನ. ನೋಡಪ್ಪ, ನಾನು ಮುಂದಿನ ಗುರು ನನಗೆ ಬಂದು ಜೇಡರ ಹುಳು. ಜೇಡರ ಹುಳುವಿನಿಂದ ನಾನು ಏನು ಕಲ್ತನಪ್ಪ ಅಂದ್ರೆ, ಭಗವಂತನು ತಾನೇ ಪ್ರಪಂಚವನ್ನ ಸೃಷ್ಟಿಸಿದ, ತಾನೇ ಪ್ರಪಂಚವನ್ನ ಉಪಸಂಹಾರ ಮಾಡದ ಅನ್ನೋದನ್ನ ಜೇಡರ ಹುಳುವಿನಿಂದ ಕಲಿತೆ. ನೋಡಿ, ಒಂದು ಕಡೆಗೆ ಒಂದು ಜೇಡರ ಹುಳು, ಸ್ಪೈಡರ್, ತಾನೇ ಬಲೆಯನ್ನ ಹೆಣ್ಕೊಳ್ಳುತ್ತೆ. ಆ ಜಾಗದಲ್ಲಿ ಬೀಳಲಿಲ್ಲ ಅಂದ್ರೆ ತಾನೇ ಬಲೆಯನ್ನೆಲ್ಲವನ್ನು ಒಳಗಡೆ ಎಳ್ಕೊಂಡು ಇನ್ನೊಂದು ಕಡೆಗೆ ಹೊರಟು ಹೋಗುತ್ತೆ. ಹಾಗೆ ಭಗವಂತನೇ ಜಗತ್ತನ್ನ ಸೃಷ್ಟಿಸಿದ, ಭಗವಂತನಲ್ಲಿಯೇ ಜಗತ್ತಿದೆ, ಭಗವಂತನಲ್ಲಿಯೇ ಉಪಸಂಹಾರ ಆಗತ್ತೆ ಅನ್ನೋದನ್ನು ನಾನು ಈ ಜೇಡರ ಹುಳುವಿನಿಂದ ನಾನು ಕಲ್ತ್ನಪ್ಪ, ನಾನು ಕಲಿತವನಾದೆ. ಆದ್ರಿಂದ ನೋಡಿ, ನಾನು ಆ ಒಂದು ಮುಂದಿನ ನನ್ನ ಗುರು ಬಂದು, ಕೊನೆಯ ಗುರು ಬಂದು ನನಗೆ ಕಣಜ. ಕಣಜ ಕಣಜ ಅಂದ್ರೆ ನೀವು ಅಲ್ಲಲ್ಲಿ ನೋಡಿರಬಹುದು, ಒಂದು ಮಣ್ಣಿನಿಂದ ಗೂಡು ಕಟ್ಕೊಳ್ಳುತ್ತದೆ ಒಂದು ಹುಳು, ಮಡ್, ಕೆಸರಿಂದ ಗೂಡನ್ನ ಕಟ್ಕೊಳ್ಳುತ್ತೆ. ಈ ಕಣಜಕ್ಕೆ ಸ್ವಂತ ಮೊಟ್ಟೆ ಇಟ್ಟು ಮರಿ ಹಾಕುವಂತಹ ಶಕ್ತಿ ಇಲ್ಲ. ಅದು ಕಣಜಕ್ಕೆ ಯಾವುದೋ ಗಿಡದಲ್ಲಿರುವಂತಹ ಒಂದು ಕೀಟವನ್ನ ತಗೊಂಡು ಬರುತ್ತೆ, ಒಂದು ಹುಳುವನ್ನ ತಗೊಂಡು ಬರುತ್ತೆ. ಆ ಹುಳುವನ್ನ ತಗೊಂಡು ಬಂದು ಅದ್ರ ಮೂತಿಯನ್ನ ಮೇಲ್ ಮಾಡಿ ಆ ಮಣ್ಣಿನೊಳಗೆ ಅದನ್ನ ಹುಗಿದು ಬಿಡುತ್ತೆ, ಮಣ್ಣಿನೊಳಗೆ ಇಟ್ಟು ಬಿಡುತ್ತೆ. ಮಣ್ಣಿನೊಳಗೆ ಇಟ್ಟು ಆ ಕಣಜ ಏನ್ ಮಾಡುತ್ತಪ್ಪ ಅಂದ್ರೆ, ಅದ್ರ ಸುತ್ತ ಗುಯ್ ಗುಯ್ ಅನ್ನಕ್ ಶುರು ಮಾಡುತ್ತೆ. ಆ ಹುಳು ಅದು ಆ ಕಣಜ ಇದೆ ಅನ್ನೋ ಹೆದರಿಕೆಗೆ ಆ ಕಣಜನೇ ನೋಡಿ ಸುಮ್ಮನೆ ಇರುತ್ತಂತೆ. ಟೈಮಿಗೆ ಸರಿಯಾಗಿ ಆಹಾರ ತಂದ್ಕೊಡುತ್ತಂತೆ, ಮತ್ತೆ ಗುಯ್ ಅನ್ನತ್ತೆ. ಟೈಮಿಗೆ ಸರಿಯಾಗಿ ಎಲ್ಲ ವ್ಯವಸ್ಥೆ ಮಾಡುತ್ತೆ, ಮತ್ತೆ ಗುಯ್ ಅನ್ನತ್ತೆ. ಆ ಒಳಗಿರುವ ಹುಳು ಏನಾಗುತ್ತೆ ಗೊತ್ತಾ, ಆ ಕಣಜವನ್ನ ನೋಡ್ತಾ 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 ನೋಡ್ತಾ, ಆ ಕಣಜನೇ ನನಗೆ ಎಲ್ಲ, ಆ ಕಣಜನೇ ಆಹಾರ ತಂದ್ಕೊಡುತ್ತೆ, ಕಣಜನ ಬಿಟ್ಟರೆ ನನಗೆ ಇನ್ನೇನೂ ಇಲ್ಲ ಅನ್ನುವ ಭಾವ ಆ ಒಳಗಿರೋ ಹುಳುಗ್ ಬರುತ್ತಂತೆ. ಆ ಭಾವ ಬಂದ ತಕ್ಷಣ ಆ ಮಣ್ಣಿತ್ತಲ್ಲ, ಆ ಮಣ್ಣನ್ನ ಒಡ್ಕೊಂಡು ಒಳಗಿರೋ ಹುಳು ಕಣಜ ಆಗಿ ಹೊರಗೆ ಬರುತ್ತಂತೆ. ಹಾರ್ನೆಟ್ ಅಂತ ಹೇಳ್ತಾರೆ ನಮಗೆ. ಈ ಅದು ತುಂಬಾ ಇಷ್ಟು ದೊಡ್ಡ ಗೂಡುಗಳನ್ನೆಲ್ಲ ಕಟ್ಕೊಳ್ಳುತ್ತದು. ಅದು 4-5 ಕಚ್ಚಿಬಿಟ್ರೆ ಅದು ನಮಗೊಂದು ವಿಷ ಏರ್ಬಿಡುತ್ತದು. ಅದಕ್ಕೆ ಕಣಜ ಅಂತ ಹೇಳಿದ್ರು. ಭಾರಿ ಉರಿ, ಜೇನು ಹುಳುಕ್ಕಿಂತ 100 ಪಟ್ಟು ಉರಿ ಅದು ಕಣಜ ಕಚ್ಚಿಬಿಟ್ರೆ. ಅದಕ್ಕೆ ಕಣಜ. ಅದಕ್ಕೆ ಸ್ವಂತ ಶಕ್ತಿ ಇಲ್ಲ, ಯಾವುದೋ ಹುಳುನ್ ತಂದು ಬಂದಿಡುತ್ತೆ. ಈ ಕಣದಿಂದ ನಾನು ಏನ್ ಕಲಿತೆ, ನಾನು ಭಗವಂತನ ಧ್ಯಾನವನ್ನ ನಿರಂತರವಾಗಿ ಮಾಡ್ತಾ ಇದ್ರೆ ಭಗವಂತನನ್ನೇ, ನಾನೂ ಕೂಡ ಭಗವಂತನೇ ಆಗಿಬಿಡ್ತೀನಿ ಅನ್ನೋದನ್ನ ಕಣಜದಿಂದ ಕಲಿತೆ. ನೋಡಪ್ಪ, ನನಗೆ ಈ ರೀತಿಯಾಗಿ 24 ಜನ ಗುರುಗಳು, ಇವರೆಲ್ಲರಿಂದನೂ ಕಲಿತು ನಾನು ಏನ್ ಮಾಡಿದೆ, ಸುಖವಾಗಿ ಪ್ರಪಂಚದ ಆಸಕ್ತಿಯನ್ನ ಬಿಟ್ಟು ಆನಂದದಿಂದಿದ್ದೀನಿ ಅಂತ ಯದುಮಹಾರಾಜನಿಗೆ ದತ್ತಾತ್ರೇಯರು ಹೇಳ್ತಾರೆ. ಹಾಗೇನೆ ನಾಳೆಗೆ ನಾವು ಏನನ್ನ ಕಲ್ತ್ವಿ ಈ ಭಾಗವತ ಸಪ್ತಾಹದಿಂದ, ಏನನ್ನ ಮಾಡಿದ್ವಿ ಅಂದ್ರೆ, ಎಷ್ಟೇ ನಿಮ್ಮ ಹತ್ರ ಏನಾದ್ರೂ ಇರಲಿ ಅದರೊಳಗೆ ಮೋಹವನ್ನ ಬೆಳೆಸ್ಕೋಬೇಡಿ. ಯಾರೇ ನಿಮ್ಮ ಹತ್ರ ಜಗತ್ತಲ್ಲಿ ಹತ್ರದಲ್ಲಿರಲಿ ಅವರ ಮೇಲೂ ಮೋಹವನ್ನ ಬೆಳೆಸ್ಕೋಬೇಡಿ. ನೀವು ಬಂದಿರೋದು ಜಗತ್ತಿಗೆ ಪರಮಾತ್ಮನನ್ನ ತಿಳ್ಕೊಳ್ಳಕ್ಕೆ ಹೊರತು ಬೇರೆ ಇನ್ಯಾವುದಕ್ಕೂ ಅಲ್ಲ. ಇನ್ನೆಲ್ಲವೂ ನಶ್ವರ, ಎಲ್ಲವೂ ನಶ್ವರ. ಆ ಪರಮಾತ್ಮನೊಬ್ಬನೇ ಶಾಶ್ವತ. ಅವನನ್ನ, ಕೃಷ್ಣನನ್ನ ತಿಳ್ಕೊಂಡ್ರೆ ಈ ಜೀವನ ಸಾರ್ಥಕ. ಕೃಷ್ಣನನ್ನ ನಾವು ಮರೆತರೆ ಈ ಜೀವನ ನರಕ ಅಂತ ಹೇಳ್ತಾ, ಈ ಒಂದು ಸಿದ್ಧಾಂತವನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ 6ನೆಯ ದಿನದ 4ನೆಯ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ಓಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿನ್ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ. ಈಗ ಕೇವಲ ಮಂಗಳಾರತಿ ಪ್ರಸಾದ, ಬೇರೆ ಇನ್ನೇನು ಇಲ್ಲ. ಮಂಗಳಾರತಿ ಮಾಡ. ಈ ಕೇವಲ ಶಬ್ದಕ್ಕೆ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಡ್ಬೇಕು.
ಕೇವಲ ಮಂಗಳಾರತಿ. ಕೃಷ್ಣಾರ್ಪಣ.